ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ನನ್ನ ಸಂದೇಶ ಇವತ್ತು ಸಣ್ಣದೇ ಆಗಿದ್ದರೂ, ಅಂದರೆ ಗೊತ್ತಿರುವಂಥ ಒಂದು ಅಂಶವೇ ಆಗಿದ್ದರೂ, ದಯಮಾಡಿ ನೀವು ಗಮನವಿಟ್ಟು ಕೇಳಿಸ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ದೇವರ ವಾಕ್ಯ ನಮ್ಮನ್ನು ಎಂದಿಗೂ ತಿದ್ದಿ ಸರಿಪಡಿಸಿ ಆತನ ಚಿತ್ತ, ಆತನ ಒಂದು ಉದ್ದೇಶಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತಾಗಿದೆ. ಆಮೇನ್. ಜೋರಾಗಿ ಆಮೇನ್ ಹೇಳ್ತೀರಾ? ಓಕೆ, ರೈಟ್. ಈ ಒಂದು ಸಮಯದಲ್ಲಿ ನಾನು ಯೇಸಫನ ಒಂದು ಕಥೆಯಿಂದ ನಾನು ನಿಮ್ಮ ಸಂಗಡ ಕೆಲವು ಅಂಶಗಳನ್ನು ನಾನು ಮಾತನಾಡುತ್ತೇನೆ. ನಮ್ಮೆಲ್ಲರಿಗೆ ತಿಳಿದಿರುವಂಥ ಒಂದು ಕತೆ ಭಾಗ ಆಗಿದ್ದರೂ ಸಹ ನಾನು ಕೆಲವು ವಿಷಯಗಳನ್ನು ಕರ್ತನ ಆತ್ಮನು ನಮ್ಮ ಹೃದಯದಲ್ಲಿ ಈಗ ಏನು ಅವಶ್ಯಕತೆ ಆಗಿದೆಯೋ ಅದನ್ನು ಮಾತನಾಡುವಾಗ ನಾವು ಅವುಗಳನ್ನು ಕೇಳಿಸ್ಕೊಳ್ಳೋಣ. ಅನೇಕರು ನಾವೇನು ಮಾಡ್ತೀವಿ, ಯೇಸಫನ ಕತೆ ಅಂದಿದ್ದೆ ಒಂದು ಬಹುಶಃ ನಮಗೆ ಗೊತ್ತಿರುವಂಥ ಕತೆ ಆಗಿದ್ದರೆ ನಾವೇನು ಮಾಡ್ತೀವಿ, ನಮಗೆ ಗೊತ್ತಲ್ಲ ಮತ್ತೆ ಏನು ಅಂತ ನಮ್ಮ ಒಂದು ಮನಸ್ಸಿನಲ್ಲಿ ಓಡ್ತಾ ಇರ್ತದೆ. ಆದರೂ ಸಹ ದಯಮಾಡಿ ಕರ್ತನ ಆತ್ಮನು ಈ ಸಮಯಗಳಲ್ಲಿ ನಮ್ಮ ಸಂಗಡ ಏನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೋ ಅದನ್ನು ನೀವು ಕೇಳಿಸ್ಕೊಳ್ಳಿಕ್ಕೆ, ಅದನ್ನು ನೀವು ಗುರುತಿಸಬೇಕಾಗಿ, ಅದನ್ನು ನೀವು ತೆಗೆದುಕೊಳ್ಬೇಕಾಗಿ ನಾನು ನಿಮ್ಮನ್ನು ಮನವಿ ಮಾಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಓಕೆ, ಆ ಯೇಸಫನ ಕಥೆ ಹೇಳಬೇಕಂತಂದರೆ ಅವನ ಒಂದು ಕಥೆಯನ್ನು ನಾವು ಆದಿಕಾಂಡ 37ನೇ ಅಧ್ಯಾಯದಿಂದ ನಾವು ನೋಡ್ತೇವೆ, ಆಯಿತಾ. ಸೊ ನಾನು ಎಲ್ಲ ವಚನಗಳನ್ನು ಓದೋದಿಲ್ಲ, ನಾನು ಕೆಲವು ವಚನಗಳನ್ನು ವೆಂಕಟೇಶ್ಗೆ ಓದಲಿಕ್ಕೆ ನಾನು ಮನವಿ ಮಾಡ್ತೇನೆ. ಆದರೆ ನೀವು ಗಮನ ಹರಿಸಬೇಕಾಗಿ ನಾನು ಬೇಡುತ್ತೇನೆ. ಓಕೆ, ವಚನಗಳನ್ನು ಕೇಳಿಸ್ಕೊಳ್ಳೋಣ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳೋಣ. ದೇವರು ನಾವು ಕೇಳಿಸ್ಕೊಳ್ಳುವಾಗ ಗಮನ ಕೊಟ್ಟರೆ ನಮ್ಮ ಹೃದಯದಲ್ಲಿ ಅದು ನಾಟುವಂತೆ ಆಗುತ್ತದೆ. ಆಮೇನ್. ಅದಕ್ಕೆ ಯೇಸು ಸ್ವಾಮಿ ತನ್ನ ಸಾಮ್ಯವನ್ನು ಹೇಳಬೇಕಾದ್ರೆ ಕಿವಿಯುಳ್ಳವನು ಕೇಳಲಿ ಅಂತ ಹೇಳಿದ್ರು. ಅಂದರೆ ಅರ್ಥ ಏನು? ಕಿವಿ ಇರಲಿಲ್ಲ ಅವ್ರಿಗೆ ಕಿವಿ ಇತ್ತು. ಆದರೆ ಕಿವಿ ಇದ್ದರೂ ಕೂಡ ನಾವೇನು ಮಾಡ್ತೀವಿ, ನಮ್ಗೆ ಎರಡಿದೆ ಅಲ್ಲ, ಒಂದು ಈ ಕಡೆ ಕಿವಿ, ಒಂದು ಆ ಕಡೆ ಕಿವಿ. ಹಿಂಗೆ ನಾವು ಬೇರೆ ಬೇರೆ ಕಡೆ ನಾವು ಕಿವಿಗಳನ್ನ ಹರಡಿರ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಕಿವಿಯುಳ್ಳವನು ಕೇಳಲಿ. ಎಲ್ಲೆಲ್ಲಿ ಗಟ್ಟಿಗಳ್ರಿ, ಕಿವಿಯುಳ್ಳವನು ಕೇಳಲಿ. ಇದರ ಅರ್ಥ ನಿಮಗೆ ಕಿವಿ ಇಲ್ಲ ಅಂತಲ್ಲ, ಕೇಳಿಸ್ಕೊಳ್ಳೋದನ್ನು ನೀವು ಜಾಗ್ರತೆ ವಹಿಸಿರಿ, ಎಚ್ಚರಿಕೆ ವಹಿಸಿರಿ. ಯಾಕಂದರೆ ನಾವು ವಿಶೇಷವಾಗಿ ಸೈತಾನನು ನಮ್ಮ ನೋಡುವಂಥ ಮತ್ತು ನಾವು ಕೇಳಿಸ್ಕೊಳ್ಳುವಂಥ ಒಂದು ವಿಷಯದಲ್ಲಿ ಅವನು ಧಕ್ಕೆ ತರುತ್ತಾನೆ, ಅವನು ಅಡ್ಡಿಪಡಿಸುತ್ತಾನೆ. ಯಾವಾಗ ನಮ್ಮ ನೋಡುವುದಂತಂದರೆ ನಮ್ಮ ಕಣ್ಣು ಮುಚ್ಚೋದಿಲ್ಲ ಅವನು. ಶಾರೀರಿಕ ಕಣ್ಣುಗಳ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ದೇವರು ನಮಗೆ ಈ ಶಾರೀರಿಕ ಕಣ್ಣುಗಳನ್ನು ಮತ್ತು ಶಾರೀರಿಕ ಕಿವಿಗಳನ್ನು ಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, ಮತ್ತು ನಾವು ಆತ್ಮಿಕ ಕಣ್ಣುಗಳನ್ನು ಸಹ ಮತ್ತು ಆತ್ಮಿಕ ಕಿವಿಗಳನ್ನು ಸಹ ನಮಗೆ ಕೊಟ್ಟಿದ್ದಾನೆ. ನಂಬೋರು ಜೋರಾಗಿ ಗಮನ ಹೇಳ್ತೀರಾ? ನಮಗೆ ಈ ನೇರ ನೇತ್ರಗಳಿಂದ, ಅಂದರೆ ಬರಿಗಣ್ಣಿನಿಂದ ಕಾಣದೇ ಇರುವಂಥ ಸಂಗತಿಗಳನ್ನು ಸಹ ನಾವು ಆತ್ಮಿಕ ರಂಗದಲ್ಲಿ ನಮಗೆ ತೋರಿಸಬಹುದಾದಂಥ ವಿಷಯಗಳನ್ನ ನಾವು ನೋಡಲಿಕ್ಕೆ ಶಕ್ತರಾಗಿದ್ದೇವೆ. ಆತ್ಮಿಕ ಅಂದರೆ ಆತ್ಮನು ನಮ್ಮ ಸಂಗಡ ನುಡಿಯುವಾಗ ನಾವು ಆತ್ಮಿಕ ವಿಚಾರಗಳನ್ನು ಗ್ರಹಿಸುವಂಥ, ಕೇಳಿಸ್ಕೊಳ್ಳುವಂಥ ಕ್ಷಮತೆಯನ್ನು ಆತನು ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಆ ಹಳೆ ಒಡಂಬಡಿಕೆಯಲ್ಲಿ ಇದ್ದರು, ಅವರು ಕಣ್ಣಿದ್ದು ನೋಡರು, ಅವರು ಕಿವಿ ಇದ್ದು ಕೇಳಿಸಿಕೊಳ್ಳರು, ಹೃದಯವಿದ್ದು ಅವರು ಗ್ರಹಿಸರು ಅಂತ ಹಳೆ ಒಡಂಬಡಿಕೆ ಅವ್ರನ್ನ ಅದು ಹೇಳ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅಂಥ ಒಂದು ಸಮಸ್ಯೆ ಇಲ್ಲ ರೀ. ಯಾಕೆ ಗೊತ್ತಾ? ನಮಗೆ ಪ್ರಕಟ ಮಾಡುವಂಥ ಆತ್ಮನು ಕೊಡಲ್ಪಟ್ಟಿದ್ದಾನೆ. ಬಯಲು ಮಾಡುವಂಥ, ಅಂದರೆ ಎಲ್ಲವನ್ನು ಬಿಚ್ಚಿ ನಿಮಗೆ ತೋರಿಸುವಂಥ ಒಂದು ಆತ್ಮನು, ಪ್ರತ್ಯಕ್ಷ ಮಾಡುವಂಥ ಆತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಆ ಪ್ರತ್ಯಕ್ಷ ಮಾಡುವಂಥ, ಪ್ರಕಟ ಮಾಡುವಂಥ ಆತ್ಮನು ನಮ್ಮಲ್ಲಿರುವಾಗ ಆತನೇನು ಮಾಡುತ್ತಾನೆ, ಆ ಪರಲೋಕದ ಸಂಗತಿಗಳನ್ನು, ಆ ಒಂದು ಯೇಸು ಹೇಳಿದಂಥ ಒಂದು ಚಿತ್ತವನ್ನು, ಆತನ ಉದ್ದೇಶಗಳನ್ನು ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣಿನ ಎದುರಿಗೆ ಬರುವಂತೆ ಮಾಡುತ್ತಾನೆ, ನಾವು ಕೇಳಿಸ್ಕೊಳ್ಳುವಂತೆ ಮಾಡುತ್ತಾನೆ, ನಮ್ಮ ಹೃದಯವು ಅದಕ್ಕೆ ಸ್ಪಂದಿಸುವಂತೆ ಆತನದನ್ನು ನಮಗೆ ತೋರಿಸುತ್ತಾನೆ, ಮಾತನಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮಗೆ ಈ ಒಂದು ಶಾರೀರಿಕ ಹೃದಯ ಅಂದರೆ ರಕ್ತವನ್ನು ಪಂಪ್ ಮಾಡುವಂಥ ಪಂಪನ್ನು ಮಾತ್ರ ಕೊಟ್ಟಿರುವುದಲ್ಲ, ಆದರೆ ದೇವರ ಒಂದು ಸ್ವರಕ್ಕೆ, ದೇವರು ತೋರಿಸುವಂಥ ಸಂಗತಿಗಳಿಗೆ ಸ್ಪಂದಿಸುವಂಥ ಹೃದಯವನ್ನು ಸಹ ನಿಮಗೆ ಕೊಟ್ಟಿದ್ದಾನೆ. ಆಮೇನ್. ಅದಕ್ಕಾಗಿ ಯೇಸು ಇದನ್ನು ಸಹ ಹೇಳಿದನು, ಕಿವಿಯುಳ್ಳವನು ಕೇಳಲಿ. ಮತ್ತು ಕೇಳಿಸಿಕೊಳ್ಳುವಾಗ ಯಾರೂ ಅವರು ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬಾರದು ಎಂಬುದಾಗಿ ಆತನು ಅದನ್ನು ಸಹ ಹೇಳಿದ್ದಾನೆ. ಅದಕ್ಕೆ ನನ್ನ ಮನವಿ ಏನಂತಂದರೆ, ಇವತ್ತು ಆತ್ಮನು ಏನು ನುಡಿತಾ ಇದ್ದನೋ, ಯೇಸಫನ ಕಥೆ ಎಂಬುದಾಗಿ ಅದನ್ನು ನಾವು ಬದಿಗಿಡುವುದು ಬೇಡ. ಆದರೆ ಆ ಕಥೆಯಿಂದ ದೇವರು ನಮ್ಮ ಸಂಗಡ ಏನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೋ ಅದನ್ನು ನಾವು ಗುರುತಿಸೋಣ, ಗ್ರಹಿಸೋಣ, ಅದನ್ನು ಸ್ವೀಕರಿಸೋಣ, ಅದಕ್ಕೆ ನಾವು ಸ್ಪಂದಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸಫನ ಒಂದು ಕಥೆ, ಅದು 17 ವರ್ಷದ ಒಂದು ಹುಡುಗ.
ಅವನ ಬಗ್ಗೆ ಈ ಬೈಬಲಲ್ಲಿ ಕತೆ ಬರೆದಿದೆ. ನಾನು ಯಾಕೆ ಈ ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ ಅಂತ ನಿಮ್ಗೆ ಅರ್ಥ ಆಗ್ತದೆ. ಆ ಕಥೆಯನ್ನು ಕೇಳ್ತಾ ಇರಬೇಕಾದ್ರೆ ನಿಮ್ಗೆ ಅರ್ಥ ಆಗ್ತದೆ. ಒಂದು ಸಂಕಷ್ಟದಿಂದ, ಒಂದು ಏನೋ ದುಃಖದ ಒಂದು ಪರಿಸ್ಥಿತಿಯಿಂದ ಅವನು ಒಂದು ಜಯದ ಒಂದು ಜೀವಿತವನ್ನು ಅವನು ಜೀವಿಸಿದಂಥ ಒಂದು ಯೋಸೇಫನ ಕಥೆ ಇದು. ಹಲ್ಲೆಲೂಯಾ. ಅಲ್ಲಿ ನಾವು ಅದಕ್ಕೆ ಇಂಗ್ಲೀಷಲ್ಲಿ ನಾನು ಏನು ಬರೆದಿದ್ದೀನಿ ಗೊತ್ತಾ? ಫ್ರಮ್ ಟ್ರಾಜಡಿ ಟು ಟ್ರಯಂಫ್. ಅಂದರೆ ದುಃಖ ಕುಗ್ಗಿಸುವಂಥ ಒಂದು ಜೀವಿತದಿಂದ ಅವನಿಗೆ ಜಯಭರಿತವಾದದ್ದನ್ನು ದೇವರು ಕೊಟ್ಟನೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ನೀವು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ರೋ ಇವನ ಕಥೆಯನ್ನು ನಾವು ಕೇಳಿಸ್ಕೊಳ್ತಾ ದೇವರ ಸತ್ಯಗಳನ್ನು ನೀವು ಕೇಳಿಸ್ಕೊಳ್ಬೇಕೆಂಬುದಾಗಿ, ಗುರುತಿಸಬೇಕು ಎಂಬುದಾಗಿ, ಮತ್ತು ಅದನ್ನು ನೀವು ಸ್ವೀಕರಿಸಬೇಕೆಂಬುದಾಗಿ ನಾನು ಮನವಿ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸೊ ದೇವರು ನಮಗೆ ಆತನು ತನ್ನ ಪ್ರಣಾಳಿಕೆಯನ್ನು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ತನ್ನ ಪ್ರಣಾಳಿಕೆ, ತನ್ನ ಪ್ಲಾನನ್ನು ನನ್ನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಯೋಸೇಫನ ಕತೆ ಒಂದು ಯಾಕೋಬನ ಮಕ್ಕಳು ಅವರು 12 ಮಂದಿಯಲ್ಲಿ ಇವನು ಒಬ್ಬನು ಕೊನೆಯವನು. ಇವನು 17 ವರ್ಷ ಅವನ ಒಂದು ಇದ್ದಿದ್ದಾಗ, ಅಂದರೆ ಅವನು ಈ ಕಥೆಯನ್ನು ಪ್ರಾರಂಭ ಆದಾಗ ಬೈಬಲಲ್ಲಿ, ಸರಿನಾ? ಈ ಯೋಸೇಫನಿಗೆ ದೇವರು ಇವನಿಗೊಂದು ವಿಶೇಷವಾದಂಥ ಒಂದು ಗಿಫ್ಟ್, ಅಂದರೆ ಅವನಿಗೊಂದು ವರ, ದೇವರು ಕೊಟ್ಟಂಥ ಒಂದು ವರಗಳು ಯಾವತ್ತಿಗೂ ನಮ್ಮ ಒಂದು ವಯಸ್ಸಿಗೆ ತಕ್ಕಂತೆ, ನಮ್ಮ ಒಂದು ಶಾರೀರಿಕ ಒಂದು ಗಾತ್ರಕ್ಕೆ ತಕ್ಕ ಹಾಗೆ ಆ ಒಂದು ವರಗಳು ಇರುವುದಿಲ್ಲ. ವರಗಳು ಯಾರಾದರೂ ಸ್ವೀಕರಿಸಬಹುದು, ವರಗಳು ಚಿಕ್ಕವರು ಸ್ವೀಕರಿಸಬಹುದು. ದೇವರು ಪ್ರತಿಯೊಬ್ಬರಲ್ಲಿ ಆತನು ವರಗಳನ್ನು ಆತನು ಇಟ್ಟಿದ್ದಾನೆ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿನ್ನಲ್ಲಿ ದೇವರ ವರವಿದೆ. ಅದು ಸಾಧಾರಣ ವರವಲ್ಲ. ಆ ವರದಿಂದ ನಿನ್ನನ್ನು, ನಿಮ್ಮ ಪರಿಸ್ಥಿತಿಯಿಂದ ಆತನು ನಿಮ್ಮನ್ನು ಎಷ್ಟೋ ಮೇಲಕ್ಕೆ ಆತನು ತೆಗೆದುಕೊಂಡು ಹೋಗುತ್ತಾನೆ. ಆ ವರ ಕೇವಲ ನಿನಗಾಗಿ, ನಿನ್ನ ಒಂದು ತೋರಿಕೆಗಾಗಿ, ನಿನ್ನ ಒಂದು ಕಾಲರನ್ನು ಮೇಲೆ ಮಾಡಲಿಕ್ಕಾಗಿ ಅಲ್ಲ. ಆ ವರ ನಿನ್ನಲ್ಲಿರುವಂಥದ್ದು, ಅದನ್ನು ನೀನು ಯಾವುದು ವರವಾಗಿ ದೇವರು ನಿನಗೆ ಕೊಟ್ಟಿದ್ದಾನೋ ಅದನ್ನು ನೀನು ಉಪಯೋಗ ಮಾಡುತ್ತಾ ಹೋದರೆ ದೇವರು ನಿನ್ನನ್ನು ಮೇಲ್ಮಟ್ಟಕ್ಕೆ ಆತನು ತೆಗೆದುಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಓಕೆ, ಈ ಒಂದು ಯೋಸೇಫನಿಗಿದ್ದಂಥ ಒಂದು ವರವೇನಂತಂದರೆ, ಅವನು ಕನಸುಗಳನ್ನು ಅರ್ಥ ಹೇಳುವಂಥ ಒಂದು ವರ ಅವನಿಗಿತ್ತು. ಆಮೇನ್. ಇವಾಗ ನೀವು ಕನಸುಗಳ ಅರ್ಥ ಹೇಳುವಂಥ ವರ ಅಂದಿದ ತಕ್ಷಣ ನೀವು ನಿನ್ನೆ ರಾತ್ರಿ ಏನು ಕನಸು ಕಂಡ್ರು ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದು ಏನಾಗಿರ್ಬೋದು ಅಂತ ನೀವು ಪ್ರಶ್ನೆ ಹಾಕ್ಕೊಳ್ಬೇಡ್ರಿ. ಮತ್ತು ಏನಿರ್ಬೋದಪ್ಪ, ನನಗೆ ಇಂಥ ಕನಸು ಬಂತು, ಅಂಥ ಕನಸು ಬಂತು, ಇದರ ಅರ್ಥ ಏನು ನನಗೆ ಗೊತ್ತಿಲ್ಲ ಅಂತ ನೀವು ಈಗ ಕನಸುಗಳನ್ನು ಅನ್ವೇಷಣೆ ಮಾಡಬೇಡ್ರಿ, ಡಿಸ್ಕವರಿ ಮಾಡಬೇಡ್ರಿ. ಇವಾಗ ಹಲೋ, ಕೇಳಿಸ್ಕೊಳ್ತಾ ಇದ್ರೆ ನನ್ನ? ಈಗ ಒಂದು ವೇಳೆ ನೀವು ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರೆ, ದೇವರು ಈ ಸಮಯಕ್ಕೆ ನಿಮ್ಮ ಸಂಗಡ ಏನು ಮಾತನಾಡಬೇಕೆಂದು ಬಯಸ್ತಾ ಇದನೋ ಅದನ್ನು ನೀವು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ. ಆ ಒಂದು ಕನಸು ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯಾವುದೇ ಇರಲಿ, ದೇವರು ನಿಮಗೊಂದು ವರವನ್ನು ಕೊಟ್ಟಿದ್ದಾನೆ. ದೇವರು ಆ ವರವನ್ನು ನಿಮ್ಮಿಂದ ಅದನ್ನು ಉಪಯೋಗ ಮಾಡಿ ನಿಮಗೆ ಮಾತ್ರ ಆಶೀರ್ವಾದವಾಗಿಡುವುದಿಲ್ಲ, ಅದನ್ನು ದೇಶಗಳಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡ್ರಿ, ನಿನಗೆ ದೇವರು ವರವನ್ನು ಕೊಟ್ಟಿದ್ದಾನೆ. ಕೆಲವರು ಆ ಒಂದು ವರವನ್ನು ಗುರುತಿಸಿದ್ದಾರೆ, ಕೆಲವರು ಇನ್ನೂ ಗುರುತಿಸಲಿಲ್ಲ. ಇನ್ನೂ ಕೆಲವರು ಅದನ್ನು ಹುಡುಕ್ತಾ ಇದ್ದಾರೆ. ಇವಾಗ ಮತ್ತೆ ಕೂತ್ಕೊಂಡು ನೀವು ನನಗೆ ಯಾವ ವರ ಇರಬಹುದು ಅಂತ ಪ್ರಶ್ನೆ ಹಾಕಬೇಡ್ರಿ. ಓಕೆ, ಕೇಳಿಸ್ಕೊಳ್ರಿ. ಓಕೆ, ಸರಿ. ದೇವರು ಅವನಿಗೆ ಆ ಒಂದು ವರವನ್ನು ಕೊಟ್ಟ ಮೇಲೆ ಅವನೇನು ಮಾಡ್ತಾನೆ, ಆ ಒಂದು ಕನಸನ್ನು ಆತನೇನು ಮಾಡ್ತಾನೆ ಗೊತ್ತಾ, ತನ್ನ ಅಣ್ಣಂದರಿಗೆ ಹೇಳ್ಕೊಳ್ತಾನೆ. ಕೆಲವೊಂದು ಸಂಗತಿಗಳನ್ನ ನಾವು ಹಂಚ್ಕೊಳ್ತೇವೆ. ನನಗೆ ಈ ಕನಸು ಬಂತು, ನನಗೆ ಅದು ಬಂತು, ನನಗೆ ಇದು ಬಂತು, ಈ ರೀತಿ ಹಂಚ್ಕೊಳ್ಳುವಾಗ ಅದೇ ರೀತಿಯಲ್ಲಿ ಇವನು ಕೂಡ ಹಂಚ್ಕೊಂಡ. ತನ್ನ 11 ಸಹೋದರ ಜೊತೆ ಆತನ ಹಂಚ್ಕೊಂಡಾಗ ಅಲ್ಲಿ 10 ಜನ ಅವನ ಒಂದು ಕನಸನ್ನು ಕೇಳಿಸ್ಕೊಂಡ್ರು. ಏನು ಕನಸು ಅಂತ ಕೇಳಿದ್ರೆ ಅದರಲ್ಲಿ ಅಷ್ಟು ಹಿತಕರವಾದಂಥ, ಅಂದರೆ ಸಹೋದರರಿಗೆ ಒಂದು ಒಳ್ಳೆಯ ಒಂದು ಕನಸೇನಾಗಿರಲಿಲ್ಲ. ಸಹೋದರರಿಗೆ ಅದು ಒಂದು ಒಳ್ಳೆ ಕನಸೇನಾಗಿರಲಿಲ್ಲ. ಕನಸು ಏನಪ್ಪ ಅಂತಂದರೆ, ಎಲ್ಲರೂ ಅವನಿಗೆ, ನಾನು ಅದನ್ನು ವಿವರಣೆ ಹೇಳಲ್ಲ, ಆದರೆ ನಾನು ಹೇಳ್ತೇನೆ, ಅದರ ಒಂದು ಸಾರಾಂಶ ಹೇಳ್ತೇನೆ. ಆ ಒಂದು ಕನಸಿನಲ್ಲಿ ಎಲ್ಲ ಅಣ್ಣ ತಮ್ಮಂದರು ಆ ಯೋಸೇಫನಿಗೆ ಅವರು ಬಾಗ್ತಾ ಇದ್ದಾರೆ. ಓಕೆ, ಈ ಕನಸು ಅವನಿಗೆ ಚೆನ್ನಾಗಿ ಅನಿಸಿರ್ಬೋದು, ಆದರೆ ಕೇಳಿದಂಥ ತನ್ನ ಅಣ್ಣಂದರಿಗೆ ಏನೋ, ನಾನು ವಯಸ್ಸಿನಲ್ಲಿ ದೊಡ್ಡವನು, ನಾನು ನಿನಗೆ ಬಾಗಬೇಕಾ, ನಾನು ನಿನಗೆ ಮೊಕ್ಕಬೇಕಾ, ನಾನು ನಿನಗೆ ಸಾಷ್ಟಾಂಗವಿರಬೇಕಾ ಅಂತ ಅವರಿಗೆ ಒಂದು ಕೋಪ ಬಂತು. ಒಳಗಡೆ ಹೊಟ್ಟೆ ಕಿಚ್ಚು ಬಂತು, ಅಸೂಯೆ ಬಂತು, ಅವನ ಮೇಲೆ ಒಂದು ಆಕ್ರೋಶ, ಅವನ ಮೇಲೆ ಒಂದು ಏನೋ ಸಿಟ್ಟು, ಬಹಳ ಸಿಟ್ಟು.
ಸಹೋದರಿಗೆ ಸಿಟ್ಟು ಬಂತು. ಇವಾಗ ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ ನಾನೇನು ಹೇಳ್ತಾ ಇದ್ದೀನಿ. ದೇವರು ನಿನ್ನಲ್ಲಿ ಒಂದು ವರವನ್ನಿಟ್ಟಿದ್ದಾನೆ. ಆ ಒಂದು ವರವನ್ನು ಇಟ್ಟ ಕಾರಣ ಏನಂದರೆ, ನಿಮ್ಮಲ್ಲಿ ತನ್ನ ಪರಲೋಕದ ಉದ್ದೇಶಗಳ ಮೇರೆಗೆ ಆ ವರವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಯಾವ ದೇವರ ಉದ್ದೇಶ ನಿಮ್ಮಲ್ಲಿ ಇದೆಯೋ ಆ ಉದ್ದೇಶವನ್ನು ನಿಮ್ಮ ಮೂಲಕ ಅದು ನೆರವೇರಬಾರದೆಂಬುದಾಗಿ ಸೈತಾನನು ಅವುಗಳನ್ನು ತಿರಸ್ಕಾರ ಮಾಡುತ್ತಾನೆ, ಅವುಗಳನ್ನು ತಡೆಗಟ್ಟುತ್ತಾನೆ. ನಿನ್ನ ಒಂದು ಯೋಜನೆ, ನಿನ್ನ ಜೀವಿತದಲ್ಲಿ ದೇವರಿಟ್ಟಂಥ ಒಂದು ಪ್ಲಾನನ್ನು, ಆ ಒಂದು ವರವನ್ನು ಆತನು ತಿರಸ್ಕರಿಸ್ತಾನೆ, ಆತನು ಎದುರು ತಿರುಗುತ್ತಾನೆ, ಅದನ್ನು ನಿಲ್ಲಿಸಬೇಕನ್ನುವಂಥ ಸರ್ವ ಪ್ರಯಾಸ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಸೊ ಎರಡನೇ ಬಾರಿ ಮತ್ತೆ ಕನಸು ಬರ್ತದೆ. ಎರಡನೇ ಸಾರಿ ಕನಸು ಬಂದಾಗ ಮತ್ತೆ ಕನಸು ಅದರಲ್ಲಿ ನೋಡಿದಾಗ ಏನಾಗ್ತದೆ, ಕನಸಿನಲ್ಲಿ ಮತ್ತೆ ಅದೇ ಕನಸೆ. ಏನು ಗೊತ್ತಾ, ಮತ್ತೆ ಆ ಒಂದು ಅಣ್ಣ ತಮ್ಮಂದರು, ಆತನ ಅಣ್ಣಂದಿರು ಮತ್ತು ಆತನ ತಂದೆ ತಾಯಿಗಳು ಅವನಿಗೆ ಬಾಗುತ್ತಾ ಇದ್ದಾರೆ. ಇದು ಎರಡನೇ ಕನಸು. ಓಕೆ, ಹಲ್ಲೆಲೂಯಾ. ಮತ್ತೆ ಇವರಿಗೆ ಸಿಟ್ಟು ಬರ್ತದೆ. ಅರೆ, ಒಂದು ಸಾರಿ ಏನೋ ತಮಾಷೆ ಅನ್ಕೊಂಡ್ವಿ, ಇದೇನಿದು ಭಾಳ ಗಂಭೀರವಾಗ್ಬಿಡ್ತಲ್ಲ, ಇದೇನಿದು ಕನಸಲ್ಲಿ ಯಾವಾಗಲೂ ನಾವೇ ಭಾಗುವಂತ ನೋಡ್ತಾ ಇದ್ದಾನೆ, ಇದು ಬೇಕಂತ ಇದೇ ಕನಸು ನೋಡ್ತಾ ಇದ್ದಾನೇನೋ ಅಂತ ಅವರಿಗೆ ಬಹಳ ಕೋಪ ಬಂತು. ಮತ್ತೆ ಅವ್ರಿಗೆ ಸಿಟ್ಟು ಬಂತು. ಮತ್ತೆ ಅವರು ಏನಾದರೂ ಅವನ ಮೇಲೆ ಅವನ ವಿರುದ್ಧವಾಗಿ ಅವ್ರು ಏನು ಮಾಡಿದ್ರು ಗೊತ್ತಾ, ಅವನನ್ನು ಏನನ್ನು ಮಾಡಬೇಕು, ಇವನ ಸಂಚು ಮಾಡಿ ಇವನು ಈ ರೀತಿಯಲ್ಲಿ ಪದೇ ಪದೇ ನಾವು ಬಾಗುವುದನ್ನು, ನಾವು ಸಾಷ್ಟಾಂಗವಿರುವುದನ್ನು ಇವನು ಕನಸು ಕಾಣ್ತಾ ಇದ್ದಾನೆ ಎಂಬುದಾಗಿ ಅವ್ರಿಗೆ ಸಿಟ್ಟು ಬಂತು. ಸಿಟ್ಟು ಬಂದಾಗ ಅವರೊಂದು ಪ್ಲ್ಯಾನನ್ನು ಹಾಕ್ತಾರೆ. ಇವಾಗ ಏನು ಮಾಡ್ತಾರೆ ಗೊತ್ತಾ, ಏನೋ ಮಾಡಿ ಇವನನ್ನು ನಾವೇನು ಮಾಡಬೇಕು, ಸಾಯಿಸಬೇಕು. ಯಾಕೆ ಸಾಯಿಸಬೇಕು, ಇವನಿಗೆ ನಾವು ಬಾಗುತ್ತೀವಂತೆ, ವಯಸ್ಸಿನಲ್ಲಿ ನಾವು ದೊಡ್ಡವರು, ಇವನು ಸಣ್ಣವನು. ದೇವರ ಉದ್ದೇಶಗಳು, ದೇವರ ಒಂದು ವರ, ದೇವರ ಒಂದು ಚಿತ್ತ ಪ್ರಣಾಳಿಕೆ ಪ್ರತಿಯೊಬ್ಬರಿಗಾಗಿ ಇದೆ. ದೇವರ ರಾಜ್ಯದಲ್ಲಿ ಸಣ್ಣವರು ದೊಡ್ಡವರು ಯಾರೂ ಇಲ್ಲ. ದೇವರ ರಾಜ್ಯದಲ್ಲಿ ಪ್ರತಿಯೊಬ್ಬರು ಉಪಯೋಗಿಸಲ್ಪಡುತ್ತಾರೆ. ದೇವರ ರಾಜ್ಯದಲ್ಲಿ ಪ್ರತಿಯೊಬ್ಬರು, ನೀವು ದೇವರ ಯೋಜನೆಯಲ್ಲಿ, ಮಹಾಯೋಜನೆಯಲ್ಲಿ ನೀವು ಪ್ರತಿಯೊಬ್ಬರು ಭಾಗಿಯಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೆಚ್ಚು ಓದಿನಿ, ನನ್ನ ದೇವರು ಜಾಸ್ತಿ ಉಪಯೋಗ ಮಾಡ್ಕೊಳ್ತಾನೆ, ನೀವು ಬೈಬಲ್ ಓದಿಲ್ಲ ನಿಮ್ಮನ್ನು ಕಡಿಮೆ ಉಪಯೋಗ ಮಾಡ್ಕೊಳ್ತಾನೆ. ಇಲ್ಲ ಇಲ್ಲ ಇಲ್ಲ, ದೇವರು ಎಲ್ಲರನ್ನೂ ಆತನು ಉಪಯೋಗ ಮಾಡಲಿಕ್ಕಾಗಿ ಆತನು ಸೃಷ್ಟಿಸಿದ್ದಾನೆ, ರಕ್ತ ಸುರಿಸಿದ್ದಾನೆ, ನಿಮಗಾಗಿ ಆತನು ಯೋಜನೆ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಎಷ್ಟು ವಾಕ್ಚಾತುರ್ಯ ಇದೆ, ನಿಮ್ಗೆ ಎಷ್ಟು ತೋಳ್ಬಲ ಇದೆ, ನಿಮ್ಗೆ ಎಷ್ಟು ಬುದ್ಧಿ ಇದೆ ಎಂಬುದಾಗಿ ದೇವರು ಅದರ ಮೇಲೆ ಆತನ ಉಪಯೋಗ ಮಾಡಿಕೊಳ್ಳೋದಿಲ್ಲ. ದೇವರು ಏನು ಯೋಜನೆ ಇಟ್ಟಿದ್ದಾನೋ ಅದರ ಆಧಾರದ ಮೇಲೆ ದೇವರು ನಿಮ್ಮನ್ನು, ನನ್ನನ್ನು ಆತನ ರಾಜ್ಯಕ್ಕಾಗಿ ಉಪಯೋಗ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ದೇವರು ಆತನಿಗಾಗಿ ಆ ಲಭಿಕೆ ಇರುವವರನ್ನ ಆತನು ಎದುರು ನೋಡ್ತಾ ಇದ್ದಾನೆ ಅಷ್ಟೇ. ಹಲೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇಲ್ಲಿ ನಾವು ನೋಡ್ತೇವೆ. ಕೊನೆಯದಾಗಿ ಕಥೆ ನಾನು ಮುಂದುವರಿಸ್ತೇನೆ. ಆ ಒಂದು ಅಣ್ಣಂದ್ರೆಲ್ಲ ಏನು ಮಾಡ್ತಾರೆ, ಸಂಚು ಮಾಡ್ತಾರೆ. ಅವರು ಕುರಿಗಳನ್ನು ಕಾಯ್ತಾ ಎಲ್ಲೋ ಅರಣ್ಯದಲ್ಲಿ ಇರಬೇಕಾದ್ರೆ ತಂದೆ ಈ ಯೋಸೇಫನನ್ನು ಹೋಗಿ ಅಣ್ಣಂದ್ರು ನೋಡ್ಕೊಂಬ ಅಂತ ಹೇಳಿದಾಗ ಅವನು ಹೋದಾಗ ದೂರದಿಂದ ಇವನು ಬರುವುದನ್ನು 10 ಜನ ಅಣ್ಣಂದ್ರು ನೋಡ್ತಾರೆ. 11ನೇವನು ಮನೆಯಲ್ಲಿದ್ದಾನೆ, ಬೆಂಜಮಿನ್. ಯೋಸೇಫನು ಅಣ್ಣಂದ್ರನ್ನ ನೋಡೋಕೆ ಹೋಗಿದ್ದಾನೆ. ಕುರಿ ಕಾಯ್ತಾ ಕಾಯ್ತಾ ಎಲ್ಲೋ ದೂರ ಹೋಗ್ಬಿಟ್ಟಿದ್ದಾರೆ. ಸೊ ಯೋಸೇಫ್ ಏನು ಮಾಡ್ತಾನೆ, ದೂರದಲ್ಲಿರಬೇಕಾದ್ರೆ ಈ ಒಂದು ಹುಡುಗ, ಈ ಒಂದು ಅಣ್ಣಂದಿರು ಅವನನ್ನು ನೋಡ್ತಾರೆ. ನೋಡ್ಬಿಟ್ಟು ಇವನನ್ನು ನಾವು ಕೊಂದು ಹಾಕೋಣ ಅಂತ ಪ್ಲಾನ್ ಮಾಡ್ತಾರೆ. ಆಮೇಲೆ ರೂಬೆನ್ ಹೇಳ್ತಾನೆ, ಬೇಡ 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 ಬೇಡ, ಅವನ ಕೊಂದು ಹಾಕಿದರೆ ಒಳ್ಳೆಯದಲ್ಲ, ಅವನು ನಮ್ಮ ಒಂದು ಸಹೋದರನ್ನೇ, ಅವನು ಕೊಲ್ಲುವುದು ಬೇಡ, ಅವನನ್ನು ನಾವು ಕುಣಿಯಲ್ಲಿ ಹಾಕೋಣ. ಸೊ ಮೊದಲನೇದಾಗಿ ಯೋಸೇಫನ ಒಂದು ಜೀವಿತದಲ್ಲಿ ದೇವರ ಅದ್ಭುತವಾದಂಥ ಯೋಜನೆ ಇದೆ. ಆಮೆನ್. ಎಲ್ಲರೂ ಯೋಸೇಫನ ಜೀವಿತದಲ್ಲಿ ದೇವರ ಮಹಾ ಉದ್ದೇಶಗಳು, ಗಟ್ಟಿಗಳ್ರಿ, ದೊಡ್ಡ ಉದ್ದೇಶಗಳು ಇವೆ. ನನ್ನಲ್ಲಿಯೂ ದೇವರ ಉದ್ದೇಶಗಳು, ದೇವರ ಯೋಜನೆಗಳು ನನ್ನಲ್ಲಿವೆ. ಓಕೆ, ಆ ಒಂದು ಯೋಜನೆ ಉದ್ದೇಶ ಇರುವ ಕಾರಣವಾಗಿ ಇಲ್ಲಿ ಏನಾಗ್ತಾ ಇದೆ, ಆ ಸಹೋದರರು ಏನು ಮಾಡಿದರು, ಅವನನ್ನು ಕುಣಿಯಲ್ಲಿ ಹಾಕಿಬಿಟ್ಟರು. ಸಹೋದರರು ಅವನ್ನ ಕುಣಿಯಲ್ಲಿ ಹಾಕಿದರು. ಇವತ್ತು ಅನೇಕರು ನಾವು ಕುಣಿಯಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ಬೋದು. ಕುಣಿಯಲ್ಲಿ ಬಿದ್ದಾಗ ನಮಗೆ ಅಲ್ಲಿಂದ ಹೇಗೆ ಬರಬೇಕು ಅಂತ ಗೊತ್ತಿರಲ್ಲ. ಭಾಳ ಸರಿ ನಾವು ಅನೇಕ ಪರಿಸ್ಥಿತಿಯಲ್ಲಿ ಕುಗ್ಗಿರಿ, ಆ ರೀತಿಯಲ್ಲಿ ನಾವು ಅದೇ ಒಂದು ಕುಣಿಯಲ್ಲಿ ಇದ್ದವರಾಗಿ ಆ ವಾತಾವರಣದಲ್ಲಿ ಇದ್ದುಕೊಂಡು ನಮಗೆ ಎಲ್ಲಿ ಹೋಗಬೇಕು ದಿಕ್ಕು ತೋಚದಂಥ ಪರಿಸ್ಥಿತಿಯಲ್ಲಿ ನಾವೇನು ಅಂದ್ಕೊಳ್ತೀವಿ ಗೊತ್ತಾ, ದೇವರೇ ಎಲ್ಲಿದೆಯಪ್ಪ, ದೇವರೇ ನೀನು ಎಲ್ಲಿದೆಯಪ್ಪ ಅಂತ ನಾವು ಆತನ ಪ್ರಶ್ನೆ ಮಾಡುವಂಥ, ಕುಣಿಯಲ್ಲಿರುವಾಗ ಇಂಥ ಒಂದು ಯೋಚನೆಗಳು ನಮಗೆ ಬರ್ತಾ ಇರ್ತದೆ. ಆದರೆ ಕುಣಿಯಲ್ಲಿದ್ದರೂ ಕೂಡ, ನೀವು ಕುಣಿಯಲ್ಲಿ ಇದ್ದರೂ ಕೂಡ, ಪಕ್ಕದಲ್ಲಿ ನೋಡ್ರಿ, ನೀವು ಕುಣಿಯಲ್ಲಿ ಇದ್ದರೂ ಕೂಡ, ಗಟ್ಟಿಗಳ್ರಿ, ನೀವು ಕುಣಿಯಲ್ಲಿದ್ದರೂ ದೇವರ ಯೋಜನೆ
ನಿಮ್ಮ ಮೇಲೆಯೇ ಇದೆ. ದೇವರ ಯೋಜನೆ, ದೇವರ ಒಂದು ಪ್ರಣಾಳಿಕೆ ನಮ್ಮ ಸುತ್ತಮುತ್ತಲಿರುವಂಥ ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡಿಲ್ಲ. ನೀವು ನಂಬುವುದಾದ್ರೆ ಜೋರಾಗಿ ಆಮೇಲೆ ಹೇಳಬೇಕು. ನಾನು ಹೇಳಿದೆ, ದೇವರ ಉದ್ದೇಶ, ದೇವರ ಯೋಜನೆಗಳು ನಮ್ಮ ಸುತ್ತಮುತ್ತಲು ನಾವು ಈಗ ಪ್ರಸ್ತುತ ಹಾದು ಹೋಗ್ತಾ ಇರುವಂಥ ಆ ಒಂದು ದುಃಖದ ಪರಿಸ್ಥಿತಿ, ಕುಗ್ಗಿರುವಂಥ ಪರಿಸ್ಥಿತಿಯ ಮೇಲೆ ಅದು ಆಧಾರಗೊಂಡಿಲ್ಲ. ದೇವರು ನೀನು ಎಲ್ಲೇ ಇರು, ತನ್ನ ಉದ್ದೇಶವನ್ನು ಆತನು ನೆರವೇರಿಸುತ್ತಾನೆ. ಆಮೇನ್, ಹಲ್ಲೆಲೂಯಾ. ಅದು ಕುಣಿಯಂಥ ಪರಿಸ್ಥಿತಿ ಆಗಿರ್ಬೋದು. ಅಲ್ಲಿ ಕುಣಿಯಲ್ಲಿದ್ದು ಸ್ವಲ್ಪ ಸಮಯ ಆದ ನಂತರ ಅಣ್ಣಂದ್ರೆ ಏನು ಮಾಡ್ತಾರೆ ಗೊತ್ತಾ, ಅವನನ್ನು ಮಾರಾಟ ಮಾಡಿಬಿಡ್ತಾರೆ. ಇಷ್ಮಾಯೇಲರು ಬರ್ತಾರೆ, ಮಿದ್ಯಾನರು ಬರ್ತಾರೆ. ಆ ತಮ್ಮನನ್ನು ಏನು ಮಾಡ್ತಾರೆ ಅವರು, ಕುಣಿಯಿಂದ ತೆಗೆದು ಅವನು ಕುಣಿಯಲ್ಲಿ ಬಿದ್ದ, ಕುಣಿಯಲ್ಲಿಂದ ಅವನನ್ನು ಮಾರಾಟ ಮಾಡಿಬಿಡುತ್ತಾರೆ. ಕೇಳಿಸ್ಕೊಳ್ತಾ ಇದ್ದೀರಾ? ಇವತ್ತು ಅನೇಕರು ಕುಣಿಯಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಇರಬಹುದು. ಇವತ್ತು ಅನೇಕರು ನಾನು ಯಾಕಪ್ಪ ಇಲ್ಲಿದ್ದೀನಿ ಅಂತ ನೀವು ಅಂದುಕೊಳ್ತಾ ಇರ್ಬೋದು. ಯಾಕಪ್ಪ ನನ್ನ ಒಂದು ಪರಿಸ್ಥಿತಿ ಹೀಗಿದೆ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಯಾಕಪ್ಪ ನನ್ನ ಪರಿಸ್ಥಿತಿ ಹೀಗೆ ಕುಗ್ಗಿದಂಥ ಪರಿಸ್ಥಿತಿ ಇದೆ, ಯಾಕಪ್ಪ ನನ್ನ ಜೀವಿತದಲ್ಲಿ ಈ ರೀತಿಯಲ್ಲಿ ಯಾರಿಗೋ ನಾನು ಗುಲಾಮನಾಗ್ಬಿಟ್ಟಿನಲ್ಲ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಇದ್ದರೆ ಒಂದು ಶುಭ ಸಂದೇಶ ಏನು ಗೊತ್ತಾ, ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ನೆರವೇರುತ್ತದೆ. ಹಲ್ಲೆಲೂಯಾ. ಎಂಥ ಪರಿಸ್ಥಿತಿ ಇರಲಿ, ದೇವರ ಉದ್ದೇಶ ನಿಮ್ಮನ್ನು ಬಿಡುವುದಿಲ್ಲ. ಆಮೇನ್. ಸೊ ಆತನು ಮಾರಾಟ ಮಾಡಲ್ಪಟ್ಟ ನಂತರ ಅಲ್ಲಿ ನಾವು ನೋಡ್ತೇವೆ, ಅವನು ಕುಣಿಯಲ್ಲಿ ಹಾಕಲ್ಪಟ್ಟನು ಮತ್ತು ಅವನು ಮಾರಾಟ ಮಾಡಲ್ಪಟ್ಟನು. ಮಾರಾಟ ಮಾಡಿದಾಗ ಅವರು ತಗೊಂಡೋಗಿ ಅವನನ್ನು ಇನ್ನೊಂದು ಕಡೆ ಮಾರಾಟ ಮಾಡ್ತಾರೆ. ಕನಸಿನಲ್ಲಿ ಏನು ನೋಡ್ದ, ದೇವರ ಉದ್ದೇಶ ನೋಡ್ದ. ಕನಸು ನಮಗೆ ಏನು ತೋರಿಸ್ತದೆ, ದೇವರ ಚಿತ್ತ ತೋರಿಸ್ತದೆ. ಆ ಒಂದು ದೇವರ ಚಿತ್ತ ಏನಾಗಿತ್ತು, ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ. ಆಮೇನ್, ಹಲ್ಲೆಲೂಯಾ. ಯೇಸುವಿನ ಬಂದ ಕಥೆ ಸಣ್ಣದಾಗಿರಲಿಲ್ಲ, ಆತನ ಒಂದು ಕನಸು ಕೂಡ ಸಣ್ಣದಾಗಿರಲಿಲ್ಲ, ಅದು ದೊಡ್ಡದಾದದ್ದು, ಅದು ವಿಶೇಷವಾದದ್ದು, ಯಾರಿಗೂ ಅರ್ಥವಾಗದೇ ಇರುವಂಥದ್ದು, ಒಡ ಹುಟ್ಟಿದವರಿಗೂ ಅದು ಅರ್ಥವಾಗದೇ ಇರುವಂಥ ದೇವರ ಉದ್ದೇಶಗಳು. ದೇವರು ನಿಮ್ಮಲ್ಲಿ ಏನಿಟ್ಟಿದ್ದಾನೋ ಅದು ಯಾರಿಗೂ ಅರ್ಥ ಆಗಲ್ರಿ. ಅದು ನಿನಗೆ, ನಿನ್ನ ದೇವರಿಗೆ ಮಾತ್ರ. ನಿನ್ನ ಸ್ನೇಹಿತರಿಗೆ ಅರ್ಥ ಆಗೋದಿಲ್ಲ, ನಿನ್ನ ಒಡ ಹುಟ್ಟಿದವರಿಗೆ ಅರ್ಥ ಆಗೋದಿಲ್ಲ, ನಿನ್ನ ಬಂಧು ಬಳಗಕ್ಕೆ ಅರ್ಥ ಆಗೋದಿಲ್ಲ, ಯಾರಿಗೆ ಅರ್ಥವಾಗುವುದಿಲ್ಲ. ದೇವರ ಚಿತ್ತ ಪ್ರಣಾಳಿಕೆ ನಿಮಗಾಗಿ ಏನಾಗಿದೆಯೋ ಅದು ನಿನಗೊಬ್ಬನಿಗೆ ಅರ್ಥ ಆಗ್ತದೆ. ಹಲ್ಲೆಲೂಯಾ. ಆದರೆ ನಾವು ಅನೇಕ ಬಾರಿ ನಮ್ಮ ಒಂದು ಉದ್ದೇಶಗಳನ್ನು, ಚಿತ್ತಗಳನ್ನ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳ ಮೇಲೆ ಆಧಾರ ಪಡ್ತೇವೆ. ದೇವ್ರ ಚಿತ್ತ ಇದ್ದರೆ ನಾನು ಯಾಕೆ ಕುಣಿಯಲ್ಲಿ ಬರಬೇಕು, ದೇವ್ರ ಚಿತ್ತ ಇದ್ದರೆ ನನಗೆ ಯಾಕೆ ಈ ರೀತಿಯಲ್ಲಿ ನಾನು ಗುಲಾಮನಾಗಿ ಅನಿಸ್ಬೇಕು, ದೇವ್ರ ಚಿತ್ತ ಇದ್ದರೆ ನಾನು ಯಾಕೆ ಇಲ್ಲಿ ಮಾರಾಟ ಮಾಡಲ್ಪಡಬೇಕು ಅಂತ ಯೇಸುವನ್ನ ಅಂದ್ಕೊಂಡೇನು. ಒಂದು ವಿಶೇಷತೆ ಯೇಸುವಿಂದ ಏನು ಗೊತ್ತಾ, ಇವತ್ತು ನಾವು ಅಳವಡಿಸ್ಕೊಳ್ಬೇಕಾದ್ದು, ಅವನ ಬಾಯಿಂದ ಮಾತೇ ಬಂದಿಲ್ಲ. ಅನೇಕರು ಕ್ರೈಸ್ತವರು ಅವರು ದೇವರ ಉದ್ದೇಶಗಳನ್ನು ಅಲ್ಲಗಳಿತಾರೆ. ಹೇಗೆ ಗೊತ್ತಾ, ಬಾಯಿಂದ ಮಾತಾಡ್ಬಿಡ್ತಾರೆ ರೀ, ಏನೋ ಮಾತಾಡ್ತಾರೆ. ದೇವರ ಚಿತ್ತಕ್ಕೆ, ಉದ್ದೇಶಕ್ಕೆ ತದ್ವಿರುದ್ಧವಾಗಿ ಅವರು ಮಾತನಾಡುವ ಕಾರಣವಾಗಿ ಅವರು ತಮ್ಮ ಬಾಯಿಯ ಒಂದು ನಿಮಿತ್ತವಾಗಿ ಅವರು ಸೈತಾನನ ಒಂದು ವಶಕ್ಕೆ ಅವರು ಒಳಗಾಗುತ್ತಾರೆ, ಅಥವಾ ದೇವರ ಚಿತ್ತವನ್ನು ಅವರು ತಪ್ಪಿಸಿಕೊಳ್ಳಲಿಕ್ಕೆ ಆಸ್ಪದ ಇದೆ. ಹಲೋ, ಜೀವ ಮರಣಗಳು ನಾಲಿಗೆಯ ವಶ. ಆಮೇನ್, ಹಲ್ಲೆಲೂಯಾ. ಓಕೆ, ಯೇಸುವಿನ ಏನು ಮಾತಾಡಲಿಲ್ಲ. ಇವತ್ತು ನಾವು ಅಳವಡಿಸ್ಕೊಳ್ಬೇಕಾದದ್ದು, ಎಂಥ ಪರಿಸ್ಥಿತಿ ಇರಲಿ, ಪರಿಸ್ಥಿತಿಯ ಬಗ್ಗೆ ನೀವು ವಿಮರ್ಶೆ ಅದನ್ನು ದೊಡ್ಡದಾಗಿ ಮಾಡಬೇಡ್ರಿ. ಯಾಕಂದರೆ ಎಲ್ಲ ಪರಿಸ್ಥಿತಿಗಳನ್ನು ಜಯಿಸಿ ಹೊರತರಲು ಶಕ್ತನಾದವನು ಆತನು ಯೇಸು. ನಿಮ್ಮನ್ನು ಮರಣಕರವಾದಂಥ ಪಾಪದಂಥ ಎಲ್ಲ ಒಂದು ದುರವಸ್ಥೆಯಿಂದ ನಿಮ್ಮನ್ನು ಹೊರತರಲಿಕ್ಕೆ ಶಕ್ತನು ಆ ಯೇಸು. ಮರಣಕರ ಪರಿಸ್ಥಿತಿ ಇದ್ರೂ ಸಹ ದೇವರು ಆತನು ಜೀವವನ್ನು ತಂದು ಆತನು ನಿಮ್ಮನ್ನು ಮರಣದ ಪರಿಸ್ಥಿತಿಯಿಂದ ಹೊರತರಲು ಶಕ್ತನು ಯೇಸು. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ, ಯಾರಿಗೋ ನಾನು ಮಾತಾಡ್ತಾ ಇದ್ದೀನಿ, ಯಾರಿಗೂ ಅಂಥ ಪರಿಸ್ಥಿತಿ ಇದೆ, ಯಾರಿಗೂ ಅಂತ ಕುಗ್ಗಿಸುವಂಥ ಒಂದು ಸಮಸ್ಯೆ ಇರ್ಬೋದು, ನಿಮ್ಮ ಸುತ್ತಮುತ್ತಲು ಕುಣಿಯಂತೆ ಇರ್ಬೋದು, ಅಥವಾ ನೀವು ಯಾರಿಗೋ ಮಾರಾಟ, ಏನಪ್ಪ ನಾನು ಇವ್ರಿಗೆ ಗುಲಾಮನ ಜೀವಿತಾಂತರ, ನಾನು ಇವ್ರಿಗೆ ದುಡಿಬೇಕಾ, ಇಂಥ ಒಂದು ಯೋಚನೆಗಳಿಂದ, ಆ ಒಂದು ಒತ್ತಡದ ಯೋಚನೆಗಳು, ದೇವರ ಚಿತ್ತವನ್ನು ಅಲ್ಲಗಳೆಯುವಂಥ ಯೋಚನೆಗಳಿಂದ ನೀವು ಜೀವಿಸ್ತಾ ಇದ್ದೀರಿ. ಅದು ದೇವರು ಇವತ್ತು ನಿಮ್ಮ ಸಂಗ ಮಾತನಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅಲ್ಲಿಂದ ಹೊರತರಲಿಕ್ಕೆ ಸಿದ್ಧನಾಗಿದ್ದಾನೆ. ಯೇಸುವಿನ ಕಥೆಯನ್ನು ಮುಂದುವರಿಸಿ ನಾವು ಕೇಳಿಸ್ಕೊಳ್ಳೋಣ, ಹೇಗೆ ದೇವರು ಆತನನ್ನು ಹೊರಗಡೆ ತರುತ್ತಾನೆ ಎಂಬುದಾಗಿ. ಓಕೆ, 37ನೇ ಒಂದು ಅಧ್ಯಾಯ 36. ಓಕೆ, ಅವನು ಆ ಒಂದು ಮಿದ್ಯಾನರಿಂದ ಮಾರಾಟ ಮಾಡಲ್ಪಟ್ಟು ಐಗುಪ್ತದಲ್ಲಿರುವಂಥ ಒಬ್ಬ ಅಧಿಕಾರಿ ಪೋತಿಫರ್ ಅನ್ನುವಂಥ ಅವನಿಗೆ ಇವನು ಮತ್ತೆ ಪುನಃ ಮಾರಾಟ ಮಾಡಲ್ಪಡುತ್ತಾನೆ. ಓಕೆ, ಮಿದ್ಯಾನರಿಂದ
ಪೋತಿಫರ್ ಅನ್ನುವಂಥ ಒಬ್ಬ ಅಧಿಕಾರಿ, ಐಗುಪ್ತದಲ್ಲಿ ಜೀವಿಸ್ತಾರಂಥ ಅಧಿಕಾರಿಗೆ. ಓಕೆ, 39:2 ಓದಪ್ಪ. 32 ಆದಿಕಾಂಡ ಕೇಳಿಸ್ಕೊಳ್ಳೋಣ. 39:2. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಓಕೆ, ಮುಂದೋದು. 3. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ಮಾಡಿಕೊಂಡನು. ಓಕೆ, 4ನೇ ವಚನ ಓದಿದ್ರೆ 4. ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಆಮೆನ್, ಆಮೇನ್. ಇಲ್ಲಿ ನೋಡ್ರಿ, ಆ ಒಂದು ವಚನದಲ್ಲಿ ಮೊದಲನೇ ಒಂದು ವಿಶೇಷತೆ ನಾವು ನೋಡ್ತೇವೆ. ಯೋಸೇಫನು ಕುಣಿಯಲ್ಲಿಂದ ಅವನು ಮಾರಾಟ ಮಾಡಲ್ಪಟ್ಟು ಅಲ್ಲಿಂದ ಪೋತಿಫರನಿಗೆ ಮಾರಾಟ, ಐಗುಪ್ತ ದೇಶಕ್ಕೆ ಒಬ್ಬ ಗುಲಾಮನಾಗಿ, ದಾಸನಾಗಿ ಅವನು ಅಲ್ಲಿ ಕೊಂಡುಕೊಳ್ಳಲ್ಪಟ್ಟ ನಂತರ ನಾವು ನೋಡ್ತೇವೆ, ದೇವರು ಯೋಸೇಫನ ಸಂಗಡ ಇದ್ದನು. ಹಲೋ, ಎಲ್ಲರೂ ನನ್ನಿಂದ ಹೇಳ್ಬೇಕು, ದೇವರು ಯೋಸೇಫನ ಸಂಗಡ ಇದ್ದನು. ಇವತ್ತು ನನ್ನ ಪರಿಸ್ಥಿತಿ ಏನೇ ಆಗಿರಲಿ, ಒಂದು ಕುಗ್ಗಿರುವಂಥ ಒಂದು ಪರಿಸ್ಥಿತಿ, ಕುಣಿಯಲ್ಲಿರುವಂಥ ಪರಿಸ್ಥಿತಿ, ಬಹಳ ಒಂದು ಕ್ಷೀಣಿಸಲ್ಪಟ್ಟಂಥ ಒಂದು ಪರಿಸ್ಥಿತಿ, ಎಂಥ ಒಂದು ಪರಿಸ್ಥಿತಿ ಇದ್ರೂ ಕೂಡ ನಾವು ಆ ಪರಿಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು, ದೇವರು ನನ್ನ ಸಂಗಡ ಇದ್ದಾನೆ. ನಾವೆಲ್ಲರೂ ಹೇಳೋಣ, ದೇವರು ನನ್ನ ಸಂಗಡ ಇದ್ದಾನೆ. ಗಟ್ಟಿಯಾಗಿ, ದೇವರು ನನ್ನ ಸಂಗಡ ಇದ್ದಾನೆ. ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಿಮ್ಮ ಸಂಗಡ ಇದ್ರೆ ಏನಂತೆ, ಅವನು ಹೆಚ್ಚುತ್ತಾ ಬಂದನು. ನೋಡ್ರಿ, ಯಾರ ಸಂಗಡ ದೇವರಿದ್ದಾನೋ ಅವರು ಹೆಚ್ಚುತ್ತಾ ಬರುತ್ತಾರೆ. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಹಿ ಬಿಕೇಮ್ ಪ್ರಾಸ್ಪರಸ್ ಮ್ಯಾನ್. ಆತನು ಹೆಚ್ಚು ಬೆಳೆಯುತ್ತಾ, ಆತನು ಫಲಿಸುತ್ತಾ ಬಂದನು. ಫಲಿಸುವಂಥ ವ್ಯಕ್ತಿ ಆದನು. ಯಾರ ಜೊತೆ ದೇವರಿದ್ದಾನೋ ಅವರು ಫಲಿಸ್ತಾರೆ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಫಲಿಸ್ತೀರಿ, ವ್ಯಾಪಾರದಲ್ಲಿ ಫಲಿಸ್ತೀರಿ, ನಿಮ್ಮ ಒಂದು ಕೆಲಸದಲ್ಲಿ ಫಲಿಸ್ತೀರಿ, ನಿಮ್ಮ ಒಂದು ಉದ್ಯೋಗಗಳಲ್ಲಿ, ನಿಮ್ಮ ಒಂದು ಮನೆಗಳಲ್ಲಿ, ಎಲ್ಲ ಭಾಗದಲ್ಲಿ ನೀವು ಫಲಿಸುವಂಥವರಾಗಿರ್ತೀರಿ. ಯಾಕೆ ಫಲಿಸ್ತೀರಿ? ದೇವರು ನಿಮ್ಮ ಸಂಗಡ ಇದ್ದದರಿಂದ ನೀವು ಫಲಿಸುತ್ತೀರಾ. ಪಕ್ಕದಲ್ಲಿ ನೋಡ್ರಿ, ದೇವರು ನಿನ್ನ ಸಂಗಡ ಇದ್ದಾನೆ. ದೇವರು ನಿಮ್ಮ ಸಂಗಡ ಇರುವುದರಿಂದ ನೀವು ಫಲಿಸುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಇಷ್ಟ ಫಲಿಸೋದು, ಅಭಿವೃದ್ಧಿ ಆಗಬೇಕು? ಆಮೇನ್, ಹಲ್ಲೆಲೂಯಾ. ಓಕೆ, ದೇವರು ನಮ್ಮ ಸಂಗಡ ಇರುವುದರಿಂದ, ಯೋಸೇಫನ ಸಂಗಡ ಇದ್ದರಿಂದ ಅವನು ಫಲಿಸುತ್ತಾ ಹೋದನು, ಆತನು ಹೆಚ್ಚಾದನು. ಹಿ ವಾಸ್ ಇನ್ ದ ಹೌಸ್ ಆಫ್ ಹಿಸ್ ಮಾಸ್ಟರ್. ಆತನು ತನ್ನ ಯಜಮಾನನ ಮನೆಯಲ್ಲಿದ್ದನು. ಅವನಲ್ಲಿ ಗುಲಾಮನೇ, ಆದರೆ ಗುಲಾಮನಾಗಿದ್ದರೂ ಕೂಡ ಅವನ ಪರಿಸ್ಥಿತಿಯಲ್ಲಿ ಯಾರಿದ್ದಾರೆ? ಯೇಸು, ದೇವರಿದ್ದಾನೆ. ದೇವರಿದ್ದ ಕಾರಣವಾಗಿ ದೇವರನ್ನು ಬಿಟ್ಟೋದ್ನ, ನೀನು ಗುಲಾಮಾಗಿದ್ದೆ, ನಿನ್ನ ಜೊತೆ ನಾನು ಇರಲ್ಲ. ನಮ್ಮ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ನಮ್ಮ ದೇವರ ವಿಶೇಷತೆನೇ ಅದು. ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ತೊರೆಯುವುದಿಲ್ಲ. ಈಗೋ ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಎಲ್ಲಿವರೆಗಿರ್ತಾನೆ? ಯುಗದ ಸಮಾಪ್ತಿಯವರೆಗೆ, ಕೊನೆಯ ದಿನವರೆಗೆ. ನಾವು ಈ ಲೋಕದಲ್ಲಿ ಕಣ್ಣು ಮುಚ್ಚಿದ್ರು ಮತ್ತೆ ಆತನ ಸಂಗಡನೇ ಇರೋದು. ಹಲೋ, ಹಲ್ಲೆಲೂಯಾ, ಆಮೆನ್. ಓಕೆ, ಆತನು ಫಲಿಸುತ್ತಾ ಬಂದನು. ಮತ್ತು ಅಲ್ಲಿ ನೋಡ್ತೇವೆ 3ನೇ ವಚನ, ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು. ನೋಡ್ರಿ, ದೇವರು ನಿಮ್ಮ ಸಂಗಡ ಇರುತ್ತಾನೆ. ಯಾಕೆ? ನಿಮ್ಮ ಜೀವಿತದಲ್ಲಿ ತನ್ನ ಪ್ಲಾನ್ ಇದೆ. ದೇವರ ಯೋಜನೆ ನಿಮ್ಮ ಜೀವಿತದಲ್ಲಿದೆ, ನಿಮ್ಮ ಕುಟುಂಬಕ್ಕಾಗಿದೆ. ಅದಕ್ಕಾಗಿ ದೇವರು ನಿಮ್ಮ ಸಂಗಡ ಇರುತ್ತಾನೆ. ಯಾವಾಗ ನಿಮ್ಮ ಸಂಗಡ ದೇವರು ಇರ್ತಾನೋ ಆತನ ಯೋಜನೆಯಿಂದ ನೀವು ಫಲಿಸುತ್ತೀರಿ, ನೀವು ಬೆಳೀತೀರಿ, ಅಭಿವೃದ್ಧಿ ಆಗುತ್ತೀರಿ. ಅದನ್ನು ಪೋತಿಫರನು ಯಜಮಾನನು ಯೋಸೇಫನಲ್ಲಿ ನೋಡಿ, ಯೋಸೇಫನ ಸಂಗಡ ದೇವರಿದ್ದಾನೆ, ಅವನನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾನೆ ಅಂತ ಗುರುತಿಸ್ತಾ ಇದ್ದಾನೆ. ಯಜಮಾನನು ಗುರುತಿಸ್ತಾ ಇದ್ದಾನೆ, ದೇವರು ಅವನ ಸಂಗಡ ಇದ್ದ.
ನಿಮ್ಮ ಜೊತೆ ದೇವರಿದ್ದಾನಂತೇಳಿ ಜನರು ಗುರುತಿಸ್ತಾರೆ, ನಿಮ್ಮ ಜೊತೆ ಕೆಲಸದವ್ರದ್ದು ಗುರುತಿಸ್ತಾರೆ, ನಿಮ್ಮ ಅಕ್ಕ ಮನೆ ಪಕ್ಕ ಮನೆ ಆ ನೆರೆಹೊರೆಯವರು ನಿಮ್ಮನ್ನು ಗುರುತಿಸ್ತಾರೆ. ದೇವರು ಇವ್ರ ಸಂಗಡ ಇದ್ದಾರಪ್ಪ. ದೇವರು ಯಾಕಿದ್ದಾನೆ? ದೇವರು ತನ್ನ ಚಿತ್ತವನ್ನು ತನ್ನ ಯೋಜನೆಯನ್ನು ನಮ್ಮ ಮೂಲಕವಾಗಿ ನೆರವೇರಿಸುವುದಕ್ಕಾಗಿ ದೇವರು ನಮ್ಮ ಸಂಗಡ ಇದ್ದಾನೆ. ಆ ಪೋತಿಫರನ್ನು ಇವನ ಬಳಿಯಲ್ಲಿ ದೇವರಿದ್ದಾನೆ ಅಂತ ಗುರುತಿಸಿ, ಇವನ ಅಭಿವೃದ್ಧಿ ಅಂತ ಗುರುತಿಸಿ, ತನ್ನ ಮನೆಯ ಎಲ್ಲ ಆ ಒಂದು ಯಜಮಾನತ್ವವನ್ನು ಅವನಿಗೆ ಒಪ್ಪಿಸಿದನು. ಓಕೆ, 3-4. ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದುಕೊಂಡು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಅಲ್ಲಿಗೆ ಮುಗಿತಾ? ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಆಮೇನ್. ಯಾರ ಸಂಗಡ ದೇವರಿದ್ದಾನೋ, ಯಾರು ದೇವರ ಯೋಜನೆಗಳಿಂದ ನಡೀತಾ ಇದ್ದಾರೋ ಅವರ ಸಂಗಡ ದೇವರಿರುತ್ತಾನೆ. ಅವರನ್ನು ಆತನು ದೇವರೇ ಅಭಿವೃದ್ಧಿ ಪಡಿಸ್ತಾನೆ. ಅದನ್ನು ಜನರು ಗುರುತಿಸ್ತಾರೆ. ಗುರುತಿಸೋದು ಮಾತ್ರ ಅಲ್ಲ, ಅವ್ರೇನು ಮಾಡ್ತಾರೆ ಗೊತ್ತಾ? ಇವನು ದೇವರಿಗೆ ಭಯಪಡುವವನು, ಇವನಿಗೆ ಅಭಿವೃದ್ಧಿ, ದೇವರಿರೋ ಕಾರಣವಾಗಿ ಅಭಿವೃದ್ಧಿ ಇದೆ ಅಂತ ಗುರುತಿಸಿ ಅವರು ನಿಮಗೆ ಜವಾಬ್ದಾರನನ್ನಾಗಿ ಅವರು ಮಾಡುತ್ತಾರೆ. ಪೋತಿಫರನ ಅದನ್ನೇ ಮಾಡ್ದ. ಹಲೋ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡ್ರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಇವನು ಮಾರಿಬಿಟ್ಟವನು, ಗುಲಾಮನಾಗಿ ಪೋತಿಫರನ ಮನೆಗೆ ಮಾರಿಬಿಟ್ಟವನು, ಒಂದು ಗುಲಾಮನು ದೇವರು ಅವನ ಜೊತೆ ಇದ್ದ ಕಾರಣವಾಗಿ, ಅವನನ್ನು ಆಶೀರ್ವಾದ ಮಾಡಿದ ಕಾರಣವಾಗಿ ಅವನಿಗೆ ಆ ಯಜಮಾನನು ತನ್ನ ಒಂದು ಮನೆಯೆಲ್ಲ ಪಾರುಪತ್ಯವನ್ನು ಅಂದರೆ ಯಜಮಾನತ್ವವನ್ನು ಅವನಿಗೆ ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಇವತ್ತು ನಮ್ಮ ಒಂದು ಜೀವಿತದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ, ಏನೇ ಕಷ್ಟ ಇರಲಿ, ಜನರು ನಮ್ಮ ಜೊತೆ ದೇವರಿದ್ದಾನೆ ಎಂಬುದಾಗಿ ಗುರುತಿಸ್ತಾರೆ. ಅದನ್ನು ಗುರುತಿಸಿ ಜನರು ನಮಗೆ ಆ ಒಂದು ಜವಾಬ್ದಾರಿಯನ್ನು, ಆ ಒಂದು ಯಜಮಾನತ್ವವನ್ನು ನಮಗೆ ಒಪ್ಪಿಸಿಕೊಡುವವರಾಗಿದ್ದಾರೆ. ಕಾರಣ ದೇವರು ನಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಓಕೆ, 39 ವಚನ ಓದಮ್ಮ. ನೆಕ್ಸ್ಟ್. ಅದೇ ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ನೋಡ್ರಿ, ನಿನ್ನ ನಿಮಿತ್ತವಾಗಿ ನೀನು ಮಾಡುವಂತ ಕೆಲಸ ಸ್ಥಳದಲ್ಲಿ, ನೀನು ಕೆಲಸ ಮಾಡುವಂತಹ ಸ್ಥಳದಲ್ಲಿ, ನಿನ್ನ ಉದ್ಯೋಗ ಸ್ಥಳದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ಒಂದು ಸ್ಥಳದಲ್ಲಿ, ನಿಮ್ಮ ಸ್ಥಳದಲ್ಲಿ ಏನು ಮಾಡ್ತಾನಂತೆ? ನಿಮ್ಮ ನಿಮಿತ್ತ ಏನು ಮಾಡ್ತಾನಂತೆ? ನನ್ನ ನಿಮಿತ್ತ ಏನು ಮಾಡ್ತಾನೆ ದೇವರು? ಅಭಿವೃದ್ಧಿಯನ್ನು ಮಾಡುತ್ತಾನೆ. ನನಗೆ ಮಾತ್ರ ಅಭಿವೃದ್ಧಿ ಅಲ್ಲ, ನನ್ನ ನಿಮಿತ್ತವಾಗಿ ನಾನು ಮಾಡುವಂಥ ಕೆಲಸದ ಸ್ಥಳದಲ್ಲಿ, ನನ್ನ ಮನೆಯ ಸುತ್ತಮುತ್ತಲು, ನನ್ನ ಒಂದು ಸ್ಥಳದಲ್ಲಿ ದೇವರು ಅಭಿವೃದ್ಧಿಯನ್ನು ತರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಳಗಲ್ಲಲ್ಲಿ ದೇವರ ಮಕ್ಕಳು ಇರುವುದಾದರೆ ದೇವರು ನಿಮ್ಮ ಜೊತೆ ಇದ್ದಾನೆ, ಆತನ ಯೋಜನೆ ಇದೆ. ನಿಮ್ಮ ನಿಮಿತ್ತವಾಗಿ ಕೊಳಗಲ್ಲು ಆಶೀರ್ವದಿಸಲ್ಪಟ್ಟಿದೆ. ಗುಗ್ರಟ್ಟಿಯವರು, ಶ್ರೀರಾಮಪುರಂ ಅವರು, ಬಂಡಿಮೋಟವರು, ಬಂಡೆಟ್ಟಿಯವರು ಎಲ್ಲರೂ ಸಹ ಪ್ರತಿಯೊಬ್ಬರು ನೀವಿರುವ ಕಾರಣವಾಗಿ ದೇವರು ಆ ಒಂದು ಸ್ಥಳವನ್ನು ಆಶೀರ್ವಾದ ಮಾಡುತ್ತಾನೆ. ನೀತಿವಂತನ ಆಶೀರ್ವಾದದಿಂದ ಪಟ್ಟಣವು ಆಶೀರ್ವದಿಸಲ್ಪಡುತ್ತದೆ, ಅಭಿವೃದ್ಧಿ ಆಗುತ್ತದೆ. ಹಲ್ಲೆಲೂಯಾ. ನೀತಿವಂತನ ಆಶೀರ್ವಾದದಿಂದ ಪಟ್ಟಣವು ಆಶೀರ್ವದಿಸಲ್ಪಡುತ್ತದೆ. ಯಾಕೆ? ದೇವರ ಯೋಜನೆ ಇದೆ ನಮ್ಮ ಮೂಲಕ. ದೇವರು ತನ್ನ ಚಿತ್ತವನ್ನು ಮಾಡುತ್ತಾನೆ. ಸೊ ಓಕೆ, ಮುಂದೆ ಹೋದಮ್ಮ. 6ನೇ ವಚನ. ಐಗುಪ್ತನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದದ್ದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನೂ ಚಿಂತಿಸಲಿಲ್ಲ. ಓಕೆ, ಇನ್ನು ಮುಂದೆ. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಓಕೆ ಓಕೆ ಒಂದು ನಿಮಿಷ. ಓಕೆ, ಇಲ್ಲಿ ಆ್ಯಕ್ಚುಲಿ ಇಂಗ್ಲೀಷ್ ಬೈಬಲಲ್ಲಿ ವೆಲ್ ಫೇವರ್ಡ್ ಅಂದರೆ ದಣಿಯ ದೃಷ್ಟಿಯಲ್ಲಿ ಅವನು ಮೆಚ್ಚುಗೆಯನ್ನು ಪಡೆದನು ಅಂತ ಹೇಳ್ತದೆ. ಹಲ್ಲೆಲೂಯಾ. ದೇವರು ನಿಮ್ಮ ಜೊತೆ ಇದ್ದರೆ, ಆತನ ಯೋಜನೆ ನಿಮ್ಮ ಮೇಲೆ ಇರುವುದರಿಂದ ದೇವರು ನಿಮ್ಮ ಜೊತೆ ಇರುತ್ತಾನೆ. ನಿಮ್ಮ ಜೊತೆ ಇರುವುದು ಮಾತ್ರವಲ್ಲ, ನೀವು ಅಭಿವೃದ್ಧಿ ಹೊಂದುತ್ತೀರಿ. ಅದು ಮಾತ್ರವಲ್ಲ, ನೀವು ಯಾವುದೇ ಸ್ಥಳದಲ್ಲಿರಲಿ ದೇವರು ನಿಮಗೆ ಆ ಒಂದು ಮೆಚ್ಚುಗೆಯನ್ನು ಪಡೆಯುವಂತೆ ಆತನು ಮಾಡುತ್ತಾನೆ.
ಹಲ್ಲೆಲೂಯ. ಯಜಮಾನನು ಅವನ ಜೊತೆ ದೇವರಿದ್ದಾನೆ ಅಂತ ಗುರುತಿಸಿ ಅವನು ಮೆಚ್ಚುಗೆಯನ್ನು ಪಡೆದನು. ಆಮೇಲೆ ಹಲ್ಲೆಲೂಯ. ಓಕೆ, ಈಗ ಎಷ್ಟು ಜನ ಒಪ್ಕೊಳ್ತೀರಿ ದೇವರ ಯೋಜನೆ ಇದೆ ಯೋಸೇಫನ ಜೀವಿತದಲ್ಲಿ? ಒಪ್ಕೊಳ್ತೀರಾ? ಓಕೆ, ನಿಮ್ಮ ಜೀವಿತದಲ್ಲಿ ಇದೆಯಾ? ಎಸ್, ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಇದೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ದೊಡ್ಡ ಯೋಜನೆ ಇಟ್ಟಿದ್ದಾನೆ. ತನ್ನ ಪರಲೋಕ ಯೋಜನೆ ಇಟ್ಟಿದ್ದಾನೆ. ಯೋಜನೆ ಇದೆ ಅಂದ ಮಾತ್ರಕ್ಕೆ ಯಾರು ನಮ್ಮನ್ನು ಸಿಂಹಾಸನದಲ್ಲಿ ಕುಂದ್ರಿಸೋದಿಲ್ರಿ. ಹಲೋ, ನಾನು ಹೇಳಿದೆ ಪ್ರಾರಂಭದಲ್ಲೇ, ವೈರಿಯು ಸರ್ವ ಪ್ರಯಾಸ ಮಾಡಿ ನಮ್ಮನ್ನು ದೇವರ ಚಿತ್ತ ಮಾಡದಂತೆ ನಮ್ಮನ್ನು ದಾರಿ ತಪ್ಪಿಸುತ್ತಾನೆ. ನನ್ನ ಕಡೆ ನೋಡ್ರಿ, ನಾನು ಹೇಳಿದೆ ಬಾಂಬ್ ಬಿದ್ದು ಕೂಡ ತಿರುಗಿ ನೋಡಬಾರ್ದಂತೆ. ದೇವರೇನು ಮಾಡ್ತಾನೆ? ಸೈತಾನ ಏನು ಮಾಡ್ತಾನೆ? ದೇವರ ಚಿತ್ತವನ್ನು ದಾರಿ ತಪ್ಪಿಸುತ್ತಾನೆ. ಇವಾಗ ಹೆಂಗೆ ನೀವು ವಾಕ್ಯ ಕೇಳದಂತೆ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾನೋ ಇದನ್ನು ಬೀಳಿಸಿ, ಹಂಗೆ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಕುಣಿಯಾದರೂ ತರ್ತಾನೆ. ಪರಿಸ್ಥಿತಿಗಳು ಎಲ್ಲೋ ನೀವು ಮಾರಲ್ಪಟ್ಟಿದ್ದೀರಿ, ನೀವು ಯಾರಿಗೂ ಗುಲಾಮರಾಗಿದ್ದೀರಿ ಅಂತ ಅವನು ಗುರುತಿಸ್ತಾ ಇರ್ತಾನೆ. ಓಕೆ, ಇಲ್ಲಿ ನಾವು ಕೊನೆ ಒಂದು ಪೋತಿಫರ್ನ ಮನೆಗೆ ಬಂದ, ಎಲ್ಲ ಒಂದು ಮೆಚ್ಚುಗೆಯನ್ನು ಪಡೆದ, ಯಜಮಾನ ಮೆಚ್ಚಿಬಿಟ್ಟ, ಬೀಗ ಕೊಟ್ಬಿಟ್ಟ, ಮನೆದೆಲ್ಲ ಜವಾಬ್ದಾರಿ ನಿಂದೆ ಅಪ್ಪ, ಎಲ್ಲ ನಿಂದೆ ಅಂತ ಹೇಳ್ದ. ಓಕೆ, ಆಮೇಲೆ ಆದರೆ ಈ ಪ್ಲ್ಯಾನ್ನ ಮತ್ತೆ ಸೈತಾನ ಇನ್ನೊಂದು ಥರ ಪ್ರಯತ್ನ ಮಾಡ್ತಾನೆ. ಅನೇಕರು ನೀವು ಕುಣಿಯಲ್ಲಿರುವಂಥ ಪರಿಸ್ಥಿತಿ ಇರ್ಬೋದು, ಮಾರಿಬಿಟ್ಟಂಥ ಒಂದು ಪರಿಸ್ಥಿತಿಯಲ್ಲಿರ್ಬೋದು, ದೇವರು ನಿಮ್ಮನ್ನು ಅಲ್ಲಿಂದ ಹೊರತರ್ತಾನೆ. ಆದರೆ ಇನ್ನೊಂದು ಕಡೆ, ಇನ್ನೊಂದು ಹಂತ ನಾವು ನೋಡ್ತೇವೆ. ಒಂದು ಯಜಮಾನನ ಒಂದು ಮೆಚ್ಚುಗೆಯನ್ನು ಪಡೆದ ಮೇಲೆ, ಒಂದು ಸ್ವಲ್ಪ ಅಭಿವೃದ್ಧಿ ನೀವು ಕಂಡ ಮೇಲೆ, ಸೈತಾನು ಮತ್ತೆ ನಮ್ಮ ಯೋಜನೆಯನ್ನು, ದೇವರ ಯೋಜನೆಯನ್ನು ನಮ್ಮ ಜೀವಿತದಲ್ಲಿ ಆತನು ತಪ್ಪಿಸಲು ಪ್ರಯತ್ನ ಮಾಡುತ್ತಾನೆ. ಅವನು ಸತತವಾಗಿ ಪ್ರಯತ್ನ ಮಾಡ್ತಾನೆ. ಅವನು ನಮ್ಮ ಹಣದ ವಿರುದ್ಧವಾಗಿಲ್ಲ, ಅವನು ನಮ್ಮ ಒಂದು ಜೀವಿತದ ವಿರುದ್ಧವಾಗಿಲ್ಲ, ಅವನು ನಮ್ಮ ಜೀವಿತದಲ್ಲಿರುವಂಥ ಆ ದೇವರ ಯೋಜನೆ ವಿರುದ್ಧವಾಗಿದ್ದಾನೆ. ಅರ್ಥ ಆಗಿಲ್ಲ? ಆಮೇಲೆ ಕೆಲವು ಬಂದು, ಸೈತಾನ್ ನಿಮ್ಮ ಹಣದ ವಿರುದ್ಧವಾಗಿಲ್ಲ, ಸೈತಾನ್ ನಿಮ್ಮ ಆರೋಗ್ಯದ ವಿರುದ್ಧವಾಗಿಲ್ಲ, ಸೈತಾನ್ ನಿಮ್ಮ ಯಾವುದೇ ಒಂದು ವಿರುದ್ಧವಾಗಿಲ್ಲ. ಅವನಿಗಿರೋದು ಒಂದೇ ಒಂದು, ನಿಮ್ಮ ಜೀವಿತದಲ್ಲಿ ಆ ದೇವರ ಯೋಜನೆ ನೆರವೇರಕೂಡದು. ಅದು ಒಂದೇ ಅವನ ಒಂದು ಪ್ಲ್ಯಾನ್. ನೋಡ್ರಿ ಇಲ್ಲಿ ನೆಕ್ಸ್ಟ್ ವಚನ, 7ನೇ ವಚನ. ಇಲ್ಲಿ ಓದ್ಮ, ಸೇಮ್ ಚಾಪ್ಟರ್ 7. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ಒಂದು ನಿಮಿಷ. ಓಕೆ, ಇನ್ನೊಂದ್ಸಲ ಅದು ರಿಪೀಟ್ ಓದು. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಸೈತಾನ ಕಣ್ಣಿಟ್ಟಿದ್ದಾನ್ರಿ. ಹಲೋ, ಸೈತಾನ್ ಏನು ಮಾಡ್ತಿದ್ದಾನೆ? ದೇವರ ಯೋಜನೆಯನ್ನಿಟ್ಟುಕೊಂಡು ಜೀವಿಸ್ತಾ ಇರುವಂಥ ಜೀವಿತಗಳ ವಿರುದ್ಧವಾಗಿ ಅವನು ಕಣ್ಣಿಟ್ಟಿದ್ದಾನೆ. ಇಲ್ಲಿ ಪೋತಿಫರ್ನ ಹೆಂಡತಿ ಕರೀತಾ ಇದ್ದಾಳೆ, ನನ್ನ ಜೊತೆ ಮಲಗಬಾ ಅಂತ. ಪುರುಷನೆಲ್ಲ ಕರೆದಿದ್ದಿಲ್ಲಿ, ಸ್ತ್ರೀ ಯಜಮಾನನ ಹೆಂಡತಿ ಕರೀತಾ ಇದ್ದಾಳೆ. ಹಲೋ, ಪೋತಿಫರ್ನಿಲ್ಲ, ಮನೇಲಿಲ್ಲ, ಮನೆ ಯಜಮಾನತ್ವ ಎಲ್ಲ ಯಾರ್ದು? ಪಾರುಪತ್ಯ, ಯೋಸೆಫಂದು. ಅವನಿಗೆ ಎಲ್ಲ ಅಧಿಕಾರ ಇದೆ. ಇವಾಗ ಏನು ಮಾಡ್ಬೋದು? ಏನಾದರೂ ಮಾಡ್ಬೋದು. ಯೋಸೆಫನಿಗೆ ಅಧಿಕಾರ ಇದೆಯಲ್ಲ, ಅವನಿಗೆ ಯಜಮಾನನೇ ಮೆಚ್ಚಿದಾಗ ಅವನು ಏನು ಮಾಡ್ಬೋದು? ಸಲಿಗೆ ತೆಕ್ಕೊಂಡು ಅವನು ಅವಳ ಜೊತೆ ಮಲಗಬಹುದಾಗಿತ್ತು, ಆದರೆ ಅವನು ಅದನ್ನು ಮಾಡಲಿಲ್ಲ. ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿದೆ, ಪ್ರತಿಯೊಬ್ಬರ ಜೀವಿತದಲ್ಲಿದೆ. ದಯಮಾಡಿ ಕೆಲವರು ಅರ್ಥ ಮಾಡ್ಕೊಂಡಿದ್ರೆ, ಕೆಲವರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಇನ್ನೂ ಕೆಲವರು ನನ್ನ ಉದ್ದೇಶ ಏನಪ್ಪ ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಶ್ನೆಯಲ್ಲಿರ್ಬೋದು. ಸೈತಾನ ಆಗಲೇ ದಾರಿ ತಪ್ಪಿಸಿದ್ದಾನೆ. ದಯಮಾಡಿ ದೇವರ ಉದ್ದೇಶಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಾಗ ನೀವು ದೇವರ ಬಳಿ ಇದ್ದರೆ ಆ ಉದ್ದೇಶಗಳನ್ನು ನೀವು ನೆರವೇರಿಸ್ತೀರಾ. ಹಲ್ಲೆಲೂಯಾ. ಇಲ್ಲಿಯವರೆಗೆ ದೇವರು ಯೋಸೇಫನ ಸಂಗಡ ಇದ್ದನು ಅಂತ ಹೇಳ್ತಾ ನೋಡ್ತಾ ಇದ್ದೀವಿ. ಎಲ್ಲಿ ಅವನು ಮಾತಾಡಲಿಲ್ಲ. ಓಕೆ, ಇಲ್ಲಿ ನಾವು ನೋಡ್ರಿ ಏನು ಮಾಡ್ತಾನೆ. ಆ ಹೆಂಡತಿ ಕರೆದಾಗ, ಮಲಗಲಿಕ್ಕೆ ಬಾ ಅಂತ ಕರೆದಾಗ ಅವನೇನು ಹೇಳ್ತಾನೆ ನೋಡ್ರಿ. ಫಸ್ಟ್ ಟೈಮ್ ಯೋಸೇಫನು ತನ್ನ ಬಾಯಿಂದ ಏನೋ ಮಾತಾಡ್ತಾ ಇದ್ದಾನೆ. ಓದಮ್ಮ.
ಆದರೆ ಯೋಸೇಫನು ಒಪ್ಪದೆ, ಹಾ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ, ಹಾ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಹಾ. ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಹಾ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ಹಾ. ನೀನು ಅವನ ಧರ್ಮಪತ್ನಿಯಾದದರಿಂದ ಹಾ. ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹಾ. ಹೀಗಿರುವಲ್ಲಿ ಹಾ. ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಹಲೋ, ದೇವರು ನಮ್ಮ ಸಂಗಡ ಇದ್ದಾನೆ. ಪಕ್ಕದಲ್ಲಿ ನೋಡಿಡ್ರಿ, ದೇವರು ನಿನ್ನ ಸಂಗಡ ನನ್ನ ಸಂಗಡ ಇದ್ದಾನೆ. ನಾವಿರ್ಬೇಕ್ರಿ ದೇವ್ರ ಸಂಗಡ. ಹಲೋ, ಇವಾಗ ಹೇಳ್ರಿ, ದೇವ್ರ ಸಂಗಡ ನಾವಿರ್ಬೇಕು. ಹೆಂಗಿರೋದು? ದೇವರು ನಮ್ಮ ಸಂಗಡ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ನಾವು ಎಲ್ಲಿ ಹೋದ್ರಲ್ಲಿ ನಮ್ಮ ಸಂಗಡ ಇದ್ದಾನೆ. ಏಸಪ್ಪ ನನ್ನ ಜೊತೆ ಇದ್ದಾನೆ. ಆದ್ರೆ ನಾನು ಏಸಪ್ಪನ ಜೊತೆ ಇದ್ದೇನೆ ಅನ್ನೋದಕ್ಕೆ ಏನು, ಅದಕ್ಕೇನು ಆಧಾರ? ಏನು ಆಧಾರ ಅಂದರೆ, ಈ ಪಾಪಕ್ಕೆ ಸೆಳೆಯುವಂಥ ಕೆಲವು ಸಂಗತಿಗಳು, ಅಂದರೆ ಯಾರು ನೋಡದೇ ಇರುವಾಗ, ಯಾರು ಗಮನಿಸದೇ ಇರುವಾಗ, ಏನಾಗ್ತೈತೆ ಅಂತ ಯಾರು ನೋಡದೇ ಇರುವಾಗ ನಾವು ಏನು ಮಾಡ್ತಾ ಇದ್ದೀವಿ? ದೇವ್ರ ಜೊತೆ ಇದ್ದೀವಾ? ದೇವರ ಯೋಜನೆ ಜೊತೆ ಇದ್ದೀವಾ? ಯಾರು ನೋಡ್ತಾ ಇಲ್ಲ ಬಿಡು, ಮಲ್ಕೊಂಡ್ರೆ ಏನಾಯಿತು ಅಂತ ಏಸವನ್ ಮಾಡಿದರೆ ಅವನೇನು ಹೇಳ್ತಾನೆ ನೋಡ್ರಿ, ನಾನು ಇಂಥ ಒಂದು ಘೋರ ಒಂದು ದುಷ್ಟತನವನ್ನು ಹೇಗೆ ಮಾಡಲು ಸಾಧ್ಯ? ನನ್ನ ದೇವರ ವಿರುದ್ಧವಾಗಿ ನಾನು ಪಾಪ ಹೇಗೆ ಮಾಡಲಿ ಅಂತಾನೆ. ಯಾರು ನೋಡದೇ ಇರುವಾಗ ನಾವು ಏನು ಮಾಡ್ತೀವಿ? ಭಾಳ ಪ್ರಾಮುಖ್ಯ, ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು. ಏನು ಮಾತಾಡ್ತೀವಿ? ಚರ್ಚ್ನವ್ರು ಇದ್ದರೆ ಮಾತ್ರ ಹಲ್ಲೆಲೂಯಾ ಆಮೆನ್ ಬರ್ತದೆ. ಚರ್ಚ್ನವ್ರು ಇಲ್ಲ ಅಂದರೆ ಏನು ಬರ್ತದೆ? ಅದೇ ಹಲ್ಲೆಲೂಯಾ ಆಮೆನ್ ಬರ್ತದ? ಹೇಳ್ಬೇಡ್ರಿ, ಉತ್ತರ ಹೇಳ್ಬೇಡ್ರಿ ಯಾರು ನನಗೆ. ದೇವರು ಎಲ್ಲ ಕಡೆ ಇದ್ದಾನೆ, ದೇವರು ನೋಡ್ತಾ ಇದ್ದಾನೆ. ಯೋಸೇಫನಿಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ಅವನ ಜೊತೆ ಇದ್ದಾನೆ. ನಾನು ದೇವರ ದೊಡ್ಡ ಯೋಜನೆಗಾಗಿ ನಾನು ಮಾಡಲ್ಪಟ್ಟವನು. ನನ್ನ ಜೊತೆ ಆ ಯೆಹೋವ ದೇವರು, ಆ ಯೇಸು ನನ್ನ ಜೊತೆ ಇದ್ದ ಕಾರಣವಾಗಿ ನಾನು ಆತನ ವಿರುದ್ಧವಾಗಿ ಪಾಪ ಮಾಡಲ್ಲ, ತಿರಸ್ಕಾರ ಮಾಡಬೇಕು. ನಾವು ದೇವರ ಜೊತೆ ಇದ್ದರೆ ದೇವರಿಗೆ ಯಾವುದು ಬೇಡವಾಗಿದೆಯೋ ಅದನ್ನು ನಾವು ತಿರಸ್ಕಾರ ಮಾಡಬೇಕು. ಆಗ ಅದು ಸಾಕ್ಷಿ ನೀವು ದೇವರ ಜೊತೆ ಇದ್ದೀರಂತ. ದಾರಿಯಲ್ಲಿ ಬಂದಿದ್ದೆಲ್ಲ ನಾವು ಕಬಳಿಸ್ಕೊಂತ ಇದ್ರೆ ಅದು ದೇವ್ರ ಜೊತೆ ಅಲ್ಲ. ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ. ಚಾನ್ಸ್ ಸಿಕ್ತು, ಬಾಲೆ ಒಂದು ಸಣ್ಣದು ಮಾಡಿದ್ರೆ ಏನಾಯ್ತು? ದೇವ್ರು ನೋಡ್ತಾ ಇದ್ದಾನೆ. ಈ ದಿನಮಾನಗಳಲ್ಲಿ ಒಂದು ಪದ ನನಗೆ ಯಾವಾಗಲೂ ಹೃದಯದಲ್ಲಿ ಹೊಡಿತಾ ಇದೆ. ಮತ್ತೆ ಎಂಬಡಿಸೋರ್ತೆ 4ನೇದೇ ತೆಗಿಬಿಡ್ರಿ, ಅಲ್ಲಿ ಹೇಳ್ತದೆ ಒಂದು ಫ್ರೇಸ್, ಓಕೆ? ರಹಸ್ಯದಲ್ಲಿ ನೋಡುವ ನಿನ್ನ ತಂದೆ. ರಹಸ್ಯದಲ್ಲಿ ನೋಡುವ, ಗಟ್ಟಿಗೆ ಹೇಳ್ರಿ ಎಲ್ಲರೂ, ರಹಸ್ಯದಲ್ಲಿ ನೋಡುವ ನಿನ್ನ ತಂದೆ. ಯಾರ ತಂದೆ ರಹಸ್ಯದಲ್ಲಿ ನೋಡ್ತಾ ಇದ್ದಾನೆ? ನನ್ನ ತಂದೆ. ತಂದೆ ಯಾರು ನೋಡ್ತಾ ಇದ್ದಾನೆ? ಮಕ್ಕಳನ್ನು ನೋಡ್ತಾ ಇದ್ದಾನೆ. ಅವ್ರು ಏನು ಮಾಡ್ತಾರೆ, ಅವ್ರು ಹೇಗೆ ಮಾತಾಡ್ತಾರೆ, ಅವ್ರು ಹೇಗೆ ವರ್ತಿಸ್ತಾರೆ, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ರಹಸ್ಯದಲ್ಲಿ ನೋಡುವ ತಂದೆ ಇದ್ದಾನೆ. ನಮಗಿಷ್ಟ ಬಂದಂತೆ ನಾವು ಜೀವಿಸ್ಲಿಕ್ಕೆ ಆಗೋದಿಲ್ಲ ನಮ್ಮನ್ನು ಆತನು. ಅಂದರೆ ಇವಾಗ ಆ ರಹಸ್ಯದಲ್ಲಿ ನೋಡುವ ತಂದೆ ಅಂತಂದರೆ ಆತನ ಬಚ್ಚಿಟ್ಕೊಂಡು ನೋಡ್ತಾ ಇಲ್ಲರಿ. ನಾವು ನಾವು ಅಂದ್ಕೊಳ್ತೀವಿ ಏನೋ ಗೂಢಚಾರಿ ಮಾಡ್ತದೇನಂತ. ಇಲ್ಲ, ಆತನಿಗೆ ಎಲ್ಲ ಬಟ್ಟ ಬಯಲು. ನೀನು ಮನೆ ಒಳಗೆ ಏನೋ 10 ಕೋಣೆ ಒಳಗೆ ದೂರಿ ಅಲ್ಲಿ ಹೋಗಿ ಏನು ಮಾಡಿದ್ರು ಕೂಡ ಆತನಿಗೆ ನಿನ್ನ ಹೃದಯ ತೆರೆದ ಹೃದಯದಂತೆ ಎಲ್ಲ CCTV ಥರ ಕಾಣ್ತಾ ಇರ್ತದೆ, ಎಲ್ಲ ಬಟ್ಟ ಬಯಲಾಗಿ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರ ಉದ್ದೇಶ ಇದೆ. ದೇವರ ಉದ್ದೇಶವನ್ನು ಅಲ್ಲಗಲಿಲಿಕ್ಕೆ ಸೈತಾನ್ ಸರ್ವ ಪ್ರಯಾಸ ಮಾಡ್ತಾನೆ. ಆದರೆ ನಾವೇನು ಮಾಡಬೇಕು? ದೇವರ ಜೊತೆ ನಾವು ಹಿಡಿದುಕೊಳ್ಳಬೇಕು. ದೇವರನ್ನು ಯಾವ ಉದ್ದೇಶಕ್ಕಾಗಿ ದೇವರು ನನ್ನನ್ನು ಹಿಡಿದುಕೊಂಡಿದ್ದಾನೋ ಅದೇ ಉದ್ದೇಶಕ್ಕಾಗಿ ನಾನು ಆತನನ್ನು ಹಿಡಿದುಕೊಳ್ಳಬೇಕಾಗಿದೆ. ಹಿಡಿದುಕೊಳ್ಳೋದಂದ್ರೇನು? ನಾನು ದೇವರ ಚಿತ್ತಕ್ಕೆ ವಿರುದ್ಧವಾದ್ದನ್ನು ಅಲ್ಲಗಲಿಬೇಕು, ನಾನು ಅದನ್ನು ತಿರಸ್ಕರಿಸಬೇಕು. ಓದಪ್ಪ ಮುಂದೆ. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗಲೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯಲ್ಲಿ ಇರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. ಇದನ್ನು ಇಲ್ಲಿ ಒಂದು ಪದ ಇದೆ, ನೀವು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ಓಕೆ, ಅಲ್ಲಿ ಇಲ್ಲ, ನೀವು ಅಲ್ಲಿ ನೋಡಿದ್ರೆ ಕೂಡ ಸಿಗೋದಿಲ್ಲ, ನಾವು ಓದಿದ್ರೆ ಮಾತ್ರ ಕೇಳಿಸ್ಕೊಳ್ಬೋದು. ದಿನೇ ಓದಪ್ಪ ಅದು, ದಿನೇ ಪ್ರತಿದಿನ. ಮತ್ತೆ ಆಕೆ ಯೋಸೇಫನ ಸಂಗಡ ಪ್ರತಿದಿನಾಲು ಈ ಮಾತನ್ನು ಆಡಿದಾಗಲೂ ಸಾಕು. ಯೋಸೇಫನ ಪೋತಿಫರನ ಒಂದು ಹೆಂಡತಿ ಪ್ರತಿದಿನ ಅವನನ್ನು ಬೆನ್ನಟ್ತಾ ಇದ್ಲು. ಪ್ರತಿದಿನ
ಪ್ರತಿದಿನ ನನ್ನ ಜೊತೆ ಮಲಗು, ಪ್ರತಿದಿನ ನನ್ನ ಜೊತೆ ಮಲಗು. ಸೈತಾನು ಪ್ರತಿದಿನ ನಿಮ್ಮನ್ನು ಪಾಪದಲ್ಲಿ ಬೀಳಬೇಕೆಂಬುದಾಗಿ ಆತನು ಸರ್ವ ಪ್ರಯಾಸ ಮಾಡ್ತಾನೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಾವು ಯಾರನ್ನು ನುಂಗಲಿ ಎಂಬುದಾಗಿ ಅವನು ಸತತವಾಗಿ ಪ್ರಯಾಸ ಮಾಡ್ತಾನೆ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ. ಯಾಕೆ? ದೇವರ ಚಿತ್ತ ನಿನ್ನಲ್ಲಿ ನೆರವೇರಬಾರ್ದು. ಓಕೆ, ಅವ್ನು ನೇರವಾಗಿ ಬರಲ್ಲ. ಪೋತಿಫರನ ಹೆಂಡತಿ ಮೂಲಕ ಬರ್ತಾ ಇದ್ದಾನೆ. ಬಂದು ಏನು ಮಾಡ್ತಾನೆ? ಪ್ರತಿದಿನ ಬಂದು ನನ್ನ ಜೊತೆ ಮಲಗು 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 ಅಂತ ಹಾಕಿ ಬೆನ್ನಟ್ಟುತ್ತಾ ಇದ್ದಾಳೆ. ಅದು ಅಷ್ಟು ಈಸಿ ಅಲ್ಲ, ಓದ್ದಷ್ಟು ನಾವು ಅಷ್ಟು ಈಸಿ ಅಲ್ಲ. ಅವನು ಒಂದು ದಾಸನಾಗಿ ಕೊಂಡುಕೊಳ್ಳಲ್ಪಟ್ಟವನು, ಒಂದು ಗುಲಾಮನು. ಯಜಮಾನ ಅವನನ್ನು ಮೆಚ್ಚಿ ಅವನಿಗೆ ಎಲ್ಲ ಜವಾಬ್ದಾರಿನ ಒಪ್ಪಿಸಿಕೊಟ್ಟ ನಂತರ ಈಗ ಆ ಮನೆಯಲ್ಲಿನೇ ಅವನಿಗೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಹಲ್ಲೆಲೂಯಾ, ಆಮೆನ್. ದೇವರ ಯೋಜನೆಗೆ ನಾವು ಹಿಂಬಾಲಿಸ್ತಾ ಇರುವುದಾದರೆ, ದೇವರ ಯೋಜನೆಗಳಿಗೆ ನಾವು ಎಸ್ ಅಂತ ಹೇಳುವುದಾದರೆ, ನಾವು ಕೆಲವು ಸಂಗತಿಗಳನ್ನು ಬಿಟ್ಟು ಬಿಡಬೇಕು. ಪ್ರತಿದಿನ ಅದು ಬರ್ತದೆ, ಪ್ರತಿದಿನ ತಿರಸ್ಕಾರ ಮಾಡಬೇಕು, ಪ್ರತಿದಿನ ಅದು ನಮ್ಮನ್ನು ವಶ ಮಾಡ್ಲಿಕ್ಕೆ ನೋಡ್ಕೊಳ್ತದೆ, ಪ್ರತಿದಿನ ನಾವು ಎದುರಿಸಬೇಕು, ಪ್ರತಿದಿನ ನಾವು ದೇವರ ಜೊತೆ ನಾವು ಆತನನ್ನು ಹಿಡಿದಿಟ್ಕೊಳ್ಳಬೇಕು. ಪ್ರತಿದಿನ. ಯಾಕೆ? ರಹಸ್ಯದಲ್ಲಿ ನೋಡುವ ನಿನ್ನ ತಂದೆ ಇದ್ದಾನೆ. ನಿನ್ನನ್ನು ಬಹಿರಂಗವಾಗಿ ಆತನು ಏನು ಮಾಡ್ತಾನೆ? ನಿಮಗೆ ಬಹುಮಾನವನ್ನು ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲೇ ನೋಡಿ ಹೇಳ್ರಿ, ಪ್ರತಿದಿನ ನಾನು ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ತಿರಸ್ಕರಿಸ್ತೇನೆ. ಆಮೆನ್, ಹಲ್ಲೆಲೂಯಾ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಆ ಕಥೆ ನಾನು ಬೇಗನೆ ಮುಕ್ತಾಯ ಮಾಡ್ತಾ ಇದ್ದೇನೆ, ಇವಾಗ ಸ್ವಲ್ಪ ಕ್ಲೋಸಿಂಗ್ನ ಬರ್ತಾ ಇದ್ದೇನೆ. ಸೊ ಇಲ್ಲಿ ನಾವು ನೋಡ್ತೇವೆ, ಆ ಒಂದು ಯೋಸೇಫನು ಕೊನೆಗೆ ಅವನ ಪೋತಿಫರನ ಒಂದು ಹೆಂಡತಿ ಕೊನೆಗೆ ಅವನನ್ನು ವಂಚಿಸಿ ಅವನು ಮಲಗಲಿಲ್ಲ ಅಂತ ಅವನ ಕಾರಣಕ್ಕಾಗಿ ಅವನನ್ನು ಸೆರೆಮನೆಗೆ ಹಿಡಿದು ಕೊಡುತ್ತಾಳೆ. ಯಜಮಾನಿಗೆ ಸುಳ್ಳು ಹೇಳ್ತಾಳೆ. ಏನಂತ ಹೇಳ್ತಾಳೆ? ಇವನು ನನ್ನ ಜೊತೆ ಮಲಗಬೇಕಂತ ಬಂದ, ನಾನು ಇವನನ್ನು ತಪ್ಪಿಸ್ಕೊಂಡೆ ಅಂತ ಸುಳ್ಳುಗಳನ್ನೇ ಹೇಳಿ. ದೇವರ ಯೋಜನೆ ಇರುವಾಗ ಅನೇಕ ಸುಳ್ಳುಗಳು ಮಧ್ಯದಲ್ಲಿ ಬರುತ್ತದೆ ಪ್ರಿಯರೇ. ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಅನೇಕ ಸುಳ್ಳುಗಳು ಬರ್ಬೋದು, ನಮ್ಮನ್ನು ನಿಂದೆ ಮಾಡಬಹುದು, ನಮ್ಮನ್ನು ಕೆಟ್ಟವರಂತ ಅದು ಗುರುತಿಸ್ಬೋದು. ಅಂಥ ರೀತಿಯಲ್ಲಿ ಅವು ಎದುರು ಬರ್ತವೆ. ನಾವು ಅಂದ್ಕೊಳ್ತೀವಿ ದೇವರ ಚಿತ್ತ ಇದ್ರೆ ಇವೆಲ್ಲ ಆಗ್ಬಾರ್ದಲ್ಲಪ್ಪ, ಎಲ್ಲ ಸಲೀಸಾಗಿ ಆಗ್ಬಿಡ್ಬೇಕು, ಎಲ್ಲ ನೇರವಾಗಿ ನಾವು ಹೋಗ್ಬಿಡ್ಬೇಕು, ಯಾವುದು ಎದುರು ಬರಬಾರ್ದು. ನಮ್ಮ ಯೋಚನೆ ಇದು, ನಮ್ಮ ಯೋಚನೆ ಆಗಿರ್ತದೆ. ಆದರೆ ದೇವರ ಚಿತ್ತಕ್ಕೆ ಪ್ರತಿದಿನ ಎದುರುತ್ತದೆ, ಪ್ರತಿದಿನ ತಿರಸ್ಕಾರ, ಪ್ರತಿದಿನ ನಮಗೆ ಆ ದಾರಿಯನ್ನು ತಪ್ಪಿಸುವಂಥ ಅನೇಕ ಸಂಗತಿಗಳು ಅಲ್ಲಿ ಸೈತಾನ್ ತರುತ್ತಾನೆ. ಆಮೆನ್. ಸೊ ಅವನು ಸೆರೆಮನೆಯಲ್ಲಿ ಹೋಗ್ತಾನೆ. ಸೆರೆಮನೆ ಅಂತ ಅಷ್ಟು ಆರಾಮಾಗಿರುವಂಥ ಸ್ಥಳ ಅಲ್ಲ. ಈಗಿನ ದಿನಮಾನಗಳಲ್ಲಿ ರಾಜಕಾರಣಿಗಳು ಸೆರೆಮನೆಯಲ್ಲಿ ಹಾಕಿದರೆ ಎ ಸಿ ಕೂಡ ಇದಾವಂತೆ, ಗೊತ್ತಿಲ್ಲ ನನಗೆ. ಸೆರೆಮನೆಯಲ್ಲಿ ರಾಜಕಾರಣಿಗಳು ಹೋದರೆ ಅವ್ರಿಗೆ ಎ ಸಿ ಕೂಡ ಇರ್ತದಂತೆ. ಆದರೆ ಯೋಸೇಫನು ಹೋದಂಥ ಸೆರೆಮನೆ ಅಂಥದ್ದು ಇರಲಿಲ್ಲ, ಒಂದು ಡಂಜನ್ ಅಂದರೆ ಗವಿ ಥರ. ಸೆರೆಮನೆ ಭಾಳ ಕಠಿಣವಾದಂಥ ಒಂದು ಸ್ಥಳ, ಇಕ್ಕಟ್ಟಾದಂಥ ಒಂದು ಸ್ಥಳ. ಏನು ಮಾಡಲಿಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ, ಹಿಂದೆ ಹೋಗೋಕ್ಕಾಗಲ್ಲ, ಎಡಕ್ಕೆ ಹೋಗೋಕ್ಕಾಗಲ್ಲ, ಬಲಕ್ಕೆ ಹೋಗೋಕ್ಕಾಗಲ್ಲ. ಅಂಥ ಒಂದು ಬಿಕ್ಕಟ್ಟು ಇರುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ಇರುವಾಗ ನೋಡ್ರಿ, ಅನೇಕ ಬಾರಿ ನಾವೇನು ಮಾಡ್ತೀವಿ ಗೊತ್ತಾ? ಕಷ್ಟ ಬಂದಾಗ ನಾವು ದೇವ್ರ ಬಗ್ಗೆ ಯೋಚನೆ ಮಾಡಲ್ಲ, ನಮ್ಮ ಪರಿಸ್ಥಿತಿನೇ ನೋಡ್ತಿರ್ತೀವಿ. ನಮ್ಮ ಫೋಕಸ್ ಎಲ್ಲ ನಮ್ಮ ಸುತ್ತಮುತ್ತಲು. ಅಯ್ಯೋ, ಈ ಕಡೆ ಸೆರೆಮನೆ, ಈ ಕಡೆ ಸೆರೆಮನೆ, ಈ ಕಡೆ ಗೋಡೆ, ಈ ಕಡೆ ಗೋಡೆ, ಆ ಕಡೆ ಗೋಡೆ, ಎಲ್ಲಿ ಸ್ವತಂತ್ರನೇ ಇಲ್ಲಪ್ಪ, ಇಲ್ಲಿ ಇಷ್ಟು ಕಷ್ಟ ಇದೆಯಲ್ಲಪ್ಪ ಅಂತ ನಾವು ನೋಡ್ತಾ ಇರ್ತೀವಿ. ಸೆರೆಮನೆಯಲ್ಲಿ ಏನಾಯ್ತು ಗೊತ್ತಾ? ನಿಮಗೊಂದು ಅಲ್ಲಿ ನಾವು ಆದಂಥ ಘಟನೆಯಿಂದ ಕಲ್ತ್ಕೊಳ್ಬೇಕಂತ ವಿಷಯ. ಇಂತಹ ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಇಬ್ಬರು ಪಾನದಾಯಕರ ಮುಖ್ಯಸ್ಥನನ್ನು ಮುಖ್ಯಸ್ಥ ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನು ಪಾನ ಪಾತ್ರೆಯನ್ನು ಫರೋಹನ ಕೈಗೆ ಕೊಡುವವನಾದನು. ಆದರೆ ಮುಖ್ಯ ಭಕ್ಷಕಾರನನ್ನು ಫರೋಹನು ಗಲ್ಲಿಗೆ ಹಾಕಿಸಿದನು. ಮುಖ್ಯ ಪಕ್ಷಕಾರನು ಓಕೆ, ಭಕ್ಷಕಾರನು ಓಕೆ. ಇಲ್ಲಿ ಪಾನಗಾರನು, ಮುಖ್ಯ ಪಾನಗಾರನು. ಎಲ್ಲ ಹೇಳ್ರಿ, ಪಾನಗಾರನು, ಮುಖ್ಯ ಪಾನಗಾರನು, ಮುಖ್ಯ ಭಕ್ಷಗಾರನು. ಓಕೆ, ಇಬ್ಬರು ಸೆರೆಮನೆಯಲ್ಲಿದ್ದಾರೆ ಯೋಸೇಫನ ಜೊತೆ. ರಾಜನು ಇವರಿಬ್ಬರು ತನ್ನ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಮುಖ್ಯ ಒಂದು ಪಾನಗಾರನು, ಮುಖ್ಯ ಭಕ್ಷಗಾರನು. ಇವರಿಬ್ಬರನ್ನ ಏನು ಮಾಡಿದ್ದಾನೆ? ಸೆರೆಮನೆಯಲ್ಲಿ ಹಾಕಿಬಿಟ್ಟಿದ್ದಾನೆ. ಏನೋ ತಪ್ಪು ಮಾಡಿದ್ದಾರೆ. ಸೊ ಸೆರೆಮನೆಯಲ್ಲಿ ಇವರಿಬ್ಬರಿಗೆ ಕನಸು ಬರ್ತದೆ. ನಾನು ಕಥೆನ ಬೇಗ ಹೇಳ್ತಾ ಇದ್ದೇನೆ. ಇಬ್ಬರಿಗೆ ಏನು ಬರ್ತದೆ? ಕನಸು ಬರ್ತದೆ. ಆದರೆ ಕನಸಿದ ಒಂದು ಅರ್ಥ ಗೊತ್ತಿಲ್ಲ. ಸೆರೆಮನೆಯಲ್ಲಿ ಯಾರಿದ್ದಾರೆ? ಈ ಮುಖ್ಯ ಪಾನಗಾರ ಮತ್ತು ಮುಖ್ಯ ಭಕ್ಷ್ಯಗಾರನ ಜೊತೆ ಯಾರಿದ್ದಾರೆ ಸೆರೆಮನೆಯಲ್ಲಿ? ಯೋಸೇಫನಿದ್ದಾನೆ. ಓಕೆ. ಸೊ ದುಃಖದಲ್ಲಿರುವ ಒಂದು ಮುಖವನ್ನು ಇಟ್ಕೊಂಡಾಗ ಯೋಸೇಫನು
ಅವರಿಗೆ ಆ ಕತೆ ಆ ಒಂದು ಕನಸಿನ ಒಂದು ಅರ್ಥವನ್ನು ಅವರಿಗೆ ಹೇಳ್ತಾನೆ. ಅವರಿಗೆ ಬಂದಂಥ ಕನಸಿನ ಅರ್ಥವನ್ನು ಹೇಳುತ್ತಾನೆ. ಓಕೆ, ರೈಟ್. ಇಲ್ಲಿ ಕನಸಿನ ಅರ್ಥ ಹೇಳಿದ್ರು, ಅದು ಏನಂತ ನಾವು ಡೀಟೇಲ್ ಬೇಕಾಗಿಲ್ಲ. ಆದರೆ ನಾನು ನಿಮ್ಗೆ ಹೇಳೋದು ಏನಂತಂದರೆ, ಒಂದು, ಸೆರೆಮನೆಯಲ್ಲಿದ್ದಾಗಿಯೂ ಸಹ ದೇವರು ಕೊಟ್ಟಂಥ ವರವನ್ನು ಅವನಲ್ಲಿ ಉಪಯೋಗ ಮಾಡುತ್ತಾ ಇದ್ದಾನೆ. ಇವತ್ತು ನಿಮಗೆ ಹೇಳಬೇಕಂತ ಒಂದು ವಿಷಯ, ನಾವು ಅನೇಕ ಸಾರಿ ಎಲ್ಲ ಚೆನ್ನಾಗಿದ್ದರೆ ಮಾತ್ರ ನಾವು ನಮಗಿರುವಂಥ ಒಂದು ಏನು ವರ, ನಮಗಿರುವಂಥ ಟ್ಯಾಲೆಂಟು, ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದು ಮಾಡಲಿಕ್ಕೆ ನಾವು ಮುಂದೆ ಬರ್ತೀವಿ. ಸಂತೋಷವಾಗಿರ್ಬೇಕು, ನನಗೆ ಪಾಕೆಟ್ನಾಗ ಫುಲ್ಲು ರೊಕ್ಕ ಇರಬೇಕು. ಓಕೆ, ಎಲ್ಲ ಚೆನ್ನಾಗಿ ನಡೀತಾ ಇರಬೇಕು. ಆವಾಗ ನಾನು ಏನಾದರೂ ಮಾಡಲಿಕ್ಕೆ ಸಿದ್ಧ. ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಚರ್ಚಿಗೆ ಹೋಗ್ತೀನಿ, ನಾನು ಕಾಣಿಕೆ ಕೊಡ್ತೀನಿ, ನಾನು ಏನೋ ಮಕ್ಕಳ ಸಭೆ ಅದಕ್ಕೆ ಕಾಣಿಕೆ ಕೊಡ್ತೀನಿ, ನಾನು ಅದು ಮಾಡ್ತೀನಿ, ದೇವ್ರಿಗೆ ಇದು ಮಾಡ್ತೀನಿ ಅಂತ ನಾವೇನು ಮಾಡ್ತೀವಿ, ಕುಣಿತಾ ಇರ್ತೀವಿ. ಆದರೆ ಸೆರೆಮನೆಯಲ್ಲಿದ್ದಾಗ, ಯೋಸೇಫನಂಥ ಪರಿಸ್ಥಿತಿಯಲ್ಲಿದ್ದಾಗ ದೇವರು ನಿಮಗೆ ಕೊಟ್ಟಂಥ ಆ ಒಂದು ಬಹುಮಾನವನ್ನು ದೇವರಿಗಾಗಿ ಉಪಯೋಗ ಮಾಡಲಿಕ್ಕೆ ಸಿದ್ಧರಿದ್ದೀರಾ? ಎಸ್ನೋ ಹೇಳ್ಬೇಡ್ರಿ, ಯಾಕಂದರೆ ಅಷ್ಟು ಈಸಿ ಅಲ್ಲ. ಹೇಳ್ದಷ್ಟು ಈಸಿ ಅಲ್ಲ. ಅವನು ದುಃಖದಲ್ಲಿದ್ದಾನೆ, ಒಳ್ಳೆಯದು ಮಾಡಿ ಕೂಡ ಅವನು ಕೆಟ್ಟ ಹೆಸರನ್ನು ಪಡೆದಿದ್ದಾನೆ. ನಿಯತ್ತಾಗಿ ದಣಿಯ ಯಜಮಾನನ ಒಂದು ಮನೆಯಲ್ಲಿ ಅವನು ಕೆಲಸ ಮಾಡಿದ್ರು ಕೂಡ ಅವನಿಗೆ ಏನಾಯಿತು? ಕೆಟ್ಟ ಹೆಸರು ಬಂತು. ಯಜಮಾನಳಿಗೆ ಅವನು ಮಲಗಲಿಕ್ಕೆ ಅಂದರೆ ವ್ಯಭಿಚಾರ ಮಾಡಲಿಕ್ಕೆ ಹೋದ ಅಂತ ಅವನಿಗೆ ಒಂದು ಕೆಟ್ಟ ಹೆಸರು ಬಂತು. ಅಂಥ ಒಂದು ಯೋಚನೆಗಳು, ಅಂಥ ಒಂದು ಪರಿಸ್ಥಿತಿ. ಅಣ್ಣಂದರು ಅವನನ್ನು ಕುಣಿಯಲ್ಲಿ ಹಾಕಿದರು, ಅಣ್ಣಂದರೆ ಮಾರಿಬಿಟ್ರು. ಅವನು ಎಲ್ಲಿಂದನೋ ಎಲ್ಲೋ ಬಂದು ಇವಾಗ ಏನಪ್ಪ, ಅಯ್ಯೋ ಇದೇನು ನನ್ನ ಗತಿ. ಒಂದು ವೇಳೆ ಯೋಸೇಫನ ಒಂದು ಸ್ಥಳದಲ್ಲಿ ನಾವಿದ್ದರೆ ನಮಗೆ 24 ತಾಸು ಹತ್ರ ಕೂಡ ಅದು ಸಾಲದು. ನಾವಾಗಿದ್ದರೆ ಅಳ್ತಿದ್ದೇನು. ಇವತ್ತಿನ ಯೋಸೇಫ್ಗಳು ಅಳ್ತಾರೆ, ಅಯ್ಯೋ ನಮ್ಮ ಅಣ್ಣದ್ರು ಹಿಂಗೆ ಮಾಡಿದ್ರು, ಅಯ್ಯೋ ನನ್ನ ಪೋತಿಫರ್ ಹಿಂಗೆ ಮಾಡ್ದ, ಅಯ್ಯೋ ಅವನು ಏನು ಹಿಂಗೆ ಮಾಡಿದ್ಲು, ಅಯ್ಯೋ 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 ಅಂತ ನಾವು ಬೇರೆ ಅಳ್ಕೊಂತ ಕುಂದಿರ್ತಾ ಇದ್ವಿ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಯೋಸೇಫನ್ ಏನು ಮಾಡ್ತಾ ಇದ್ದಾನೆ? ದೇವರು ಕೊಟ್ಟಂಥ ವರವನ್ನು ಆ ಸೆರೆಮನೆಯಲ್ಲಿ ಅವನು ಅದನ್ನು ಉಪಯೋಗ ಮಾಡುತ್ತಾ ಇದ್ದಾನೆ. ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಆಗಿರಲಿ, ದೇವರು ಪ್ರತಿಯೊಬ್ಬರಿಗೆ ನಿಮಗೊಂದು ಆತನ ವರವನ್ನು ಕೊಟ್ಟಿದ್ದಾನೆ. ಆ ವರವನ್ನು ಆತನ ಮಹಿಮೆಗಾಗಿ ಎಂಥ ಪರಿಸ್ಥಿತಿ ಕೂಡ ಅದನ್ನು ಉಪಯೋಗ ಮಾಡಿರಿ. ಹಲೋ, ಕೇಳಿಸೋದೆ? ಅರ್ಥ ಆಯ್ತಾ ನಾನು ಹೇಳಿದ್ದು? ದೇವರು ಎಲ್ಲರಿಗೂ ಆತನ ವರವನ್ನು ಕೊಟ್ಟಿದ್ದಾನೆ. ಸುಮ್ಮನೆ ನಾವು ಇರಬಾರ್ದು, ಯಾರೂ ಸುಮ್ಮನೆ ಕೂತ್ಕೊಳ್ಬಾರ್ದು. ಪರಿಸ್ಥಿತಿಯನ್ನು ನೋಡ್ತಾ ನಾವು ಅದರ ಬಗ್ಗೆ ಹತ್ಕೊಂತ ಗೋಳಾಡ್ತಾ ಇರಬಾರ್ದು. ದೇವರು ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೊಟ್ಟರೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ನಮಗೆ ಸುವಾರ್ತೆ ಹೇಳಲಿಕ್ಕೆ ಕೊಟ್ಟರೆ ಸುವಾರ್ತೆ ಹೇಳಲಿಕ್ಕೆ, ಏನೆಲ್ಲ ಅವಕಾಶ ಸಿಗ್ತದೋ ಎಲ್ಲವನ್ನ, ದೇವರು ಕೊಟ್ಟಂಥ ವರವನ್ನು, ದೇವರಿಟ್ಟಂಥ ಯೋಜನೆಯನ್ನು ನಮ್ಮ ಜೀವಿತದಲ್ಲಿ ನಾವು ದೇವರಿಗಾಗಿ, ದೇವರ ಮಹಿಮೆಗಾಗಿ, ಆತನ ರಾಜ್ಯಕ್ಕಾಗಿ ನಾವು ಉಪಯೋಗ ಮಾಡಿದಾಗ, ಆಮೇನ್, ಹಲ್ಲೆಲೂಯಾ. ಯಾವಾಗ ಆತನು ಯೋಸೇಫ್ ಅನ್ಕೊಂಡ, ನಾನು ಈ ಒಂದು ಮುಖ್ಯ ಪಾನಗಾರ ಮತ್ತು ಮುಖ್ಯ ಈ ಒಂದು ಭಕ್ಷಕನಿಗೆ ನಾನು ಕನಸಿನ ಅರ್ಥ ಹೇಳಿದರೆ ಬಹುಶಃ ನನ್ನ ಈ ಒಂದು ಕಷ್ಟದ ಪರಿಸ್ಥಿತಿಯಿಂದ ನಾನು ಹೊರಗೆ ಬರ್ತೀನೇನೋ ಅಂತ ಅನ್ಕೊಂಡ. ಓಕೆ, ಅಲ್ಲಿ ಕನಸಿನ ಅರ್ಥ ಹೇಳಿದ್ಮೇಲೆ ಒಬ್ಬನು ಅರಸನ ಬಿಡುಗಡೆ ಹೊಂದುತ್ತಾನೆ. ಓಕೆ, ಪಾನಗಾರ ಅವನು ಭಕ್ಷಿ ಅನ್ನೋನು, ಅವನಿಗೆ ಬಂದಂಥ ಕನಸಿನಲ್ಲಿ ಅವನಿಗೆ ಅರ್ಥ ಏನಂತಂದರೆ ಅವನನ್ನು ಅರಸನು ಕೊಲ್ಲುತ್ತಾನೆ, ಅಂದರೆ ಶಿಕ್ಷಿಸ್ತಾನೆ, ಅವನು ಸತ್ತು ಹೋಗ್ತಾನೆ. ಓಕೆ, ಯಾರು ರಕ್ಷಿಸಲ್ಪಟ್ಟರು, ಅವನು ಸೆರೆಮನೆಯಿಂದ ಬಿಡುಗಡೆ ಹೊಂದಿದ್ನೋ ಅವನಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾ? ನನ್ನ ಬಗ್ಗೆ ಸ್ವಲ್ಪ, ಯೋಸೇಫ್ ಹೇಳ್ತಾನೆ, ನನಗೆ ಬಗ್ಗೆ ಸ್ವಲ್ಪ ಹೋಗಿ ಅರಸನಿಗೆ ಹೇಳು, ನನ್ನ ನೀನು ಬಿಡಿಸೋಕ್ಕೆ ಇದನ್ನು ಟ್ರೈ ಮಾಡಂತಂದರೆ ವಾಕ್ಯ ಹೇಳ್ತದೆ ಕ್ಲಿಯರಾಗಿ ಸ್ಪಷ್ಟವಾಗಿ. 40:23 ನೋಡ್ರಿ, ಆದಿಕಾಂಡ 40:23 ಏನು ಮಾಡ್ತಾನೆ? ಆದಾಗೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡದೆ ಮರೆತು ಬಿಟ್ಟನು. ಅವನಿಗೆ ಒಳ್ಳೆಯದೇನೋ ಒಂದು ಗಂಡ, ಮುಖ್ಯ ಪಾನದಾಯಕ ಏನು ಮಾಡ್ದ? ಯೋಸೇಫನ ಬಗ್ಗೆ ಮರ್ತು ಹೋಗ್ಬಿಟ್ಟ. ಯಾರು ಅವನಿಗೆ ಬಿಡುಗಡೆ ಆಗಲಿಕ್ಕೆ ಅವನು ಸಹಾಯ ಆಯಿತು, ಅವನನ್ನೇ ಮರೆತುಬಿಟ್ಟ. ಅಂದರೆ ಆ ಮುಖ್ಯ ಪಾನಗಾರ ಹೊರಗಡೆ ಹೋದ, ಮುಖ್ಯ ಭಕ್ಷಿ ಅವನು ಸತ್ತು ಹೋದ, ಇವನು ಯೋಸೇಫನ ಅಲ್ಲೇ ಸೆರೆಮನೆಯಲ್ಲಿ ಉಳ್ಕೊಂಡ. ಆಮೇನ್. ನಮ್ಮ ಒಂದು ಗಿಫ್ಟ್ಗಳು, ನಮಗೆ ದೇವರು ಕೊಟ್ಟಂಥ ವರಗಳು ನಾವು ನಮ್ಮ ಸ್ವಂತ ಉಪಯೋಗಕ್ಕಾಗಿ ನಾವು ಉಪಯೋಗ ಮಾಡೋಕ್ಕಾಗಲ್ಲ. ಅದು ದೇವರ ರಾಜ್ಯಕ್ಕಾಗಿ, ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಉಪಯೋಗ ಮಾಡಬೇಕು. ಹಲೋ, ಮಾಡ್ತೀರಾ? ದೇವರು ನಿಮ್ಗೆ ಕೊಟ್ಟಂಥ ವರವನ್ನು ತನ್ನ ಉದ್ದೇಶಕ್ಕಾಗಿ, ಆತನ ಯೋಜನೆಗಾಗಿ ಉಪಯೋಗ ಮಾಡ್ತೀರಾ? ದೇವರ ರಾಜ್ಯಕ್ಕಾಗಿ ಉಪಯೋಗ ಮಾಡ್ತೀರಾ? ಎಸ್, ಆಮೇನ್. ಪ್ರತಿಯೊಬ್ಬರಲ್ಲಿ ಇಟ್ಟಿದ್ದಾನೆ.
ನಾವು ಮುಂಬರುವಂಥ ದಿನಗಳಲ್ಲಿ ಈ ಗುಡ್ ಫ್ರೈಡೇ ಮತ್ತು ಸಾಟರ್ಡೇ ಮತ್ತು ಸಂಡೇ ಈ 3 ದಿನಗಳು ನಾವು ಸುವಾರ್ತೆ ಸ್ವಸ್ಥತ ಕೂಟಗಳನ್ನು ನಾವು ಏರ್ಪಡಿಸ್ಕೊಂಡಿದ್ದೇವೆ. ಏನು ಮಾಡಬೇಕು? ನಾವು ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಉಚಿತವಾಗಿ ನಾವು ಹೊಂದಿಕೊಂಡಂಥ ವರ. ನಮಗೆ ಯಾವ ರಕ್ಷಣೆಯನ್ನು ನಾವು ಹೊಂದಿಕೊಂಡಿದ್ದೇವೋ ನಾವು ಇತರರಿಗೆ ರಕ್ಷಣೆ ಹೊಂದುವಂತೆ ನಾವು ಅವರನ್ನು ಕರ್ಕೊಂಡು ಬರಬೇಕು. ಇವಾಗಿಂದನೇ ಸಿದ್ಧತೆ ಮಾಡೋಣ. ಗುಡ್ ಫ್ರೈಡೇ, ಸ್ಯಾಟರ್ಡೇ ಸಾಯಂಕಾಲ ಮತ್ತು ಈಸ್ಟರ್ ಕಂಬೈನ್ಡ್ ಸರ್ವಿಸ್ ಇರ್ತದೆ. ನಾವೇನು ಮಾಡಬೇಕಂದ್ರೆ ಇಬ್ಬರನ್ನ ಶಿಷ್ಯರನ್ನಾಗಿ ಮಾಡಲಿಕ್ಕಾಗಿ ಅವ್ರನ್ನ ಸುವಾರ್ತೆ ಹೇಳೋದಕ್ಕೆ ಇಲ್ಲಿ ಕರ್ಕೊಂಬರೋಣ. ದೇವರು ಅದ್ಭುತವನ್ನು ಅವ್ರ ಜೀವನದಲ್ಲಿ ಮಾಡುತ್ತಾನೆ. ದೇವರು ಅವರನ್ನು ಬಿಡಿಸುತ್ತಾನೆ, ದೇವರನ್ನು ಸ್ವಸ್ಥ ಮಾಡುತ್ತಾನೆ ಮತ್ತು ದೇವರು ಅವರನ್ನು ರಕ್ಷಣೆ ಕೊಡುತ್ತಾನೆ. ಅವರ ಮೂಲಕವಾಗಿ ಅನೇಕರು ರಕ್ಷಣೆ ಹೊಂದುತ್ತಾರೆ. ಎಷ್ಟು ಜನ ನಂಬ್ತೀರಿ ರಕ್ಷಣೆ ಅದು ನಿಮಗೆ ಕೊಟ್ಟಂಥ ಒಂದು ವರ ಎಂಬುದಾಗಿ? ನಿಮಗೆ ಕೊಟ್ಟಂಥ ರಕ್ಷಣೆ ಏನು ಮಾಡಬೇಕು? ಇನ್ನೊಬ್ಬರಿಗಾಗಿ ನಾವು ಅವರು ಕೂಡ ರಕ್ಷಣೆ ಹೊಂದುವಂತೆ ನಾವು ಅದನ್ನು ಉಪಯೋಗ ಮಾಡೋಣ. ಹಲ್ಲೆಲೂಯ. ಓಕೆ, ಇಲ್ಲಿ ನಾವು ನೋಡ್ತೇವೆ. ಅದಾದ ನಂತರ ಈಗ ಅವನು ಅಂದುಕೊಂಡಂತೆ ಅವನ ಒಂದು ವರ ಅವನನ್ನು ಬಿಡಿಸ್ತದೆ ಅಂತ ಅಂದ್ಕೊಂಡ್ರು, ಆಗಲಿಲ್ಲ. ದೇವರ ಚಿತ್ತ ಅವನ ಜೀವದಲ್ಲಿದೆ, ದೇವರ ಯೋಜನೆ ಇದೆ. ಆದರೂ ಕೂಡ ಅವನ ಜೀವದಲ್ಲಿ ಅವನಂದುಕೊಂಡಂತೆ ಅದು ಆಗಲಿಲ್ಲ. ಅವನು ಮರೆತು ಹೋದ. ಮುಖ್ಯ ಪಾನಗಾರ ಅಲ್ಲಿ ಅರಸನಿಗೆ ಒಂದು ಕೊನೆಯದಾಗಿ ಒಂದು ಕನಸು ಬರ್ತದೆ. ಅವನು ಒಂದು ಕನಸನ್ನು ನೋಡ್ತಾನೆ. 2 ಕನಸುಗಳು ಬರ್ತದೆ ಅವನಿಗೆ. ಅದರ ಒಂದು ಇದು ಗೊತ್ತಿಲ್ಲ. ಎಲ್ಲರನ್ನ ಕರೆಸ್ತಾನೆ, ಯಾರು ಕರೆಸಿದ್ರು ಅದಕ್ಕೆ ಉತ್ತರ ಹೇಳಲ್ಲ. ಕೊನೆಗೆ ಆ ಒಂದು ಅರಸನ ಜೊತೆಯಲ್ಲಿ ಕೆಲಸ ಮಾಡುವಂಥ ಆ ಪಾನಗಾರ, ಮುಖ್ಯ ಪಾನಗಾರ ಅರಸನ ಹತ್ರ ಮಾತಾಡ್ತಾರೆ. ಯಾಕೆ ದುಃಖವಾಗಿದೆಯಾ ಅರಸನೇ ಅಂತ ಕೇಳಿದ್ರೆ, ಇಲ್ಲಿ ಹಿಂಗೆ ಕನಸು ಬಂತು, ಅದ್ರ ಅರ್ಥ ಗೊತ್ತಿಲ್ಲ. ಅವಾಗ ಇವನು ಅಂದುಕೊಂಡಂತ ರೀತಿಯಲ್ಲಿ ಬಿಡುಗಡೆ ಆಗಲಿಲ್ಲ. ಆದರೆ ಪಾನಗಾರ ಏನು ಮಾಡ್ತಾನೆ ಗೊತ್ತಾ? ಅಲ್ಲಿ ಸೆರೆಮನೆಯಲ್ಲಿ ಒಬ್ಬನಿದ್ದಾನೆ, ನನ್ನ ಕನಸನ್ನು ಅವನು ಹೇಳ್ದ, ಅದು ಹೇಳಿದಾಗ ನನಗೆ ಬಿಡುಗಡೆ ಆಯಿತು, ನಿನಗೆ ಕೂಡ ಬಿಡುಗಡೆ ಆಗ್ತದೆ. ಈವನ್ ನಿನಗೆ ಕೂಡ ಕನಸಿನ ಅರ್ಥ ಸಿಗುತ್ತದೆ ಅಂಥೇಳಿ ಏನು ಮಾಡ್ತಾನೆ ಗೊತ್ತಾ? ಆ ಒಂದು ಯೋಸೇಫನ್ನು ಕರೆ ಕಳಿಸ್ತಾರೆ. ಎಲ್ಲಿ? ಅರಸನ ಬಳಿಯಲ್ಲಿ ಕರೆ ಕಳಿಸ್ತಾರೆ. ಆಮೇಲೆ ಈಗ ಅರಸನ ಮುಂದೆ ನಿಂತುಕೊಂಡು ಅರಸನಿಗೆ ಬಂದಂಥ ಕನಸನ್ನು ಅವನು ಉತ್ತರವಾಗಿ ಹೇಳ್ತಾನೆ, ಪರಿಷ್ಕಾರ ಕೊಡ್ತಾನೆ, ಉತ್ತರ ಹೇಳ್ತಾನೆ, ಆ ಕನಸಿನ ಅರ್ಥ ಹೇಳ್ತಾನೆ. ನಾನು ಕಥೆನ ಸಣ್ಣದಾಗಿ ಹೇಳ್ತಾ ಇದ್ದೀನಿ, ಆಯಿತಾ? ಅರಸನಿಗೆ ತನ್ನ ಕನಸಿನ ಒಂದು ಅರ್ಥ ಗೊತ್ತಾಯಿತು. ಅರ್ಥ ಗೊತ್ತಾದ್ಮೇಲೆ ಏನಾಯಿತು? ಅಲ್ಲಿ ನಾವು ನೋಡ್ತಾನೆ, ಯೋಸೇಫನು ಆತನಿಗೆ ಒಂದು ಸಲಹೆ ಕೊಡ್ತಾನೆ. ನೀನು ಒಬ್ಬನನ್ನು ಇದಕ್ಕೆ ಅಧಿಕಾರಿಯಾಗಿ ಮಾಡಬೇಕು. ಒಂದು ದೊಡ್ಡ 7 ವರ್ಷಗಳು ಅಭಿವೃದ್ಧಿ ಇದೆ, 7 ವರ್ಷಗಳು ಬರಗಾಲ ಇದೆ. ಓಕೆ, 7 ವರ್ಷ ನಿನಗೆ ಅಭಿವೃದ್ಧಿ ಇದೆ, 7 ವರ್ಷ ಬರಗಾಲ ಇದೆ. ಬರಗಾಲದಲ್ಲಿ ಈ ಒಂದು ಅಭಿವೃದ್ಧಿಯಲ್ಲಿ ಬಂದಂಥ ಒಂದು ಏನಂತಾರೆ ಫಸಲನ್ನು ನೀನು ಆ 7 ವರ್ಷಗಳು ಉಪಯೋಗ ಮಾಡ್ಬೋದು ಎಂಬುದಾಗಿ ಒಂದು ಐಡಿಯಾ ಕೊಡ್ತಾನೆ. ಅದೆಲ್ಲ ಕಥೆಯನ್ನು ನಾನು ಸಣ್ಣದಾಗಿ ಹೇಳ್ತಾ ಇದ್ದೀನಿ. ಕೊನೆಗೆ ಅರಸನು ಒಬ್ಬ ವ್ಯಕ್ತಿ ಬೇಕು ಅಂತ ಯೋಸೇಫನು ಹೇಳಿರ್ತಾನೆ, ಅದಕ್ಕೆಲ್ಲ ನೋಡ್ಕೊಳ್ಳಿಕ್ಕೆ. ನೋಡ್ರಿ, 41ನೇ ಅಧ್ಯಾಯ 37ನೇ ವಚನ 37 ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ಲಾಸ್ಟ್ ಪಾಯಿಂಟ್. ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರಿದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನ ಸಲಹೆ ಕೊಡ್ತಾನೆ. ಆದರೆ ಅರಸನು ಆ ಯೋಸೇಫನಲ್ಲಿ ಏನೋ ಗುರುತಿಸ್ತಾನೆ. ಅರ್ಥ ಹೇಳಿದ್ಯಾರು? ಕನಸಿನ ಅರ್ಥ ಹೇಳಿದ್ಯಾರು? ಯೋಸೇಫ. ಕನಸಿನ ಅರ್ಥ ಹೇಳಿ ಅದಕ್ಕೆ ಒಂದು ಪರಿಷ್ಕಾರ ಕೊಟ್ಟವರು ಯಾರು? ಯೋಸೇಫ. ಮತ್ತು ಇದನ್ನು ಮಾಡಲಿಕ್ಕೆ ಕರ್ತನ ಆತ್ಮನು ಇರುವಂಥ ವ್ಯಕ್ತಿ, ನಿನಗಿಂತ ಉತ್ತಮನು ಯಾರು ಇಲ್ಲ ಎಂಬುದಾಗಿ ಯಾರು ಗುರುತಿಸ್ತಾ ಇದ್ದಾರೆ? ಫರೋಹನೇ ಗುರುತಿಸ್ತಾ ಇದ್ದಾನೆ. ಯಾರಲ್ಲಿ ಕರ್ತನ ಆತ್ಮನಿದ್ದಾನೆ ಅಂತ ಗುರುತಿಸ್ತಾ ಇದ್ದಾನೆ? ಯೋಸೇಫನಲ್ಲಿ ಕರ್ತನ ಆತ್ಮನಿದ್ದಾನೆ ಎಂಬುದಾಗಿ ಗುರುತಿಸ್ತಾ ಇದ್ದಾನೆ. ನಾನು ನಿಮಗೊಂದು ವಿಷಯ ಹೇಳಬೇಕು. ನಿಮ್ಮಲ್ಲಿ ಪವಿತ್ರ ಆತ್ಮನಿದ್ದಾನೆ, ನೀವು ಆತನ ಮಂದಿರಗಳಾಗಿದ್ದೀರಿ. ಜನರು ನಿಮ್ಮಲ್ಲಿ ಆ ಆತ್ಮನು, ಆ ಸರ್ವಶಕ್ತನು, ಆತನು ಜೀವಂತವಾಗಿದ್ದಾನೆ ಎಂಬುದಾಗಿ ಜನರು ಗುರುತಿಸ್ತಾರೆ. ಹಲ್ಲೆಲೂಯಾ. ಇದು ನಾವು ಗುರುತಿಸುವಂಥ ಸಮಯ. ದೇವರ ಆತ್ಮನು ನನ್ನಲ್ಲಿದ್ದಾನೆ, ನಾನು ಆತನ ಮಂದಿರವಾಗಿದ್ದೇನೆ. ಆತನ ಯೋಜನೆಯಿಂದ ಇರುವಾಗ, ಆತನು ನನ್ನ ಜೊತೆ ಇರುವಾಗ, ಆತನ ತನ್ನ ಆತ್ಮನನ್ನು ನನ್ನಲ್ಲಿ ಇರಿಸಿ ತನ್ನ ಯೋಜನೆಯನ್ನು ಆತನು ನೆರವೇರಿಸ್ತಾನೆ ಎಂಬುದಾಗಿ ನಾವು ಗುರುತಿಸಬೇಕು. ಹಲೋ, ಕೇಳಿಸ್ಕೊಳ್ತಾ ಇದ್ದೀರಾ? ಆಮೇನ್. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರ ಆತ್ಮನು ನಿಮ್ಮಲ್ಲಿದ್ದಾನೆ, ಕರ್ತನ ಆತ್ಮನು ನಿಮ್ಮಲ್ಲಿ ವಾಸಿಸುತ್ತಾ ಇದ್ದಾನೆ. ಆಮೇನ್.
ಹಲ್ಲೆಲೂಯಾ. ದೇವರ ಯೋಜನೆ ಇರುವ ವ್ಯಕ್ತಿಗಳ ಬಳಿಯಲ್ಲಿ ದೇವರಿದ್ದಾನೆ. ದೇವರು ಇರುವಂಥ ಆ ಒಂದು ವ್ಯಕ್ತಿಯ ಜೀವಿತದಲ್ಲಿ ಅವನು ಅಭಿವೃದ್ಧಿ ಆಗುತ್ತಾನೆ. ಆಮೇನ್. ಹಲ್ಲೆಲೂಯಾ. ದೇವರ ಒಂದು ಆ ಅಭಿವೃದ್ಧಿಯನ್ನು ಇಟ್ಕೊಂಡಂಥ ವ್ಯಕ್ತಿಯಲ್ಲಿ ದೇವರ ಆತ್ಮನು ಅವನಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಇದು ಯಾರು ಗುರುತಿಸಿದ್ದು? ಅನ್ಯರು, ಅನ್ಯ ದೇಶದ ಅರಸ ಫರೋಹನು ಗುರುತಿಸ್ತಾನೆ. ಆಮೇನ್. ಅನೇಕ ಬಾರಿ ದುಃಖದ ವಿಷಯ ಅಂತಂದರೆ ದೇವರ ಮಕ್ಕಳಿಗೆ ಗೊತ್ತಿಲ್ಲ ದೇವರ ಎಂಥ ಆತ್ಮನನ್ನು ಅವರಲ್ಲಿ ಇರಿಸಿದ್ದಾನೆ ಎಂಬುದಾಗಿ. ಪೌಲನು ಅದಕ್ಕೆ ಪ್ರಾರ್ಥನೆ ಮಾಡ್ತಾನೆ, ನಿಮ್ಮಲ್ಲಿ ಎಂಥ ಪರಾಕ್ರಮ ಕಾರ್ಯವನ್ನು ಸಾಧಿಸುವಂಥ ಆತ್ಮನಿದ್ದಾನೆ ಎಂಬುದಾಗಿ ಗುರುತಿಸಿರಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುತ್ತಾನೆ ಎಫೆಸದವರಿಗೆ. ಪರಾಕ್ರಮ ಕಾರ್ಯವನ್ನು ಸಾಧಿಸುವಂಥ ಆತ್ಮನು, ಪರಾಕ್ರಮ ಕಾರ್ಯವನ್ನು ಸಾಧಿಸುವಂಥ ಅದೇ ಪವಿತ್ರಾತ್ಮನು ನಿಮ್ಮ ಒಳಗಡೆ, ನಮ್ಮ ಒಳಗಡೆ ಇದ್ದಾನೆ. ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಿದಂಥ ಅದೇ ಪವಿತ್ರಾತ್ಮನು. ಆಮೇಲೆ ಕಡಿಮೆ ಆಯಿತು, ಅರ್ಥ ಆಗಿಲ್ಲ. ಯೇಸುವನ್ನು ಸತ್ತೊರೊಳಗಿಂದ ಎಬ್ಬಿಸಿದಂಥ ಅದೇ ಪವಿತ್ರಾತ್ಮನು, ಆ ಪರಾಕ್ರಮ ಕಾರ್ಯವನ್ನು ಸಾಧಿಸುವಂಥ ಅದೇ ಪವಿತ್ರಾತ್ಮನು ನಿನ್ನಲ್ಲಿ, ನಮ್ಮಲ್ಲಿ ಇದ್ದಾನೆ. ಜನರು ಗುರುತಿಸ್ತಾರೆ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ ಹೇಳ್ರಿ ಒಂದ್ಸರಿ, ಇನ್ನೂ ಜೋರಾಗಿ ಹಲ್ಲೆಲೂಯಾ. ಕರ್ತನ ಆತ್ಮನಿಂದ ಹೇಳ್ರಿ ಜೋರಾಗಿ ಹಲ್ಲೆಲೂಯಾ. ಓಕೆ. ಅರಸನೇ ಅವನಿಗೆ ಒಂದು ಹೆಸರನ್ನು ಕೊಡ್ತಾನೆ. ಏನಂತ ಹೆಸರು ಕೊಡ್ತಾನೆ ಗೊತ್ತಾ? ಜಾಫ್ನಾತ್ ಪನಾಯಹ ಅಂತ ಹೆಸರು ಕೊಡ್ತಾನೆ. ಓದಪ್ಪ 41, 45. ಮತ್ತು ಫರೋಹನು ಯೋಸೇಫನಿಗೆ ಸಾಫ್ನಾತ್ ಫನೇಹ ಎಂದು ಹೆಸರಿಟ್ಟು, ಜಾಫ್ನಾತ್ ಫನೇಹ. ಎಲ್ಲ ಹೇಳ್ರಿ ಜಾಫ್ನಾತ್ ಫನೇಹ. ಗಟ್ಟಿ ಹೇಳ್ರಿ ಜಾಫ್ನಾತ್ ಫನೇಹ. ಇದರ ಅರ್ಥ ಏನು ಗೊತ್ತಾ? ಜಾಫ್ನಾತ್ ಫನೇಹ ಅಂದ್ರೆ ಅರ್ಥ ಏನು ಗೊತ್ತಾ? ವಾಕ್ಯ ಹೇಳ್ತದೆ, ಆ ಇಡೀ ದೇಶದಲ್ಲಿ ಅವನು ಕಾಪಾಡುವುದಕ್ಕಾಗಿ ಇಡಲ್ಪಟ್ಟವನು. ಇಡೀ ದೇಶವನ್ನು ಕಾಪಾಡುವುದಕ್ಕಾಗಿ ಇಡಲ್ಪಟ್ಟವನು. ಓಕೆ. ಇಲ್ಲಾಂದರೆ ಅದು ಇನ್ನೊಂದು ಥರ ಹೇಳ್ತದೆ, ಆತನು ಜೀವಿತವನ್ನು ಅಥವಾ ಬದುಕುಗಳನ್ನು ಕಾಪಾಡುವವನು. ಜಾಫ್ನಾತ್ ಪನಾಹ ಅಂತಂದರೆ ಅರ್ಥ ಏನು ಗೊತ್ತಾ? ಜೀವಿತಗಳನ್ನು ಅಥವಾ ಬದುಕುಗಳನ್ನು ಕಾಪಾಡುವವನು. ಗಟ್ಟಿಯಾಗಿ ಹೇಳ್ರಿ ನನ್ನಿಂದ, ಜೀವಿತಗಳನ್ನು, ಬದುಕುಗಳನ್ನು. ಅಯ್ಯೋ ಗಟ್ಟಿಗೆ ಹೇಳ್ರಿ, ಯಾಕೋ ಸತ್ತೋದಂಗೈತೆ. ಗಟ್ಟಿಗೆ ಹೇಳ್ರಿ, ಜೀವಿತಗಳನ್ನು, ಬದುಕುಗಳನ್ನು ಕಾಪಾಡುವವನು. ದೇವರ ಆತ್ಮನು ಯಾರಲ್ಲಿದ್ದಾನೋ ಅವನು ಜೀವಿತಗಳನ್ನು ಬದುಕಿಸುವವನು. ದೇವರ ಆತ್ಮನು ಯಾರಲ್ಲಿ ನಿವಾಸ ಮಾಡ್ತಾ ಇದ್ದಾನೋ ಅವರಲ್ಲಿಂದ ಜೀವದ ಹೊರತಗಳು ಉಕ್ಕಿ ಹರಿಯುವಂಥದ್ದಾಗಿದೆ. ನಿನ್ನ ಹೊಟ್ಟೆ ಒಳಗಡೆಯಿಂದ ಜೀವದ ಬುಗ್ಗೆ ಉಕ್ಕಿ ಹರಿಯುತ್ತದೆ. ಆ ಜೀವದ ಬುಗ್ಗೆ ಸತ್ತ ಎಲ್ಲ ಸ್ಥಿತಿಗಳನ್ನು ನಿನ್ನ ಮೂಲಕವಾಗಿ ಜೀವಕ್ಕೆ ಬರುವಂಥದ್ದು ಮಾಡುತ್ತದೆ, ಬದುಕಿಸುತ್ತದೆ. ಜೀವಿತಗಳನ್ನು ಬದುಕಿಸುವವನು ಜಾಫ್ನಾತ್ ಪನೇಹ. ಯಾರಿಟ್ರು ಆ ಹೆಸರು? ಫರೋಹನು. ಅವನಲ್ಲಿ ಆ ಆತ್ಮನ, ಕರ್ತನಾತ್ಮನಿದ್ದಾನೆಂದು ಗುರುತಿಸಿ ಅವನಿಗೆ ಒಂದು ಹೆಸರನ್ನು ಕೊಡುತ್ತಾನೆ. ಏಸೇಫ್ ಅಂದರೆ ಅರ್ಥ ಏನು ಗೊತ್ತಾ? ಏಸೇಫ್ ಅಂದರೆ ದೇವರು ಕೂಡಿಸುವವನು. ದೇವರು ಕೂಡಿಸುವವನು ಅನ್ನುವಂಥ ಹೆಸರಿರುವಂಥ ಏಸೆಫನನ್ನು ಆ ಫರೋನ್ ಏನಂತ ಹೆಸರಿಟ್ಟು ಗೊತ್ತಾ? ಆ ಬದುಕನ್ನು ಅಥವಾ ಜೀವಿತವನ್ನು ಕಾಪಾಡುವವನು ಎಂಬುದಾಗಿ ಹೆಸರಿಟ್ಟನು. ಹಲ್ಲೆಲೂಯಾ. ನಮ್ಮ ದೇವರು ನನ್ನ ಮೂಲಕವಾಗಿ ಆ ಪವಿತ್ರಾತ್ಮನ ಇರಿಸಿ ಆತನು ಕೂಡಿಸುತ್ತಾ ಹೋಗುವಂಥ ದೇವರಾಗಿದ್ದಾನೆ. ಜೀವಕ್ಕೆ ಜೀವ ಕೊಡಿಸ್ತಾನೆ, ಆಶೀರ್ವಾದಕ್ಕೆ ಆಶೀರ್ವಾದ ಕೊಡಿಸ್ತಾನೆ, ಬೆಳಕಿಗೆ ಬೆಳಕು ಕೊಡಿಸ್ತಾನೆ. ಆತನು ಎಲ್ಲ ಸ್ಥಳಗಳಲ್ಲಿ ಆತನು ತನ್ನ ಸಂತೋಷಕ್ಕೆ ಸಂತೋಷವನ್ನು, ಸಮಾಧಾನಕ್ಕೆ ಸಮಾಧಾನವನ್ನು ಕೂಡಿಸುವಂಥ ದೇವರು. ಯಾರಲ್ಲಿ ಕರ್ತನ ಆತ್ಮನಿದ್ದನೋ ಅದನ್ನು ಮಾಡುತ್ತಾನೆ, ಅವರ ಮೂಲಕ ಮಾಡುತ್ತಾನೆ. ನೀವು ನಂಬುವುದಾದ್ರೆ ಜೋರಾಗಿ ಆಮೆನ್ ಹೇಳ್ರಿ. ಆಮೆನ್. ಹಲ್ಲೆಲೂಯಾ. ಓಕೆ. ದೇವರು ಅದನ್ನು ಮಾಡ್ತಾನೆ. ಈಗ ಕೊನೆ ಭಾಗಕ್ಕೆ ಬಂದಿದ್ದೇನೆ. ನಿಮಗೊಂದು ಕ್ಲೋಸಿಂಗಲ್ಲಿ 5 ನಿಮಿಷ ಇವಾಗ ಮುಕ್ತಾಯ ಮಾಡ್ತೀನಿ. ಇದನ್ನು ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ಸರಿನಾ? ದೇವರು ಆ ಯೋಸೇಫನನ್ನು ಒಂದು ಉನ್ನತ ಅಧಿಕಾರಿಯಾಗಿ ಅರಮನೆಯಲ್ಲಿ ಅವನನ್ನು ಇಟ್ಟನು. ಓಕೆ. ಫರೋನ್ ಬಿಟ್ಟರೆ ನೆಕ್ಸ್ಟ್ ಇಮಿಡಿಯೇಟ್ ಅಧಿಕಾರಿ ಯಾರೂ ಇಲ್ಲ. ಪ್ರೈಮ್ ಮಿನಿಸ್ಟರ್ ಯಾರು ಗೊತ್ತಾ? ಯೋಸೆಫ್. ಜಾಫ್ನಾತ್ ಪನೇಹ, ಬದುಕುಗಳನ್ನು ಕಾಪಾಡುವವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ಬದುಕುಗಳನ್ನು, ಜೀವಿತಗಳನ್ನು
ಕಾಪಾಡುವವನು. ದೇವರು ನಿಮ್ಮಲ್ಲಿ ಆ ಆತ್ಮನಿಟ್ಟ ಕಾರಣ ಸಾಧೆ ನಿಮ್ಮ ಮೂಲಕವಾಗಿ ಜೀವಿತಗಳನ್ನು ಕಾಪಾಡುತ್ತಾನೆ. ಅದೇ ದೇವರ ಉದ್ದೇಶ ನಿಮ್ಮಲ್ಲಿ. ಅದಕ್ಕೆ ದೇವರು ನಿಮ್ಮ ಜೊತೆ ಇದ್ದಾನೆ. ಅದಕ್ಕೆ ತನ್ನ ಆತ್ಮನನ್ನು ನಿಮ್ಮಲ್ಲಿ ಇರಿಸಿದ್ದಾನೆ. ಓಕೆ, ಇಲ್ಲಿ ಬಂದ ಮೇಲೆ ಒಂದು ಉನ್ನತ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರಿಗೂ ಒಂದು ಗರ್ವ ಇರ್ತದೆ ರೀ. ಯಾವಾಗಲಷ್ಟೇ ಸೈತಾನ್ನು ಯಾವಾಗಲಷ್ಟೇ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಎಷ್ಟೇ ಆಶೀರ್ವಾದ ಹೊಂದಿಕೊಂಡ್ರು, ಎಷ್ಟೇ ನಾವು ಮೇಲೆ ಸ್ಥಾಯಿಗೆ ಬಂದರೂ ನಾವು ಯಾವಾಗಲೂ ಇದನ್ನು ನಾವು ಗುರುತಿಸ್ಕೊಳ್ಬೇಕು. ನಾವು ಕರ್ತನ ಕೃಪೆಯಿಂದಲೇ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕು. ಹಲ್ಲೆಲೂಯಾ. ಆ ದೇವರಿಲ್ಲಂದರೆ ನಮ್ಮ ಜೀವನದಲ್ಲಿ ಏನೂ ಇಲ್ಲ. ಆತನ ಯೋಜನೆ ಇಲ್ಲ, ಆ ಸಂತೋಷ ಇಲ್ಲ, ಪರಲೋಕದ ಒಂದು ಸಂತೋಷ ಇಲ್ಲ. ನಮ್ಮ ಜೀವನದಲ್ಲಿ ಏನೂ ನಾವು ಮುಂದಕ್ಕೆ ಅಭಿವೃದ್ಧಿ ಆಗೋದಿಲ್ಲ. ಆಮೇಲೆ ಆದರೆ ಅಧಿಕಾರ ಬಂದಿದೆ ಅಂದ ತಕ್ಷಣ ಯೋಸೇಫನ ಒಂದು ಜೀವನದಲ್ಲಿ ಒಂದು ಕಥೆ ಆಗ್ತದೆ. ಅವನಿಗೂ ಗರ್ವ ಬರ್ತದೆ, ಅವನಿಗೂ ಸೊಕ್ಕು ಬರ್ತದೆ. ಓಕೆ, ಅವನು ಅಧಿಕಾರದಲ್ಲಿ ಬರ್ತಾನೆ. ಈಗ ಎಲ್ಲಿ ತನ್ನ ಅಣ್ಣಂದಿರು ತಂದೆ ಇದ್ದಾರೋ ಕಾನಾನು ಪ್ರದೇಶದಲ್ಲಿ ಅಲ್ಲಿ ಬರಗಾಲ, ಐಗುಪ್ತದಲ್ಲಿ ಬರಗಾಲದಲ್ಲಿ ಸಹ ಸಮೃದ್ಧಿ ಇದ್ದೆ. ಯಾಕೆ? ಯೋಸೇಫನಿದ್ದಾನೆ, ಬದುಕುಗಳನ್ನು ಕಾಪಾಡುವವನಿದ್ದಾನೆ, ಕರ್ತನ ಆತ್ಮನಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ದೇವರ ಉದ್ದೇಶ ಚಿತ್ತ ನಿಮ್ಮ ಜೀವನದಲ್ಲಿದೆ. ನೀವು ಎಲ್ಲೇ ಇರ್ರಿ ಅಲ್ಲಿ ಬದುಕುಗಳು ಕಾಪಾಡಲ್ಪಡುತ್ತದೆ. ನೀವು ಬಂಡೆಟ್ಟಿಲ್ಲಾಗಲಿ, ನೀವು ಒಂದು ಬಂಡಿ ಮೋಟಲ್ಲಾಗಲಿ, ನೀವೊಂದು ಗುಗ್ರಟೆಲ್ಲಾಗಲಿ, ನೀವು ಎಲ್ಲೇ ಇರಲಿ, ಯಾವುದೇ ಸ್ಥಳದಲ್ಲಿ ನೀವಿದ್ರು, ನಿಮ್ಮ ಓಣಿ, ನಿಮ್ಮ ಒಂದು ಬೀದಿ, ನಿಮ್ಮ ಒಂದು ಸ್ಥಳಗಳಲ್ಲಿ ನಿಮ್ಮಿಂದ ಅಲ್ಲಿ ಆಶೀರ್ವಾದ, ನಿಮ್ಮಿಂದ ಆರೋಗ್ಯ, ನಿಮ್ಮಿಂದ ಬೆಳಕು, ನಿಮ್ಮಿಂದ ಆ ಒಂದು ಬದುಕುಗಳು ಕಾಪಾಡಲ್ಪಡುತ್ತದೆ. ಅದಕ್ಕೆ ಗುಡ್ ಫ್ರೈಡೇ, ಸಾಟರ್ಡೆ, ಸಂಡೇಗೆ ಒಂದು ಇಬ್ಬರನ್ನ ಕರ್ಕೊಂಬನ್ರಿ. ಅವರ ಜೀವಿತಗಳು ಬದುಕ್ತವೆ, ಕಾಪಾಡಲ್ಪಡುತ್ತದೆ. ಆಮೇಲೆ ಓಕೆ, ಅದು ನೋಡಿದಾಗ ಅವನು ಈಗ ಅಧಿಕಾರದಲ್ಲಿರುವಾಗ ತನ್ನ ಅಣ್ಣಂದಿರು, ಈಗ ತಂದೆ ಹೇಳ್ತಾನೆ, ಹೋಗ್ರಿ ಐಗುಪ್ತದಲ್ಲಿಗೆ ಧಾನ್ಯ ಇದೆ, ಊಟ ಇಲ್ಲ, ಬರಗಾಲ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಅವ್ರು ಹೋಗಿ, ಅಣ್ಣಂದಿರೆಲ್ಲ ಹೋಗಿ ಯೋಸೇಫನ ಮುಂದೆ ಅವರು ಕಾಳುಗಳನ್ನು, ದವಸ ಧಾನ್ಯಗಳನ್ನು ತೆಗೆದುಕೊಳ್ಳಿಕ್ಕೆ ಹೋದಾಗ ಯೋಸೇಫನ ಅವರಿಗೆ ಅವನು ಬಯಲು ಮಾಡೋದಿಲ್ಲ. ಯೋಸೇಫನ ಬೆಳೆದ್ಬಿಟ್ಟಿದ್ದಾನೆ, ಗುರುತಿಸ್ತಾ ಇಲ್ಲ ಅಣ್ಣಂದಿರು. ಆದರೆ ಯೋಸೇಫನ ಗುರುತಿಸ್ತಾನೆ. ಈ ಎಲ್ಲ ಅಣ್ಣಂದಿರು, ಓಹೋ నాకు దొరికిందిరా ఛాన్సు, ఇప్పుడు చూడు ನನಗೆ ಚಾನ್ಸ್ ಸಿಕ್ಕಿದೆ, ಇವಾಗ ನೋಡಿ ಏನು ಮಾಡ್ತೀನಿ ಅಂತ ಯೋಸೇಫನಲ್ಲಿ ಬರ್ತದೆ. ಎಸ್, ನೀವು ಕತೆ ಓದ್ರಿ, ನೀವು ಹೋಗಿ ಆದಿಕಾಂಡ 47ನೇ ಅಧ್ಯಾಯದವರೆಗೆ ಓದ್ರಿ ನೀವು. ಓಕೆ, ಅಲ್ಲೆಲ್ಲ ಕತೆ ಡೀಟೇಲ್. ನಾನು ಸುಮ್ಮನೆ ಕ್ಲುಪ್ತವಾಗಿ ನಾಟಕದೋಪದಲ್ಲಿ ನಾನು ನಿಮಗೆ ಸರಳವಾಗಿ ಹೇಳ್ತಾ ಇದ್ದೀನಿ. ಯೋಸೇಫನ ವೃದ್ಧದಲ್ಲಿ ಏನೋ ಆಗ್ತದೆ, ಒಳಗಡೆ ಏನಾಗ್ತದೆ ಅಂತ ವಿವರವಾಗಿ ಬರ್ದಿಲ್ಲ. ಆದರೆ ಅವನ ಅಣ್ಣಂದರ ವಿರುದ್ಧವಾಗಿ ಒಂದು ಕಹಿ ಭಾವನೆ ಬರ್ತದೆ. ಮೊದಲನೇದಾಗಿ ಸಂತೋಷ ಪಡಲ್ಲ, ಅವನು ದುಃಖ ಪಡ್ತಾನೆ. ಅವರನ್ನು ನೋಡಿದ ತಕ್ಷಣ ನಿಮಗೆ ಇದೊಂದು ಅನುಭವ ಆಗಿರ್ಬೋದು. ಯಾರಾದರೂ ಅವರಿಂದ ನಮಗೇನೋ ಸಮಸ್ಯೆ ಆಗಿದೆ ಅಂದರೆ ಅವ್ರು ನೋಡಿದ ತಕ್ಷಣ ನಾವು ಏನು ಮಾಡ್ತೀವಿ ಗೊತ್ತಾ? ಇವನಿಂದನೇ ಅಪ್ಪ ನನಗೆಲ್ಲ ಪ್ರಾಬ್ಲಮ್ಮು, ಇವನಿಂದನೇ ಸಮಸ್ಯೆ, ನನಗೆ ಇವನಿಂದನೇ ನಾನು ಕುಣಿಯಲ್ಲಿ ಹೋದೆ, ಇವನಿಂದನೇ ನಾನು ಮಾರಲ್ಪಟ್ಟೆ, ಇವರಿಂದನೇ ನಾನು ಆ ಒಂದು ಪೋತಿಫರನ ಮನೇಲಿ ಅಂಥ ಸಮಸ್ಯೆಯಲ್ಲಿ ಬಿದ್ದೆ, ಇವನಿಂದ ನಾನು ಸೆರೆಮನೆಯಲ್ಲಿ ಹಾಕಿರಲ್ಪಟ್ಟೆ, ಇವರಿಂದನೇ ಪಡಬಾರ್ದು ಕಷ್ಟಪಟ್ಬಿಟ್ಟೆ. ಇವಾಗ ನನಗೆ ಚಾನ್ಸ್ ಸಿಕ್ಕತ್ತೆ, ನೋಡಿ ನಾನು ಏನು ಮಾಡ್ತೀನಿ, ನಾನು ಒಂದು ತೀರ್ಸ್ಕೊಂತೀನಿ, ನಾನು ಇವಾಗ ಸೇಡ್ ತೀರ್ಸ್ಕೊಳ್ಳೋಂಥ ಸಮಯ ಬಂತು. ಯೋಸೇಫನ್ ಏನು ಮಾಡ್ದೆ ಗೊತ್ತಾ? ಹೇಳಲಿಲ್ಲ ಅವನ ಅಣ್ಣಂದಿರಿಗೆ. ಅವನೇನು ಮಾಡ್ದ? ದವಸ ಧಾನ್ಯಗಳ ಕೊಟ್ಟ, ಎಲ್ಲ ವಿಚಾರ ಮಾಡ್ತಾನೆ. ನಿಮ್ಮ ಅಪ್ಪ ಎಲ್ಲಿದ್ದಾನೆ, ನಿನಗೆ ಎಷ್ಟು ಜನ ಅಣ್ಣಂದರು, ಎಷ್ಟು ಜನ ತಮ್ಮಂದರು ಎಲ್ಲ ಕೇಳ್ತಾನೆ. ಅವ್ರು ಹೇಳ್ತಾರೆ ಎಲ್ಲ ವಿವರವಾಗಿ. ಈಗ ಆ್ಯಕ್ಚುಲಿ ಅಣ್ಣಂದ್ರೆ ಏನು ಹೇಳ್ತಾರೆ ಗೊತ್ತಾ? ಎಲ್ಲ ಸತ್ಯವನ್ನು ನುಡಿತಾರೆ. ಯೋಸೇಫನ ಬಗ್ಗೆ ಕೂಡ ಹೇಳ್ತಾರೆ, ನಾವು ತಪ್ಪಿ ಮಾಡಿಬಿಟ್ಟಿವಿ. ಅವ್ರಿಗೆ ಮನವರಿಕೆ ಆಗ್ತದೆ, ಯಾಕಂದರೆ ಅವರು ಸ್ವಲ್ಪ ಒಂದು ಸಂಚು ಮಾಡಿ ಅವರನ್ನು ಸಿಗಾಕ್ಸ್ತಾನೆ. ಯೋಸೇಫ್ ಸಂಚು ಮಾಡಿ ಅವರನ್ನು ಸಿಗಾಕ್ಸಿದಾಗ ಅಣ್ಣಂದ್ರು ಗುರುತಿಸ್ಕೊಳ್ತಾರೆ, ಅಂದರೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ನಾವು ಯೋಸೇಫನ್ ಹಿಂಗೆ ಮಾಡಿದ್ವಲ್ಲ, ಅದಕ್ಕೆ ಬಹುಶಃ ನಮಗೆ ಇಂಥ ಕಷ್ಟಗಳು ಬಂದಿದ್ದಾವೇನೋ ಅಂತ ಅವರು ಗುರುತಿಸ್ಕೊಳ್ಳುವಂತೆ, ಪಶ್ಚಾತ್ತಾಪ ಪಡುವಂತೆ ಅಲ್ಲಿ ಆಗ್ತದೆ. ಅಲ್ಲಾಯಿತು. ಓಕೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ ಮೇಲೆ ನಾವೇ ಎಂಥ ಒಂದು ಮಟ್ಟದಲ್ಲಿ ನಾವು ಇರಬೇಕು. ವಾಕ್ಯ ನಾವು ನೋಡುವಾಗ ಯೋಸೇಫನ ಕಥೆಯಿಂದ ನಾವು ಕಲ್ತ್ಕೊಳ್ಳೋದೇನಂತಂದರೆ, ನಾವು ಕ್ಷಮಿಸುವವರಾಗಿರಬೇಕು. ನಾವು ಪಾಪದಲ್ಲಿದ್ವಿ ಒಂದು ಬಾರಿ, ಈಗ ನಾವು ಬೆಳಕಿಗೆ ಬಂದಿದ್ದೇವೆ, ಈಗ ನಾವು ಆಶೀರ್ವಾದ ಸ್ಥಳದಲ್ಲಿದ್ದೇವೆ. ಬಂದ ಮೇಲೆ ನಾವೇನು ಮಾಡಬೇಕು? ಕುಡುಕರು ನೋಡಿದ್ರೆ ಚೀತು, ಪಾಪದಲ್ಲಿ ನೋಡಿದ್ರೆ ಚೀತು, ನೋ 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 ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ, ಅವರನ್ನು ನೋಡಿದರೆ ಕನಿಕರ ಪಡುವಂಥ, ಆ ಕನಿಕರ ಪಡುವಂಥ ದೇವರು ನಮ್ಮಲ್ಲಿರುವಾಗ ನಮ್ಮ ಮೂಲಕವಾಗಿ ನಾವು ಅವರನ್ನು ಕನಿಕರಿಸಿ ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕು. ಬೇರೆಯವ್ರಿಗೆ ರೊಕ್ಕ ಕೊಡಬೇಡ್ರಿ, ಮತ್ತೆ ಕುಡ್ದು ಮಕ್ಕಂತಾರೆ. ಕನಿಕರಿಸಿ ನೀವು ದುಡ್ಡು ಕೊಡಬೇಡ್ರಿ, ಅವ್ರು ಕುಡ್ದು ಮತ್ತೆ ಮಕ್ಕಂತಾರೆ. ಅವ್ರಿಗೋಸ್ಕರ ಪ್ರಾರ್ಥಿಸ್ರಿ.
ಅವರು ಸಹ ದೇವರಾಜ್ಯದಲ್ಲಿ ಸೇರಿಸಲ್ಪಡಬೇಕೆಂಬುದಾಗಿ ಅವ್ರಿಗೋಸ್ಕರ ವಿಜ್ಞಾಪನೆ ಮಾಡಿರಿ. ಅವರನ್ನು ಶುಕ್ರವಾರ, ಶನಿವಾರ, ಭಾನುವಾರ ಕರ್ಕೊಂಡು ಬನ್ನಿರಿ, ರಕ್ಷಣೆ ಹೊಂದಲಿ. ಹಲೋ, ಕೇಳಿಸ್ಕೊಳ್ತಾ ಇದ್ದೀರಾ? ಎ ಸಿಯಲ್ಲಿ ಚೆನ್ನಾಗಿದೆ ನಿದ್ದೆ ಮಾಡಲಿಕ್ಕೆ. ಕೆಲವರು ರಿಯಾಕ್ಷನ್ ಮಾಡ್ತಾರೆ, ಕಣ್ಣು ತೆಗೆದು ನಿದ್ದೆ ಮಾಡ್ತಾರೆ. ಹಲ್ಲೆಲೂಯಾ. ಓಕೆ, ಯೋಸೇಫನ ಕಥೆಯಲ್ಲಿ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ನಮಗೆ ಸಹ ದೇವರು ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ಇವತ್ತು ನಾವು ಪರಲೋಕದ ಸ್ಥಳಗಳಲ್ಲಿ ಕೂತವರಾಗಿದ್ದೇವೆ. ಎಲ್ಲರೂ ಯಾರ್ಯಾರು ಯೇಸು ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರೋ ನಾವೆಲ್ಲರೂ ಆತನ ಜೊತೆಯಲ್ಲಿ, ಆತನ ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿರುವಂಥ ಕ್ರಿಸ್ತನ ಜೊತೆಯಲ್ಲಿ ತನ್ನ ಬಲಪಾರ್ಶ್ವದಲ್ಲಿ ನಾವು ಕೂತ್ಕೊಳ್ಳುವಂತೆ ಆತನು ಮಾಡಿದ್ದಾನೆ. ವಿ ಆರ್ ಸೀಟೆಡ್ ಇನ್ ಹೆವೆನ್ಲಿ ಪ್ಲೇಸಸ್ ವಿತ್ ಕ್ರೈಸ್ಟ್. ಆಮೇನ್, ಹಲ್ಲೆಲೂಯಾ. ಓಕೆ, ಇಲ್ಲಿ ನಾವು ನೋಡ್ತಾ ಇರುವಾಗ ಆ ಒಂದು ಯೋಸೇಫನ ಒಂದು ಕಥೆಯಲ್ಲಿ ನಾವು ನೋಡ್ತಾ ಇರುವಾಗ ಅವನಿಗೆ ತನ್ನ ಅಣ್ಣಂದಿರ ಒಂದು ಗುರುತಾಗ್ತದೆ. ಆದರೆ ಅದನ್ನೆಲ್ಲ ನಾವು ಅವ್ರನ್ನ ಸಂಚು ಮಾಡಿ ಅವ್ರನ್ನ ಸಿಗೆ ಹಾಕಿಸ್ಬೇಕಂತ ನೋಡ್ತಾನೆ. ಅವೆಲ್ಲ ಆಗೋದಿಲ್ಲ. 45:5 ಇವಾಗ ನೋಡೋಣ. 45:5. ಓಕೆ, ಈಗ ಅವನಿಗೆ ಮನವರಿಕೆ ಆಗ್ತದೆ, ನಾನು ಹೀಗೆ ಮಾಡಬಾರ್ದು, ಇದು ತಪ್ಪು, ನಾನು ನನ್ನ ಅಣ್ಣಂದಿರನ್ನ ಕ್ಷಮಿಸಬೇಕು ಅನ್ನುವಂಥ ಒಂದು ಮನವರಿಕೆ ಆಗ್ತದೆ. ಮನವರಿಕೆ ಆದಮೇಲೆ ಅವನೇನು ಮಾಡ್ತಾನೆ ನೋಡ್ರಿ. ಓಕೆ, ಅಣ್ಣಂದರಿಗೆ ಏನು ಮಾಡ್ತಾನೆ, ತನ್ನನ್ನು ತಾನು ಬಯಲು ಪಡಿಸ್ತಾನೆ. 45:4 ವಚನದಲ್ಲಿ ತನ್ನನ್ನು ತಾನು ನಾನು ಯೋಸೇಫನ್ ಅಂತ ಹೇಳ್ಕೊಡ್ತಾನೆ. ಬಿಕ್ಕಿ ಅಳ್ತಾನೆ, ಕಣ್ಣೀರಿಡ್ತಾನೆ. ಓಕೆ, ನಾನು ನಿಮ್ಮ ಸಹೋದರನು ಯೋಸೇಫನ್ ಅಂತ ಹೇಳಿದ ಮೇಲೆ ನೋಡ್ರಿ ಏನು ಹೇಳ್ತಾನೆ. 45:5. ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ನೀವು ನನ್ನನ್ನು ಮಾರಿಬಿಟ್ಟಿರಂತ ನೀವು ದುಃಖ ಪಡಬೇಡ್ರಿ. ನೀವು ನನ್ನನ್ನು ಮಾರಲಿಲ್ಲ, ದೇವರೇ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ ಅಂತಾನೆ. ಆಮೇನ್. ಎಲ್ಲಡ್ರಿ, ಯೋಸೇಫನನ್ನ ಅಣ್ಣಂದಿರು ಕಳಿಸಲಿಲ್ಲ, ಮಾರಲಿಲ್ಲ, ದೇವರೇ ಕಳಿಸಿದನು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಎಲ್ಲಿದ್ದೀವೋ ದೇವರು ನಮಗೆ ನೇಮಕ ಮಾಡಿದಂಥ ಸ್ಥಳ ಅದು. ನಾವು ಎಲ್ಲೇ ಇರಲಿ, ನಾವು ಯಾವುದೇ ಸ್ಥಳದಲ್ಲಿ ಎಲ್ಲೇ ಕೆಲಸ ಮಾಡ್ತಿರಲಿ, ಏನೇ ಇರಲಿ, ದೇವರು ನಮ್ಮನ್ನು ಕಳಿಸಿದ್ದಾನೆ. ಅವ್ನು ಮಾಡಿದ ಅದಕ್ಕೆ ನಾನು ಹಿಂಗೆ ಬಂತು ನನ್ನ ಪರಿಸ್ಥಿತಿ, ಇವ್ನು ಮಾಡಿದ ಅದಕ್ಕೆ ಹಿಂಗೆ ಬಂತು ಹಂಗೆ ಬಂತು. ಕೆಲವೊಂದು ಬಾರಿ ನಮ್ಮ ಆಯ್ಕೆಗಳಿಂದ ನಾವು ಬಂದಿರ್ತೀವಿ. ನಾವು ನಮ್ಮ ಮೇಲೆ ನಾವು ದೂಷಿಸ್ತಾ ಇರ್ತೀವಿ. ನಾನು ಮಾಡಿದ ಕರ್ಮ ನಾನು ಅನುಭವಿಸ್ಬೇಕು, ನಾನು ಮಾಡಿದ ಕರ್ಮ ನಾನು ಅನುಭವಿಸ್ಬೇಕು ಅಂತ ನಾವು ತಲೆ ಹೊಡ್ಕೊಂಡು ಹೇಳ್ತಾ ಇರ್ತೀವಿ. ನೋ, ದೇವರು ನಿಮ್ಮನ್ನು ಕಳಿಸಿದ್ದಾನೆ. ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಫಲ ಬೀರುವಂತೆ ಮಾಡ್ತಾನೆ, ಏಳುವಂತೆ ಮಾಡುತ್ತಾನೆ. ನಿಮ್ಮ ಆ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ತನ್ನ ಆತ್ಮನನ್ನು ನಿಮ್ಮ ಒಳಗಡೆ ಇರಿಸಿ ನಿವಾಸ ಮಾಡುವಂತೆ ಮಾಡಿದ್ದಾನೆ. ನೀವು ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಒಂದು ಕುಣಿಯಲ್ಲಿರ್ಬೋದು, ಮಾರಾಟ ಮಾಡಲ್ಪಟ್ಟಿರ್ಬೋದು, ನೀವು ಒಂದು ಪೋತಿವರ್ನ ಒಂದು ಹೆಂಡತಿ ಒಂದು ಸಂಚಿನಲ್ಲಿ ಸಿಕ್ಕೊಂಡಿರ್ಬೋದು, ನೀವೊಂದು ಸೆರೆಮನೆಯಲ್ಲಿರ್ಬೋದು. ದೇವರು ನಿಮ್ಮ ಮೂಲಕವಾಗಿ ಬದುಕುಗಳು ಕಾಪಾಡಲ್ಪಡುವಂತೆ ಮಾಡುತ್ತಾನೆ. ಆಮೇನ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ಇವತ್ತು ನಾನು ನಿಮ್ಗೆ ಹೇಳುವಂಥ ಮುಕ್ತಾಯದಲ್ಲಿ ಹೇಳುವಂಥ ಸಂಗತಿ ಇಷ್ಟೇ. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಾಗ ಏನು ಮಾಡಬೇಕು? ನಾವು ಇವತ್ತು ಪ್ರಾರ್ಥನೆ ಮಾಡುವಾಗ ನಾವು ಎಂಥ ಪರಿಸ್ಥಿತಿಯಲ್ಲಿದ್ದು ಕೂಡ ನಾವು ಅನೇಕ ಬಾರಿ ನಮ್ಮ ಪರಿಸ್ಥಿತಿಗಳನ್ನ ನಾವು ನಿಂದಿಸ್ತಾ ಇರ್ತೀವಿ, ನಾವು ದುಃಖ ಪಡ್ತಾ ಇರ್ತೀವಿ, ವ್ಯಥೆ ಪಡ್ತಾ ಇರ್ತೀವಿ. ಇದ್ದ ಪರಿಸ್ಥಿತಿಯಲ್ಲಿ ದೇವರು ನಿನ್ನ ಜೊತೆ ಇದ್ದಾನೆ ಅಂತ ದೇವರಿಗೆ ಸ್ತೋತ್ರ ಮಾಡ್ರಿ. ಇವತ್ತು ಅದ್ರ ಬಗ್ಗೆ ಅಳೋದ್ರ ಬದಲು ಅದ್ರ ಬಗ್ಗೆ ದುಃಖ ಪಡೋದು ಬಿಟ್ಟು ಏನು ನಮಗೆ ಇದೆಯೋ, ಏನು ದೇವರು ನಮಗೆ ಆಶೀರ್ವಾದ ಮಾಡಿದ್ದಾನೋ, ಯಾಕಂದರೆ ದೇವರು ಎಲ್ಲಿ ನಮ್ಮ ಜೊತೆ ಇದ್ದಾನೋ ಅಲ್ಲೆಲ್ಲ ನಮಗೆ ಆಶೀರ್ವಾದ ಇದೆ. ಮತ್ತು ಎಷ್ಟು ಜನ ನಂಬ್ತೀರಿ? ನೀವು ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲಿ ಯೇಸು ದೇವರು ನಿಮ್ಮ ಜೊತೆ ಇದ್ದಾನೆ ಅಂತ ಎಷ್ಟು ಜನ ನಂಬ್ತೀರಿ? ಹಾಗಾದರೆ ಆಶೀರ್ವಾದ ನಿಮ್ಮ ಜೊತೆ ಇದೆ, ಬೆಳಕು ನಿಮ್ಮ ಜೊತೆ ಇದೆ, ಆರೋಗ್ಯ ನಿಮ್ಮ ಜೊತೆ ಇದೆ. ದೇವರು ನಿಮ್ಮ ಜೊತೆ ಎಲ್ಲಿ ಇದ್ದರೂ ಅಲ್ಲಿದ್ದಾನೆ. ನೀವು ಕುಣಿಯಲ್ಲಿರ್ಬೋದು, ನೀವು ಒಂದು ಮಾರಲ್ಪಟ್ಟಿರ್ಬೋದು, ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿರ್ಬೋದು. ಅಂಥ ಒಂದು ಪರಿಸ್ಥಿತಿಗಳಿದ್ದರೆ, ಆಮೆನ್, ಯೋಸೇಫನಂತೆ ಅಲ್ಲ, ಆದರೆ ಅಂಥ ಪರಿಸ್ಥಿತಿಗಳು ಇದ್ದರೂ ಸಹ, ಒಂದು ಸೆರೆಮನೆಯಲ್ಲಿದ್ದರೂ ಕೂಡ ದೇವರು ನಿಮ್ಮ ಸಂಗಡ ಇದ್ದಾನೆ, ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ಯಾಕೆ ಗೊತ್ತಾ? ದೇವರು ತನ್ನ ಯೋಜನೆಯನ್ನು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾನೆ. ನಿಮ್ಮ ಜೀವಿತ ಸಣ್ಣ ಒಂದು ಯೋಚನೆಗಳಿಂದ ಇಟ್ಟಂಥ ಜೀವಿತವಲ್ಲ, ತನ್ನ ದೊಡ್ಡ ಉದ್ದೇಶಗಳನ್ನು ನಿಮ್ಮ ಜೀವಿತದಲ್ಲಿ ತಿಂತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಇಲ್ಲಿ ನಾವು ಆ ಒಂದು ಪ್ರಾರ್ಥನೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ನಾವು ಹೇಳೋಣ, ನಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗೆ ಹೇಳೋಣ.
ಯಾರೋ ಆಚೆ ಈಚೆ ಚಲಿಸ್ಬೇಡ್ರಿ. ಮುಕ್ತಾಯ ಮಾಡ್ತಾ ಇದ್ದೀವಿ, ಬೇಗ ಮುಕ್ತಾಯ ಮಾಡೋಣ. ಆದರೆ ಪ್ರಾರ್ಥನೆ ಮಾಡಿರಿ, ಕೈಗಳನ್ನೆತ್ತಿ ನೀವು ಹೃದಯದಿಂದ ಮಾತನಾಡ್ರಿ, ಹೃದಯದಿಂದ ಕರ್ತನ ಸಂಗಡ ಮಾತನಾಡ್ರಿ. ಎಸ್ ಮುಂದುವರಿ. ಕೈಗಳನ್ನೆತ್ತಬಹುದು, ನೀವು ಮಾತನಾಡ್ಬೋದು. ಕಾಯ್ಬೇಡ್ರಿ, ನನಗೋಸ್ಕರ ಕಾಯ್ಬೇಡ್ರಿ, ನನ್ನ ಹಾಡೋಕ್ಕಾಗಿ ಕಾಯ್ಬೇಡ್ರಿ, ನಾನು ಏನೋ ಹೇಳೋದಕ್ಕಾಗಿ ಕಾಯ್ಬೇಡ್ರಿ. ದೇವರು ನಿಮ್ಮ ಸಂಗಡ ಇದ್ದಾನೆ, ಆ ಆತ್ಮನು ನಿಮ್ಮಲ್ಲಿ ಇದ್ದಾನೆ. ನೀವು ಆತನ ಸಂಗಡ ಮಾತನಾಡ್ರಿ. ಆತನ ಯೋಜನೆ ನಿಮ್ಮ ಜೊತೆ ಇದೆ. ಆತ ನಿಮ್ಮ ಜೊತೆ ಇದ್ದಾಗ ಆತನು ಎಲ್ಲದರಲ್ಲಿ ಫಲಿಸುವಂತೆ ಮಾಡುತ್ತಾನೆ. ಪ್ರಾಸ್ಪರಸ್, ಆತನು ಫಲಭರಿತವಾಗಿ ಮಾಡುತ್ತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ಆತ್ಮ ನಿಮ್ಮಲ್ಲಿರುವಾಗ ಆತನು ಜೀವಿತಗಳನ್ನು, ಬದುಕುಗಳನ್ನು ಕಾಪಾಡುತ್ತಾನೆ. ಓ ಹಾಲೆಲೂಯ, ಸ್ತೋತ್ರ ದೇವ, ಸ್ತೋತ್ರ ದೇವ, ವಂದನೆ ಸಯ. ಓ ಥ್ಯಾಂಕ್ ಯು. ವಂದನೆ ಮಾಡಿರಿ, ಬಾಯಿ ತೆರೆದು ಸ್ತೋತ್ರ ಮಾಡಿರಿ. ಕೈಗಳನ್ನೆತ್ತುತ್ತಾ ಒಂದು ವೇಳೆ ಎದ್ದು ನಿಂತ್ಕೊಳ್ಬೇಕಂದ್ರೆ ಎದ್ದು ನಿಂತ್ಕೊಳ್ರಿ. ಹೋ ರಾಕ ಸಕಾಲ ಶಾಂದಲು. ಓ ಸ್ತೋತ್ರ 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 ಸ್ತೋತ್ರ. ವಂದನೆ 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 ವಂದನೆ. ಯೇಸುವೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಕೈಗಳನ್ನೆತ್ತುತ್ತಾ ಪ್ರಾರ್ಥನೆ ಮಾಡಿರಿ ಪ್ರಿಯರೇ. ಸುಮ್ಮನೆ ಇರಬೇಡ್ರಿ, ಮೌನವಾಗಿರಬೇಡ್ರಿ. ನನಗೋಸ್ಕರ ಕಾಯ್ಬೇಡ್ರಿ, ನಾನೊಂದು ಹಾಡೆತ್ತುವುದಕ್ಕಾಗಿ ಕಾಯ್ಬೇಡ್ರಿ. ಓ ಕೆರೆ ಸಕಲ ಶೋ ರೇ ಕೆರೆ ಬೇರೆ 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 ಬೇ. ಓ ರಕರ ಬರ 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 ಮನ 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 ಮನ. ಓ ಸಕಲ ಬಶಂದುಲೊಂದುಲೊಂದುಲು. ಓ ನನ್ನಲ್ಲಿಂದ ಜೀವದ ಹೊರತುಗಳು ಉಕ್ಕಿ ಹರಿಯುವಂತೆ ಆತನು ಮಾಡುತ್ತಾನೆ. ಹಾಲೆಲೂಯ, ಹಾಲೆಲೂಯ. ಓ ಕೊರೋ 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 ಶಾಂದೆಲೆಂದೆಲೆಂದೆಲೆ ರೇ ಕೆರೆ ಬೇರೆ 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 ಬೇ. ಓ ರಬ ಲಬ ಲಬ ಮನ 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 ಮನ. ಎಂಥ ಪರಿಸ್ಥಿತಿ ಇದ್ರು ದೇವರು ಅಲ್ಲಿಂದ ನಿಮ್ಮನ್ನು ಹೊರತರುತ್ತಾನೆ. ಹಾಲೆಲೂಯ. ಆತನು ನಿಮ್ಮ ಮೂಲಕವಾಗಿ ಜೀವ ತರುತ್ತಾನೆ. ಓ ಕೋ ರೋ ಕೋಲೋ ಸೊಕೊರೋ ಮೊಸೊಕೊರೋ ಕೊರೋ ಕೊರೋ ರೇ ಕೆಲೆ ಬೆಲೆ 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 ಬೆ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ರಾ ನಾ 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 ನಾ. ಓ ರೇ ಕೆರೆ ಬೇರೆ ಬೇರೆ. ಯೇಸುವೆ ದೇವರು, ಯೇಸುವೆ ದೇವರು. ಎಂಥ ಪರಿಸ್ಥಿತಿ ಇದ್ರು ಆತನೇ ದೇವರು, ಆತನೇ ಆಳುತ್ತಾನೆ, ಆತನೇ ಆಶೀರ್ವದಿಸ್ತಾನೆ, ಆತನೇ ಆರೋಗ್ಯ ತರುತ್ತಾನೆ. ಏ ರೇ ಕೆಲೆ ಬೆ ಸೊಕೊರೋ ಬೊ ಸೊಕೊಲೋ ಕೊರೋ ರೇ ಕೆರೆ ಬೇರೆ. ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದೆ. ಓ ರೇ ಕೆಲೆ ಬೆಲೆ ಬೆಲೆ ಬೆ. ಓ ರಾ ಬಾ 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 ಬಾ. ರೆಕೆ 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 ರೆ. ನಿನ್ನ ಆರೋಗ್ಯದ ಮೇಲೆ ಆತನ ಘೋಷಿಸು. ಓ ಕೋರೋ 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 ಕೋರೋ. ನಿನ್ನ ಪರಿಸ್ಥಿತಿ ಮೇಲೆ ಆತನ ಘೋಷಿಸು. ಓ ರಬ ಲಬಲ. ಎಲ್ಲ ಕುಗ್ಗಿರುವಂಥ ಪರಿಸ್ಥಿತಿ ಮೇಲೆ ಯೇಸುವನ್ನು ಘೋಷಿಸು, ಯೇಸುವನ್ನು ಘೋಷಿಸು. ಯಾವುದು ನಿನ್ನನ್ನು ಆಳುವುದಿಲ್ಲ, ಯಾವ ಪರಿಸ್ಥಿತಿಗಳು ನಿನ್ನನ್ನು ಆಳುವುದಿಲ್ಲ. ಯೇಸು ಮಾತ್ರ ಆಳುತ್ತಾನೆ, ಆ ಕರ್ತನು ಮಾತ್ರ ಆಳುತ್ತಾನೆ. ಮರಣವನ್ನು, ಪಾಪವನ್ನು ಜಯಿಸುವಂತ ಯೇಸು ನನ್ನನ್ನು ಆಳುತ್ತಾನೆ. ನನ್ನ ಕುಟುಂಬವನ್ನು, ನನ್ನ ಆರೋಗ್ಯವನ್ನು, ನನ್ನ ಬದುಕನ್ನು ಆತನು ಆಳುತ್ತಾನೆ. ಹಾಲೆಲೂಯ. ನಮ್ಮ ಸುತ್ತಮುತ್ತಲಿಂತ ನಮ್ಮ ಒಂದು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ಓ ಹಾಲೆಲೂಯ, ಕೆಲಸ ಮಾಡುವಂಥ ಸ್ಥಳದಲ್ಲಿ ಆತನು ಕರ್ತನು ಆಳುತ್ತಾನೆ. ಕರ್ತನು ಆಳುತ್ತಾನೆ. ಕರ್ತನು ನನ್ನ ಜೊತೆ ಇದ್ದಾನೆ. ಓಕಾರ ಬಾಬಾ 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 ಬಾ. ರೇಖೆ 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 ರೇ. ಕರ್ತನು ಆಳುತ್ತಾನೆ, ಕರ್ತನು ಆಳುತ್ತಾನೆ. ರೇಖೆಲೆ ಬೆಲೆ 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 ಬೆ. ಯಾವುದಕ್ಕಾಗಿ ಆತನು ನನ್ನನ್ನು ಹಿಡಿದಿದ್ದಾನೋ, ಯಾವ ಉದ್ದೇಶಕ್ಕಾಗಿ ದೇವರು ನನ್ನ ಕೈ ಹಿಡಿದಿದ್ದಾನೋ, ನಾನು ಆತನ ಕೈಯನ್ನು ಹಿಡಿದುಕೊಂಡೇ ಇರುತ್ತೇನೆ. ಆತನನ್ನು ಬಿಡುವುದಿಲ್ಲ. ಯೇಸು ನಾಮದಲ್ಲಿ ಓ ಕರ್ತನನ್ನು ಬಿಡುವುದಿಲ್ಲ. ಓ ಕೋರೋ 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 ರೇಖೆ ರೇ ಬೇರೆ 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 ಬೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ರೇಖೆಲೆ ಬೆಲೆ 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 ಬೆ. ದೇವರು ನಿಮ್ಮ ಪರಿಸ್ಥಿತಿಯಲ್ಲಿ ಆತನು ಬಿಡುಗಡೆ ತರ್ತಾ ಇದ್ದಾನೆ, ಆರೋಗ್ಯ ತರ್ತಾ ಇದ್ದಾನೆ. ಓ ಖೋರೋ ಖೋರೋ. ಎಲ್ಲ ಕುಗ್ಗುವಿಕೆಯ ಒಂದು ಪರಿಸ್ಥಿತಿಯಲ್ಲಿ ಸಮಾಧಾನ, ಶಾಂತಿ, ಬಿಡುಗಡೆ ಮಾಡುತ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಹಾಲೆಲೂಯ. ನಿಮ್ಮಲ್ಲಿ ಆ ಕರ್ತನ ಆತ್ಮನು ಇದ್ದಾನೆ. ಓ ಬಿಡುಗಡೆ ಆತ್ಮನಿದ್ದಾನೆ, ಬದುಕುಗಳನ್ನು ಕಾಪಾಡುವ ಆತ್ಮನಿದ್ದಾನೆ. ಕೋರೋ ಕೋಲೋ ಬಸೋ ಕೋಲೋ ಬೋಲೋ ಬೋಲೋ. ಯೇಸುವನ್ನು ಸತ್ತೊಳಗಿಂದ ಎಬ್ಬಿಸಂತ ಅದೇ ಆತ್ಮನು ನಿಮ್ಮಲ್ಲಿ ಆಳುತ್ತಾನೆ. ನಿಮ್ಮ ಮರ್ತ್ಯ ದೇಹಗಳನ್ನು ಜೀವಕ್ಕೆ ತರುತ್ತಾನೆ. ಓ ಕಾ ಬಾ 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 ಬಾ. ರೇಖೆ 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 ರೇ. ನಿಮ್ಮ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ, ಅದು ಬದಲಾಗುತ್ತಾ ಇದೆ ಯೇಸುವಿನ ನಾಮದಲ್ಲಿ. ಎಲ್ಲ ಕತ್ತಲೆಯ ಪರಿಸ್ಥಿತಿ ಬೆಳಕಾಗುತ್ತಾ ಇದೆ ಯೇಸುವಿನ ನಾಮದಲ್ಲಿ. ಎಲ್ಲ ಮರಣಕರದ ಪರಿಸ್ಥಿತಿ ಅದು ಜೀವಕ್ಕೆ ಬರ್ತಾ ಇದೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಎಲ್ಲ ಅಸಮಾಧಾನ, ಅಸಂತೃಪ್ತಿ, ಅಸಂತೋಷ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಸಂತೋಷ, ಸಮಾಧಾನ, ತೃಪ್ತಿ ಅದು ತರ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಎಲ್ಲ ಒಂದು ಸರ್ಪಣೆಗಳು ಮುರಿದು ಬೀಳಲಿ, ಎಲ್ಲ ಮುಚ್ಚಲ್ಪಟ್ಟಂತಹ ಬಾಗಿಲುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಒಂದು ಜೀವಿತದಲ್ಲಿ ಎಲ್ಲ ಒಂದು ಪರಿಸ್ಥಿತಿಗಳು, ಎಲ್ಲ ಬಿಕ್ಕಟ್ಟಾದಂತಹ ಎಲ್ಲ ಒಂದು ಸೆರೆಮನೆಯ ರೀತಿಯಲ್ಲಿರುವಂತಹ ಪರಿಸ್ಥಿತಿಗಳು ಬಿಟ್ಟು ತೊಲಗಲಿ ಯೇಸು ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಕರ್ತನೇ, ನಾನು ನಿನ್ನ ಚಿತ್ತಕ್ಕಾಗಿ ನಿನ್ನನ್ನೇ ಹಿಡಿದುಕೊಂಡಿರುತ್ತೇನೆ, ನಿನ್ನನ್ನೇ ಹಿಡಿದುಕೊಂಡಿರುತ್ತೇನೆ. ಓ ಹಾಲೆಲೂಯ, ಹಾಲೆಲೂಯ. ಆತ್ಮನನ್ನು ನನ್ನಲ್ಲಿ ಇರಿಸಿದ್ದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ, ವಂದನೆ, ವಂದನೆ. ಓ ಹಾಲೆಲೂಯ. ಸ್ತೋತ್ರ ದೇವ, ಸ್ತೋತ್ರ ದೇವ. ಸ್ವಸ್ಥತೆಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ, ಸ್ವೇಚ್ಛತೆಗಾಗಿ ಸ್ತೋತ್ರ, ಸ್ವತಂತ್ರಕ್ಕಾಗಿ ಸ್ತೋತ್ರ. ಓ ಸ್ತೋತ್ರ. ಯಾವುದರಿಂದ ನಾವು ಕಟ್ಟಿ ಪಡಲಿಲ್ಲ. ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಮರಣದಿಂದ, ಪಾಪದಿಂದ, ರೋಗದಿಂದ, ದರಿದ್ರತನದಿಂದ ಯೇಸು ನಮ್ಮನ್ನು ಬಿಡಿಸಿದ್ದಾನೆ. ಆತನ ಚಿತ್ತ
ಅದಕ್ಕೆ ಅಡ್ಡಿಪಡಿಸುವಂಥ ಎಲ್ಲ ಸೈತಾನ ಕುಯುಕ್ತಿಗಳು ನಾನು ಅಲ್ಲಗಳಿಸ್ತೇನೆ, ತಿರಸ್ಕರಿಸ್ತೇನೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಎಲ್ಲ ಘನಮಾನ ನಿಮಗೆ ಸಲ್ಲಿಸ್ತೇವೆ. ಸ್ವಾಮಿ, ನೀನು ಏನೆಲ್ಲ ನಮಗೆ ಬಿಡುಗಡೆ ಮಾಡಿ ಶಿಲುಬೆ ಮೇಲೆ ಕೊಟ್ಟಿದೆಯೋ ಅದನ್ನು ಸ್ವೀಕರಿಸ್ತೇವೆ. ನಿನ್ನ ಯೋಜನೆಯಲ್ಲಿ ಕಿಂಚಿತ್ತೂ ಕತ್ತಲೆ ಇಲ್ಲ. ನಿನ್ನ ಯೋಜನೆಯಲ್ಲಿ ಕಿಂಚಿತ್ತು ಸ್ವಾಮಿ ದರಿದ್ರತನ ಇಲ್ಲ. ನಿನ್ನ ಯೋಜನೆಯಲ್ಲಿ ಕರ್ತನ ಕಿಂಚಿತ್ತು ಕರ್ತನ ಸ್ವಾಮಿ ರೋಗ ಇಲ್ಲ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ. ಸೈತಾನ ಅಡ್ಡಿಪಡಿಸುವಂಥ ಎಲ್ಲ ಆ ಒಂದು ಬೇಡದ ದುಶ್ಯಾಕರ್ಷಣೆಗಳನ್ನ ನಾನು ತಿರಸ್ಕಾರ ಘೋಷಿಸ್ತೇನೆ. ನನ್ನಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಲ್ಲಿ ಅವುಗಳಿಗೆ ತಿರಸ್ಕಾರ ಘೋಷಿಸ್ತೇನೆ. ನಾವು ದೇವರ ಚಿತ್ತವನ್ನು, ನಾವು ಆತನ ಒಂದು ಮಹಿಮೆಗಾಗಿ, ಆತನನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಮಾತ್ರ ನಾವು ಬದುಕುತ್ತೇವೆ, ಜೀವಿಸುತ್ತೇವೆ. ಈ ಸಮರ್ಪಣೆಯಿಂದ, ಈ ಪ್ರಾರ್ಥನೆಯಿಂದ ಇದನ್ನು ನಾನು ಬೇಡಿ ಹೊಂದಿಕೊಂಡಿದ್ದೇನೆ. ಯೇಸು ನಾಮದಲ್ಲಿ ಬೇಡಿದ್ದೇನೆ, ಜೋರಾಗಿ ಯೇಸು ನಾಮದಲ್ಲಿ ಬೇಡಿದ್ದೇನೆ. ಆಮೆನ್, 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 ಆಮೆನ್.